ಹಾಯ್ ಫ್ರೆಂಡ್ಸ್, ಅಗೇನ್ ಐ ಆಮ್ ಕಮಿಂಗ್ ಅಪ್ ವಿತ್ ಅ ನ್ಯೂ ವಿಡಿಯೋ. ಲಾಸ್ಟ್ ವಿಡಿಯೋನ ನೀವು ತುಂಬ ಲೈಕ್ ಮಾಡಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ. ಹೀಗೆ ವಿಡಿಯೋಗಳನ್ನ ಶೇರ್ ಮಾಡ್ಕೊತೀರಿ ನಿಮ್ಮ ಫ್ರೆಂಡ್ಸ್ಗೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯು ಹ್ಯಾವ್ ಟು ಪ್ರಿಪೇರ್ ವೆಲ್. ನೀವು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಬೇಕು. ನನ್ನ ಮುಖ್ಯ ಉದ್ದೇಶ ಏನಂತಂದರೆ ನಿಮ್ದು ಯಾವುದಾದ್ರು ಒಂದು ನಿಮ್ಮ ಪೋಸ್ಟ್ ಸಿಗಲೇಬೇಕು. ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೇನೆ ಅಂತಂದರೆ ಕಂಟಿನ್ಯೂಸ್ ಕ್ಲಾಸ್ ಮಾಡ್ತಿದ್ದೇನೆ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಇಂದಿನ ತರಗತಿನ ನಾನು ಶುರು ಮಾಡ್ತೇನೆ. ಐ ವಿಲ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ನಾವೆಲ್ಲರೂ ಕ್ವಶನ್ ಪೇಪರ್ನ ಅನಲೈಸ್ ಮಾಡ್ತೇವೆ. ಅನಲೈಸ್ ಹೆಂಗೆ ಮಾಡ್ತೇವೆ ಅಂತಂದರೆ ಓನ್ಲಿ ನಾವು ಏನು ಯೋಚನೆ ಮಾಡ್ತೇವೆ ಅಂತಂದರೆ ಕೀ ಆನ್ಸರ್ಸ್ ಬಗ್ಗೆ ಯೋಚನೆ ಮಾಡ್ತೇವೆ. ಬಟ್ ನಾವು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಲ್ಲ. ಈ ಕ್ವಶನ್ ಎದಕ್ಕೆ ಬಂತು, ಹಿಂಗೆ ಎದಕ್ಕೆ ಕೇಳಿದ್ದಾರೆ, ಆಪ್ಷನ್ಸ್ ಈ ರೀತಿ ಎದಕ್ಕೆ ಬಂದಿದ್ದಾವೆ, ಮುಂದೆ ಯಾವುದಾದ್ರು ಪರೀಕ್ಷೆಗೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು, ಅದನ್ನೆಲ್ಲ ನಾವು ಯೋಚನೆ ಮಾಡಲ್ಲ. ಬಟ್ ಇವತ್ತಿಗೆ ನಾನು ಅದು ನಿಮ್ಮಲ್ಲಿ ಸ್ಕಿಲ್ ಬಿಲ್ಡ್ ಮಾಡಬೇಕಾಗಿದೆ. ಐ ವಾಂಟ್ ಟು ಬಿಲ್ಡ್ ದ ಸ್ಕಿಲ್ ಸೋ ದ್ಯಾಟ್ ಯು ಕ್ಯಾನ್ ಸ್ಕೋರ್ ಮೋರ್ ಮಾರ್ಕ್ಸ್ ಇನ್ ಕಮಿಂಗ್ ಎಕ್ಸಾಮ್ಸ್. ಅದು ನನ್ನ ಮುಖ್ಯ ಉದ್ದೇಶ. ಈಗ ನೀವು ಎಲ್ಲರೂ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀರಾ, ನಂಗೆ ಗೊತ್ತಿದೆ, ಕೀ ಆನ್ಸರ್ಸ್ ನೋಡ್ತೀರಾ, ಸಾಲ್ವ್ ಮಾಡ್ತೀರಾ. ಬಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಅನಲೈಸ್ ಮಾಡೋದು. ಈಚ್ ಆ್ಯಂಡ್ ಎವ್ರಿ ಕ್ವಶನ್ ಪೇಪರ್ ಶುಡ್ ಬಿ ಡಿಟೇಲ್ಡ್ ಅನಲೈಸ್. ಒಂದು ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ನೀವು ಆರ್ಟ್ ಆಫ್ ಕ್ಲಿಕಿಂಗ್ ಆರ್ ಟಿಕಿಂಗ್ ದ MCQs ಆರ್ ಆರ್ಟ್ ಆಫ್ ಮಾರ್ಕಿಂಗ್ ದ MCQs ವೆರಿ ಇಂಪಾರ್ಟೆಂಟ್. ಇದಕ್ಕೆ ಇಂಪಾರ್ಟೆಂಟ್ ಅಂತಂದರೆ ನೀವು ಯಾವುದೇ ಒಂದು ಕ್ವಶನ್ನ ನೀವು ನೋಡಿದ ತಕ್ಷಣ 4 ಆಪ್ಷನ್ಸ್ಗಳು ಇರ್ತವೆ. ನಿಮ್ಗೆ ಯಾವುದೋ ಒಂದು ಫೀಲ್ ಬರುತ್ತೆ, ಯಾವುದೋ ಒಂದು ಅನ್ಸುತ್ತೆ ಅಂತ ಟಿಕ್ ಹಾಕಿ ಬರ್ತೀರಿ, ಅದಕ್ಕೆ ನೆಗೆಟಿವ್ ಹೋಗ್ತವೆ. ನೀವು ಏನಾದರೂ ನೆಗೆಟಿವ್ ಮಾರ್ಕ್ಸ್ ಕಡಿಮೆ ಮಾಡ್ಬೇಕಂತಂದ್ರೆ 4 ಆಪ್ಷನ್ ಒಳಗಡೆ ಏನಾದರೂ ಒಂದು ಆಪ್ಷನ್ ಕರೆಕ್ಟ್ ಇತ್ತಂದರೆ ಇನ್ನು 3 ಆಪ್ಷನ್ ಎದಕ್ಕೆ ರಾಂಗ್ ಅಂತೇಳಿ ಯೋಚನೆ ಮಾಡಿನೇ ನೀವು ಆ ಕರೆಕ್ಟನ್ನು ಟಿಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಆಪ್ಷನ್ ABCD ಒಳಗಡೆ ನಿಮ್ಗೆ C ಆಪ್ಷನ್ ಕರೆಕ್ಟ್ ಅಂತಂತಂದರೆ AB ಮತ್ತು D ಎದಕ್ಕೆ ರಾಂಗ್ ಇದ್ದಾವೆ ನೀವು ಯೋಚನೆ ಮಾಡಬೇಕು. ದ್ಯಾಟ್ ಶುಡ್ ಬಿ ಯುವರ್ ಪ್ರೈಮ್ ಮೋಟಿವ್. ನಿಮ್ದು ಉದ್ದೇಶ ಅದೇ ಆಗಿರಬೇಕು. ಯು ಹ್ಯಾವ್ ಟು ಎಲಿಮಿನೇಟ್ ಬೈ ಅನಲೈಸಿಂಗ್ ದ ಆಲ್ 3 ಅದರ್ ಅಬ್ಜೆಕ್ಟಿವ್ ಕ್ವಶನ್ಸ್. ಆ 3 ಕ್ವಶನನ್ನು ನೋಡಿ ನೀವು ಏನು ಮಾಡ್ಬೇಕಂದ್ರೆ ಎಲಿಮಿನೇಟ್ ಮಾಡಬೇಕು. ಜಸ್ಟ್ ಫೀಲಿಂಗ್ ಮೇಲೆ ಅಂತಲ್ಲ, ಫೀಲಿಂಗ್ ಮೇಲೆ ಮಾಡೋದನ್ನೇ ತಪ್ಪು ಅಂತಿರ್ತಾರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ. ಸರ್ ಒಂದು ಸ್ವಲ್ಪ ಅನಿಸ್ತ್ರಿ ನನಗೆ ಅಂತ ಅನಿಸೋದು ಇಂಪಾರ್ಟೆಂಟ್ ಅಲ್ಲ. ಇಟ್ ಶುಡ್ ಬಿ ಅಕ್ಯುರೇಟ್. ಇಟ್ ಶುಡ್ ಬಿ ಅಕ್ಯುರೇಟ್ ಆ್ಯಂಡ್ ಇಟ್ ಶುಡ್ ಬಿ ಲಾಜಿಕಲ್. ಆವಾಗಷ್ಟೇ ನೀವು ಏನು ಮಾಡಿ ಟಿಕ್ ಮಾಡಬಾರ್ದು. ನಾನು ಎಷ್ಟೊಂದು ಸ್ಟೂಡೆಂಟ್ಸ್ ನೋಡಿದ್ದೇನೆ 80-90 ಟಿಕ್ ಮಾಡಿ ಬಂದಿರ್ತಾರೆ. ಬಟ್ ನೆಗೆಟಿವ್ ಹೋಗಿ 30-40 ಬಂದಿಲ್ಲತ್ತೆ. ಯಾಕೆ? ಬಿಕಾಸ್ ಅವ್ರು ಏನು ಪ್ರಾಬ್ಲಮ್ ಮಾಡ್ತಾರೆ ಅಂತಂತಂದರೆ ಅನಿಸ್ತಂತ ಹೇಳಿ ಟಿಕ್ ಹಾಕಿ ಬರ್ತಾರೆ, ರಾಂಗ್. ಇದೊಂದು ನೀವು ಯೋಚನೆ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಎಕ್ಸಾಮ್ ಹಾಲಿಗೆ ದಯವಿಟ್ಟು ಪೆನ್ಸಿಲ್ ಕ್ಯಾರಿ ಮಾಡಿರಿ. ಅಟ್ಲೀಸ್ಟ್ ಆ ಕ್ವಶನ್ ಒಳಗಿರುವಂಥ ಕೀವರ್ಡ್ಸ್ನ ನೀವೇನು ಮಾಡ್ಬೇಕಂತಂದರೆ ಮಾರ್ಕ್ ಮಾಡಬೇಕು. ನಾನು ಈಗ ಇದನ್ನು ಡಿಸ್ಕಸ್ ಮಾಡ್ತೇನೆ. ಈಗ ನೀಟಾಗಿ ಕ್ವಶನ್ ಪೇಪರ್ ಅನಲೈಸ್ ಮಾಡ್ತಾ ನಾವೇನು ಮಾಡೋಣ ಅಂತಂದರೆ ಮುಂದೆ ಎಕ್ಸಾಮಿಗೆ ಹೆಂಗೆ ಕೇಳ್ಬೋದು ಅನ್ನೋದು ಒಂದು ಬ್ರಾಡ್ KEA ಮೈಂಡ್ಸೆಟ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಮೈಂಡ್ಸೆಟ್ ಆಫ್ ದ KEA. ಈಗ ನಾನು ಏನು ಸಾಲ್ವ್ ಮಾಡ್ತಿದ್ದೀನಲ್ಲ, ಇದು 402 ಪೋಸ್ಟ್ PSI KEA ಕಂಡಕ್ಟ್ ಮಾಡಿದ್ದು. ನಾನು ಇಲ್ಲಿ ಕೀ ಆನ್ಸರ್ ಹೇಳಿಕೆ ಸಾಲ್ವ್ ಮಾಡ್ತಿಲ್ಲ. ಜಸ್ಟ್ ನಾನು ನಿಮ್ಗೆ ಇದಕ್ಕೆ ಸಾಲ್ವ್ ಮಾಡ್ತಿದ್ದೇನೆ ಅಂತಂತಂದರೆ ಕ್ವಶನ್ ಯಾವ ರೀತಿ ಕೇಳ್ತಾನೆ, ಹೆಂಗೆ ಕೇಳ್ತಾರೆ, ಹೌ ದೇ ವಿಲ್ ಆಸ್ಕ್ ಅ ಕ್ವಶನ್, ಹೌ ವಿ ಶುಡ್ ಟಿಕ್ ಮಾರ್ಕ್ ದ ರೈಟ್ ಆನ್ಸರ್. ಅದ್ರಗೋಸ್ಕರ ನಾನು ಏನು ಮಾಡ್ತಿದ್ದೇನೆ ಅಂತಂತಂದರೆ ಐ ಆಮ್ ಸಾಲ್ವಿಂಗ್ ದಿಸ್ ಕ್ವಶನ್ ಪೇಪರ್. ಇದಾದಮೇಲೆ ನಾನು ಕಂಟಿನ್ಯೂಸ್ ಆಗಿ ಏನಿರ್ತಾವೆ ಅಂತಂದರೆ ಸಾಮಾನ್ಯ ಅಧ್ಯಯನ ಪತ್ರಿಕೆಗಳ ಬಗ್ಗೆ ಕ್ಲಾಸಸ್ ಇರ್ತವೆ. ಇತಿಹಾಸದಿಂದ ಸ್ಟಾರ್ಟ್ ಮಾಡ್ತೇನೆ ನಾನು ನೆಕ್ಸ್ಟ್ ಕ್ಲಾಸನ್ನು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈಗ ಏನಂತಂತಂದರೆ ನಾವು ಈ ಕ್ವಶನ್ ಪೇಪರ್ನ ನೀಟಾಗಿ ಅನಲೈಸ್ ಮಾಡ್ತಾ ಸಾಲ್ವ್ ಮಾಡ್ತಾ ಹೋಗೋಣ. ಅದಕ್ಕೆ ನಾವು ಏನು ಕರಿಬೋದು ಅಂತಂದ್ರೆ ಒಂಥರ ವಿಮರ್ಶಾತ್ಮಕವಾಗಿ ಯೋಚನೆ ಮಾಡೋಣ. ವಿ ವಿಲ್ ಕ್ರಿಟಿಕಲ್ ಅನಲೈಸ್. ಈ ಕ್ವಶನ್ಸ್ ಎದಕ್ಕೆ ಕೇಳಿದಾನೆ, ಹೆಂಗೆ ಕೇಳಿದಾನೆ, ಮುಂದೆ ಎಕ್ಸಾಮಿಗೆ ಯಾವ ರೀತಿ ಕ್ವಶನ್ ಬರ್ಬೋದು ಅನ್ನೋದು ಯೋಚನೆ ಮಾಡಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂತಂದರೆ ಇಲ್ಲಿ ನಾವು ನೋಡ್ತೇವೆ ಅಸ್ಸಾಂನಲ್ಲಿರುವ ದಿಬ್ಬ ಸಮಾಧಿಯ ವ್ಯವಸ್ಥೆ ಮೊಯ್ಡಮ್ಸ್ ಕುರಿತಾಗಿ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಮೊಯ್ಡಮ್ಸ್ ಎಂದರೆ ಆತ್ಮಗಳ ಮನೆ ಎಂದರ್ಥ. ಇದು ತಾಯ್ ಅಹೋಮ್ ಸಂಸ್ಕೃತಿಯ ಭಾಗ. ಈ ದಿಬ್ಬಗಳನ್ನು ಆರಂಭದಲ್ಲಿ ಮರದ ಕಟ್ಟಿಗೆಯಿಂದ ನಿರ್ಮಿಸಿ ಬಳಿಕ ಶಿಲೆ ಮತ್ತು ಸುಟ್ಟು ಇಟ್ಟಿಗೆಗಳಿಂದ ನಿರ್ಮಿಸಲಾಗುತ್ತದೆ. ತಾಯ್ ಅಹೋಮ್ ಜನರು ಚಿರೈಡ್ ವನ್ನು ತಮ್ಮ ಪ್ರಥಮ ನಗರವನ್ನಾಗಿ ಸ್ಥಾಪಿಸಿದರು ಮತ್ತು ರಾಜಮನೆತನದ ಸ್ಮಶಾನವನ್ನಾಗಿ ರೂಪಿಸಿದರು. ಈ ಕೆಳಕಂಡ ಆಯ್ಕೆಗಳನ್ನು ಸರಿಯಾಗಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ನೀವು ಏನು ಅರ್ಥ ಮಾಡ್ಕೋಬೇಕಂತಂದರೆ ಈ ಕ್ವಶನ್ ಏನಿದೆಯಲ್ಲ, ಇಟ್ ಈಸ್ ಅ ಸ್ಟೇಟ್ಮೆಂಟ್ ಕ್ವಶನ್. ಯಾವ ಸಬ್ಜೆಕ್ಟಿಂದ ಇದೆ ಅಂತಂತಂದರೆ, ಯಾವ ಟಾಪಿಕ್ಕಿಂದ ಇದೆ ಅಂತಂದರೆ ಆರ್ಟ್ ಆ್ಯಂಡ್ ಕಲ್ಚರ್, ಕಲೆ ಮತ್ತು ಸಂಸ್ಕೃತಿ. ನೀಟಾಗಿ ಅರ್ಥ ಮಾಡ್ಕೊತ ಹೋಗೋಣ. ಕಲೆ ಮತ್ತು ಸಂಸ್ಕೃತಿ. ಇಲ್ಲಿ ಎದ್ರ ಬಗ್ಗೆ ಕೇಳಿದಾರೆ ಅಂದರೆ ಕೀವರ್ಡ್ ಏನಂತಂತಂದರೆ ಇಲ್ಲೇ ಮೊಯ್ಡಮ್ಸ್ ಅಂತ ಕೇಳಿದ್ದಾರೆ. ನೋಡ್ರಿ, ಯಾರೇ ಕ್ವಶನ್ ಪೇಪರ್ ಸೆಟ್ ಮಾಡ್ತಿದ್ದಾರಲ್ಲ, ದೇ ಆರ್ ಹ್ಯಾವಿಂಗ್ ಓನ್ಲಿ 2 ಆಪ್ಷನ್. ಕಡೆ ಎರಡೇ ಆಯ್ಕೆಗಳಿರ್ತವೆ. ಒಂದು ಫ್ಯಾಕ್ಟ್ ಕೇಳೋದು, ಒಂದು ಸ್ಟೇಟ್ಮೆಂಟ್ ಕೇಳೋದು, ಕಾನ್ಸೆಪ್ಟ್ ಕೇಳೋದು. ಎರಡೇ, ಒಂದು ಫ್ಯಾಕ್ಟು, ಒಂದು ಕಾನ್ಸೆಪ್ಟ್. ಫ್ಯಾಕ್ಟ್ ಅಂದರೆ ಅಕ್ಬರ್ ಯಾವಾಗ ಹುಟ್ಟಿದಪ್ಪ, ವೆನ್ ದ ಬರ್ತ್ ಡೇಟ್ ಆಫ್ ದ ಅಕ್ಬರ್, ಫ್ಯಾಕ್ಟ್ ಇದು. ನೀವು ಡೇಟ್ ನೆನ್ಪಿಟ್ಕೋಬೇಕು, ಅದಕ್ಕೆ ಮೆಮೊರಿ ಇಂಪಾರ್ಟೆಂಟ್ ಆಗುತ್ತೆ, ನೀವು ಹಗಲೆಲ್ಲ ರಿವಿಷನ್ ಮಾಡಬೇಕು. ಇನ್ನೊಂದು ಏನು ಕೇಳ್ತಾನಂತಂದರೆ ಕೆಳಗಿನ ಯಾವ ಹೇಳಿಕೆಗಳು ಮನ್ಸಬ್ದಾರಿ ಪದ್ಧತಿಗೆ ಸರಿಯಾಗಿ ಹೊಳ್ಳುತ್ತವೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ರಿಲೇಟೆಡ್ ಟು ದ ಅಕ್ಬರ್ಸ್ ಮನ್ಸಬ್ದಾರಿ ಸಿಸ್ಟಮ್. ಇಲ್ಲೇನು ಬೇಕು? ಕಾನ್ಸೆಪ್ಟ್ ಬೇಕು ನಿಮಗೆ. ಒಂದು ಫ್ಯಾಕ್ಟ್ ಬೇಕು, ಇನ್ನೊಂದು ಕಾನ್ಸೆಪ್ಟ್ ಬೇಕು.
ಇವೆರಡು ಇದ್ರೆ ಏನಾಗುತ್ತೆ ಅಂತಂತಂದ್ರೆ ಯು ಕ್ಯಾನ್ ಈಸಿಲಿ ಅನಲೈಸ್ ದ ಕ್ವಶನ್ ಪೇಪರ್. ನೀವು ಯಾವುದೇ ಒಂದು ಕ್ವಶನ್ ನೋಡಿದ ತಕ್ಷಣ ಇದು ಫ್ಯಾಕ್ಟ್ ಇದೇನೋ ಕಾನ್ಸೆಪ್ಟ್ ಇದೇನೋ ಅರ್ಥ ಮಾಡ್ಕೋಬೇಕು. ಈಗ ನಾನು ಏನು ಕ್ವಶನ್ ಕೇಳ್ತಿದ್ದೇನಲ್ಲ ಇಟ್ ಇಸ್ ಅ ಫ್ಯಾಕ್ಟ್. ಈ ಫ್ಯಾಕ್ಟ್ ಇದ್ದಾಗ ನಿಮ್ಗೆ ಗೊತ್ತಿದ್ರೆ ಗೊತ್ತು, ಇಲ್ಲಾಂದ್ರೆ ಇಲ್ಲ. ಗೆಸ್ ಮಾಡಿ ರಾಂಗ್ ಮಾಡಕ್ಕೆ ಹೋಗ್ಬಾರ್ದು. ಇಲ್ಲೊಂದು ಸ್ವಲ್ಪ ಅನಲೈಸ್ ಮಾಡೋಣ. ಇದು ತಾಯ್ ಅಹೋಮ್ ಸಂಸ್ಕೃತಿಯ ಭಾಗ ಅಂತ ಕೇಳ್ತಿದ್ದಾರೆ. ದ ಮೋಸ್ಟ್ ಇಂಪಾರ್ಟೆಂಟ್ಲಿ ತಾಯ್ ಅಹೋಮ್ ಸಂಸ್ಕೃತಿಯ ಭಾಗ ಅಂದ್ರೆ ಏನಂತಂದ್ರೆ ಇದೊಂದು ಸಂಸ್ಕೃತಿ. ಇದು ಅದಕ್ಕೆ ನಾವು ಏನು ಕರಿತೇವೆ ಅಂತಂತಂದ್ರೆ ತಾಯ್ ಯೂನಿವರ್ಸ್ ಅಂತ ಕರೀತಾರೆ. ಅದಕ್ಕೆ ಇದೇನು ತಾಯ್ ಯೂನಿವರ್ಸ್ ಅಂತಂತಂದ್ರೆ ಯಾವುದೋ ಒಂದು ರಾಜ್ಯ ಇದೆ, ಅದೊಂದು ಪದ್ಧತಿ ಇದೆ. ಆ ಪದ್ಧತಿಗೆ ನಾವು ಏನು ಕರಿತೀವಿ ಅಂತಂದ್ರೆ ಅವ್ರೊಂದು ಹೆಸರು ಇಟ್ಟಿದ್ದಾರೆ, ಅದಕ್ಕೆ ತಾಯ್ ಯೂನಿವರ್ಸ್ ಅಂತೇಳಿ. ಇಲ್ಲಿ ಏನು ಬಿಲ್ಡ್ ಮಾಡಿದ್ದಾರೆ, ಈ ದಿಬ್ಬಗಳನ್ನು ಆರಂಭ ಮರದ ಕಟ್ಟಿಗೆಯಿಂದ ನಿರ್ಮಿಸಿ ಬಳಿಕ ಶಿಲೆ ಮತ್ತು ಇಟ್ಟಿಗೆಗಳನ್ನು ನಿರ್ಮಿಸಲಾಗುತ್ತದೆ ಅಂತೇಳಿ. ಇದು ಏನಂತಂತಂದ್ರೆ ಆಕ್ಟೋಗನಲ್ ಶೇಪ್ ಇದೆ. ನೆಕ್ಸ್ಟ್ ಎಕ್ಸಾಮಿಗೆ ಏನು ಕೇಳ್ಬೋದು ಅಂತಂತಂದ್ರೆ ಯಾವ ಶೇಪ್ನಾಗಿದೆ ಅಂತ ಕೇಳ್ಬೋದು. ಆಕ್ಟೋಗನಲ್ ಶೇಪ್ ಅಂತಂದ್ರೆ ಆಲ್ಮೋಸ್ಟ್ ಎಷ್ಟು ಕೋಣಗಳಿರ್ತಾವೆ ಅಂತಂದ್ರೆ 8 ಕೋಣಗಳಿರ್ತವೆ. ಅದಕ್ಕೆ 8 ಆಂಗಲ್ಸ್ ಇರ್ತವೆ ಆಕ್ಟೋಗನಲ್ ಶೇಪ್. ಈ ತರ ಸ್ಟೇಟ್ಮೆಂಟ್ ಒಳಗಡೆ ಇದು ತಾಯ್ ಅಹೋಮ್ ಸಂಸ್ಕೃತಿಯ ಭಾಗ. ಮೊಯ್ಡಮ್ಸ್ ಎಂದರೆ ಆತ್ಮಗಳ ಮನೆ. 100% ಇದು ಕರೆಕ್ಟ್ ಇದೆ. ಇದು ತಾಯ್ ಅಹೋಮ್ ಸಂಸ್ಕೃತಿಯ ಭಾಗ. ಈಗೇನು ಪ್ರೆಸೆಂಟ್ ಆಸಾಮ್ ಇದೆಯಲ್ಲ ಅಲ್ಲಿದೊಂದು ಪ್ರದೇಶದ ಭಾಗ. ಈ ದಿಬ್ಬಗಳನ್ನು ಆರಂಭದಲ್ಲಿ ಮರದ ಕಟ್ಟಿಗೆಯನ್ನು ನಿರ್ಮಿಸಿದ ಬಳಿಕ ಶಿಲೆ ಮತ್ತು ಸುಟ್ಟಡಿಗಳಿಂದ ನಿರ್ಮಿಸಲಾಗುತ್ತದೆ. ತಾಯ್ ಅಹೋಮ್ ಜನರು ಚೈರಾಡ್ ತಮ್ಮ ಪ್ರಥಮ ನಗರವನ್ನಾಗಿ ಸ್ಥಾಪಿಸಿದರು ಮತ್ತು ರಾಜಮನೆತನದ ಸ್ಮಶಾನವನ್ನು ರೂಪಿಸಿದರು. ಓಕೆ, ಇದ್ರ ಜೊತೆ ಇನ್ನೊಂದು ಏನು ನೆನಪಿಟ್ಕೋಬೇಕಂದ್ರೆ ಆನ್ಸರ್ ಅಂತೂ ಏನಿದೆ ಅಂತಂದ್ರೆ ABCD ಎಲ್ಲನೂ ಕರೆಕ್ಟ್ ಇದೆ. ಬಟ್ ನೀವು ಅನಲೈಸ್ ಮಾಡುವಾಗ ಏನು ಯೋಚನೆ ಮಾಡ್ಬೇಕಂತಂದ್ರೆ ಇಟ್ ಈಸ್ ಆಲ್ಸೋ ರಿಗಾರ್ಡೆಡ್ ಆಸ್ ಅ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ವಿಶ್ವಸಂಸ್ಥೆಯ ಪಾರಂಪರಿಕ ಪ್ರದೇಶಗಳಂತ ಏನು ಕೊಡ್ತೇವಲ್ಲ ನಾವು, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಏನು ಸಿಕ್ಕಿದೆ ಅಂತಂದ್ರೆ ಇದಕ್ಕೆ ಮನ್ನಣೆ ಸಿಕ್ಕಿದೆ ಅಥವಾ ಮನ್ನಣೆ ದೊರೆತಿದೆ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಕರಿತೇವೆ ನಾವು. ವಿ ಕಾಲ್ ಇಟ್ ಆಸ್ ಅ ವರ್ಲ್ಡ್ ಹೆರಿಟೇಜ್ ಸೈಟ್. ಅಂದರೆ ಒಂದು ಕ್ವಶನ್ ನಾನು ಏನು ಅನಲೈಸ್ ಮಾಡ್ತಿದ್ದೇನೆ ಅಂತಂದರೆ ಇದು ಸ್ಟೇಟ್ಮೆಂಟ್ ಕ್ವಶನ್ ಇದೆ, ಆರ್ಟ್ ಆ್ಯಂಡ್ ಕಲ್ಚರ್ ಇದೆ, ಕಲೆ ಮತ್ತು ಸಂಸ್ಕೃತಿ ಇದೆ, ಮೊಯ್ಡಮ್ಸ್ ಬಗ್ಗೆ ಇದೆ. ಮೊಯ್ಡಮ್ಸ್ ಅಂತಂದ್ರೆ ಏನು, ಅವ್ರ ಒಂದು ಕಾನ್ಸೆಪ್ಟ್ ಇದೆ ದೇವ್ರದ್ದು. ಅದಕ್ಕೆ ನಾವು ಏನು ಕರಿತೀವಿ ಅಂತಂದ್ರೆ ತಾಯ್ ಯೂನಿವರ್ಸ್, ಒಂದು ನಂಬಿಕೆ ಅದು. ಈಗ ನಾವು ಶಿವನಲ್ಲಿ ಹೆಂಗೆ ನಂಬಿಕೆ ಇದೆಯೋ, ವಿಷ್ಣುವಲ್ಲಿ ಹೆಂಗೆ ನಂಬಿಕೆ ಇದೆಯೋ, ಅವರು ಒಂದು ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ತಮ್ಮದೇ ಒಂದು ಶ್ರದ್ಧೆಯ ಆಧಾರಿತ ಒಂದು ದೇವರನ್ನು ಗುರುತಿಸಿದ್ದಾರೆ ಅಥವಾ ಒಂದು ಯೂನಿವರ್ಸ್ ಬಗ್ಗೆ ಹೇಳ್ತಾರೆ, ಒಂದು ವಿಶ್ವ ಬಗ್ಗೆ ಹೇಳ್ತಾರೆ. ಅದಕ್ಕೆ ಏನು ಕೊಡ್ತಾರೆ ಅಂದರೆ ತಾಯ್ ಯೂನಿವರ್ಸ್ ಅಂತ ಕೊಡ್ತಾರೆ. ಅದು ಪದ್ಧತಿ. ಯಾವುದೇ ಒಂದು ಜನಾಂಗ ಸೃಷ್ಟಿ ಆತಂದ್ರೆ ಅದ್ರ ಜೊತೆ ಪದ್ಧತಿ ಮತ್ತು ಸಂಸ್ಕೃತಿ ಎರಡು ಸೃಷ್ಟಿ ಆಗಲೇಬೇಕು. ಅದ್ರ ಮೇಲೆ ಕ್ವಶನ್ ಇತ್ತು. ಇದೇನು ಟಫ್ ಕ್ವಶನ್ ಇಲ್ಲ. ಬಟ್ ಸ್ಟೇಟ್ಮೆಂಟ್ ಸ್ಟಿಕ್ ಹಾಕುವಾಗ ನೀವು ಏನು ಮಾಡ್ಬೇಕಂತಂದ್ರೆ ಇದು ಯಾವುದೋ ಒಂದು ಕರೆಂಟ್ ಅಫೇರ್ಸ್ನಾಗ ಇದ್ದಕ್ಕೆ ಕೇಳಿಯೋತಾನೆ ಕ್ವಶನ್. ನಾವು ಅಂದರೆ ಕಲೆ ಮತ್ತು ಸಂಸ್ಕೃತಿ ನೀವು ಓದುವಾಗ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ನ ಲಾಸ್ಟ್ ಕ್ಲಾಸ್ ಅದನ್ನೇ ಡಿಸ್ಕಸ್ ಮಾಡಿದ್ದೇನೆ. ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ನಾಗ ಏನಿದೆ ಅಲ್ಲ ಅದನ್ನು ನೀವೇನು ಮಾಡ್ಬೇಕಂತಂದ್ರೆ ಯೋಚನೆ ಮಾಡಿ ಓದಬೇಕು. ಓಕೆ, ನಾವು ನೀಟಾಗಿ ಒಂದೊಂದು ಕ್ವಶನನ್ನು ಅನಲೈಸ್ ಮಾಡ್ತಾ ಹೊಂಟಿದ್ದೇವೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂತಂದರೆ ಆಫ್ಟರ್ ದಿಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಭಾರತೀಯ ಸಮರ ಕಲೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳಲ್ಲೂ ಯಾವುದು ಸರಿ ಇಲ್ಲ. ಇವೇನು ಕೇಳಿದಾನೆ ಅಂತಂತಂದ್ರೆ ಯಾವುದು ಸರಿ ಇಲ್ಲ ಅಂತ ಕೇಳಿದಾರೆ. ಭಾರತೀಯ ಸಮರ ಕಲೆ ಇಲ್ಲಿ ನೋಡ್ರಿ, ಗಟ್ಕಾ ಪಂಜಾಬ್, ತೋಡಾ ಮಧ್ಯಪ್ರದೇಶ್, ಇಂಬಿಯಾನ್ ರಸ್ಲಿಂಗ್ ಮಿಜೋರಾಂ, ಸಿಲ್ಬೂಮ್ ಏನಿದೆ ಅಂತ ತಮಿಳ್ನಾಡು. ಇಲ್ಲಿ ನೋಡ್ರಿ ಈ ತೋಡಾ ಇದೆಯಲ್ಲ, ಈ ತೋಡಾ ರಾಂಗ್ ಇದೆ. ಎದಕ್ಕೆ ರಾಂಗ್ ಇದೆ ಅಂತಂದ್ರೆ ಇದು ಹಿಮಾಚಲ್ ಪ್ರದೇಶದ್ದು. ಇಟ್ ಈಸ್ ಆಫ್ ದ ಹಿಮಾಚಲ್ ಪ್ರದೇಶ್. ಮಧ್ಯಪ್ರದೇಶ ಅಲ್ಲ, ಅದು ಹಿಮಾಚಲ್ ಪ್ರದೇಶ್. ಇದು ಗಟ್ಕಾ ಪಂಜಾಬ್ ಚೆನ್ನಾಗಿದೆ, ಇಂಬಿಯನ್ ರೆಸ್ಲಿಂಗ್ ಮಿಜೋರಾಂ ಕರೆಕ್ಟ್ ಇದೆ. ತೋಡಾ ಒಂದೇ ತಪ್ಪಿದೆ, ಏನಿದೆ ಹಿಮಾಚಲ್ ಪ್ರದೇಶ ಇದೆ. ಎದಕ್ಕಂತಂದ್ರೆ ಯಾವುದು ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ಇಟ್ ಇಸ್ ಅ ಫಾರ್ಮ್ ಆಫ್ ದ ಮಾರ್ಷಲ್ ಆರ್ಟ್ಸ್. ಸಿಲ್ಬಮ್ ಏನಿದೆ ಅಂತಂದ್ರೆ ತಮಿಳ್ನಾಡು. ಈ ಕಲರಿ ಪಯಟ್ ಇದೆ, ಕಲರಿ ಪಯಟ್ ಇಸ್ ಆಫ್ ಕೇರಳ. ಅಂದರೆ ಇದು ಕ್ವಶನ್ ಎದು ರಿಲೇಟೆಡ್ ಅಂತಂದ್ರೆ ಇಟ್ ಈಸ್ ಆಲ್ಸೋ ರಿಲೇಟೆಡ್ ಟು ದ ಆರ್ಟ್ ಆ್ಯಂಡ್ ಕಲ್ಚರ್. ನೋಡ್ರಿ, ಆರ್ಟ್ ಆ್ಯಂಡ್ ಕಲ್ಚರ್ ಮೇಲೆ 2 ಕ್ವಶನ್ ಇದೆ. ಅಂದರೆ ನಿಮ್ಮ ಪ್ರಕಾರ ನೆಕ್ಸ್ಟ್ ಕಮ್ಮಿಂಗ್ ಎಕ್ಸಾಮಿಗೆ ಥರೋಲಿ ನೀವು ಏನು ಸ್ಟಡಿ ಮಾಡ್ಬೇಕಂತಂದ್ರೆ ಆರ್ಟ್ ಆ್ಯಂಡ್ ಕಲ್ಚರನ್ನು ಸ್ಟಡಿ ಮಾಡಬೇಕು. ನೋಡ್ರಿ, ನಂದು ಉದ್ದೇಶ ಏನಂತಂದರೆ ಪ್ರಶ್ನೆ ಪತ್ರಿಕೆ ಬಿಡಿಸೋದಲ್ಲ. ಯಾವ ರೀತಿ ಕ್ವಶನ್ ಕೇಳ್ತಿದ್ದಾನೆ, ನಾವು ಯಾವ ಮೈಂಡ್ ಸೆಟ್ಟಿಗೆ ನಾವು ರೆಡಿ ಆಗಬೇಕು, ಯಾವ್ಯಾವ ಟಾಪಿಕ್ಸಿಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಅಷ್ಟೇ ಅದು ಹೇಳಲಿಕ್ಕೆ ಸಪೋರ್ಟಾಗಿ ಕ್ವಶನ್ ಪೇಪರ್ ಬಿಡಿಸ್ತಿದ್ದೇನೆ. ಐ ಆಮ್ ನಾಟ್ ಸಾಲ್ವಿಂಗ್ ದ ಕ್ವಶನ್ ಪೇಪರ್ ನಾವು, ಜಸ್ಟ್ ಅದು ಸಪೋರ್ಟಿಗೆ. ಓಕೆ, ಕಮಿಂಗ್ ಬ್ಯಾಕ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಆರ್ಟ್ ಆ್ಯಂಡ್ ಕಲ್ಚರ್ ಇದೆ. ಈ ಕೆಳಕಂಡ ಜನಪದ ಹಾಡುಗಳನ್ನು ಸಂಬಂಧಿಸಿದ ರಾಜ್ಯಗಳೊಂದಿಗೆ ಹೋಲಿಸಿ. ಇದಕ್ಕೆ ಆನ್ಸರ್ ಏನಪ್ಪಾ ಅಂತಂತಂದ್ರೆ ಇದು ಅಗೇನ್ ಆರ್ಟ್ ಆ್ಯಂಡ್ ಕಲ್ಚರು ಫ್ಯಾಕ್ಚುಯಲ್ ಕ್ವಶನ್. ಅವಾಗ ಹೇಳೇನೆ 2 ರೀತಿ ಕ್ವಶನ್ ಕೇಳೋದು, ಒಂದು ಫ್ಯಾಕ್ಚುಯಲ್ ಕೇಳ್ತಾನೆ, ಒಂದು ಕಾನ್ಸೆಪ್ಚುಯಲ್ ಕೇಳ್ತಾನೆ. ಇದು ಯಾವುದಂತಂದ್ರೆ ಫ್ಯಾಕ್ಚುಯಲ್ ಕ್ವಶನ್. ನೋಡ್ರಿ, ಈ ಕಂಟಿನ್ಯೂ ಆಗಿ ನಾವು ಆರ್ಟ್ ಆ್ಯಂಡ್ ಕಲ್ಚರ್ ಬಿಡಿಸ್ತಿದ್ದೇವೆ ಅಂತಂದ್ರೆ ದ ಇಂಪಾರ್ಟೆಂಟ್ ಶುಡ್ ಬಿ ಗೋನ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರ್. ಮುಂಬರುವ ಪರೀಕ್ಷೆಗೆ ನೀವು ಆರ್ಟ್ ಆ್ಯಂಡ್ ಕಲ್ಚರನ್ನು ಫ್ಯಾಕ್ಟ್ ವೈಸ್ ರಿವಿಷನ್, ಫ್ಯಾಕ್ಟ್ ಇದ್ದರೆ, ಫ್ಯಾಕ್ಚುಯಲ್ ಕ್ವಶನ್ಸ್ ಇದ್ದರೆ ಯಾವಾಗೂ ನೀವು ಏನು ಮಾಡ್ಬೇಕಂತಂದರೆ ಯು ಹ್ಯಾವ್ ಟು ರಿವೈಸ್ ಮೋರ್. ಮನನೆ, ರಿವಿಷನ್, ಫೋಕಸ್, ಕಾನ್ಸಂಟ್ರೇಷನ್ ಆ್ಯಂಡ್ ರಿವಿಷನ್ ಈಸ್ ಫಾದರ್ ಆ್ಯಂಡ್ ಮದರ್ ಆಫ್ ದ ಮೆಮರಿ ಅಂತ ಕರಿತೇವೆ. ಒಂದು ಕಾನ್ಸಂಟ್ರೇಷನ್ ಇರಬೇಕು, ಒಂದು ರಿವಿಷನ್ ಇರಬೇಕು. ಇವೆರಡಕ್ಕೂ ಫಾದರ್ ಆ್ಯಂಡ್ ಮದರ್ ಆಫ್ ದ ಮೆಮರಿ ಅಂತ ಕರಿತೇವೆ. ಎಷ್ಟೋ ಸ್ಟೂಡೆಂಟ್ಸ್ ಅಂತ ಕೇಳ್ತಾರೆ, ಸರ್ ನೆನಪೊಳಿಯಲ್ಲ ನನಗೆ. ನೆನಪೊಳಿಯಲ್ಲ ಎದಕ್ಕಂತಂದ್ರೆ ಒಂದು ಫೋಕಸ್ಲಿ ಓದಿರಲ್ಲ, ನೀನು ಕಾನ್ಸಂಟ್ರೇಟ್ ಓದಿರಲ್ಲ, ಇನ್ನೊಂದು ರಿವಿಷನ್ ಮಾಡಿರಲ್ಲ. ಇವೆರಡೂ ಮಾಡಿದ್ರಷ್ಟೇ ಏನಾಗುತ್ತೆ ಅಂತಂತಂದರೆ ನಿನ್ಗೆ ಓದಿದ್ದು ನೆನಪೊಳಿಯುತ್ತೆ. ಓಕೆ, ಇಲ್ಲಿ ಆನ್ಸರ್ ಏನು ಕೊಟ್ಟಿದ್ದಾರೆ ಅಂತಂದರೆ A4 ಸೋವಾರ್ ಅಂದ್ರೆ ಏನಂತಂತಂದರೆ ಬಿಹಾರದ್ದು,
ಬಿ ಏನು ಕೊಟ್ಟಿದ್ದಾರೆ ಅಂದರೆ B3 ಕೊಟ್ಟಿದ್ದಾರೆ. ವಿಲ್ಲಿಪಟ್ಟು ಇದು ಎದುರ್ದು ತಮಿಳ್ನಾಡು. ಭೂತಹಾಡು ಎದುರು ಕೊಟ್ಟಿದ್ದಾರೆ ಅಂತಂತಂದರೆ ಕೇರಳದ ಕೊಟ್ಟಿದ್ದಾರೆ. ಜರಿ ಎದುರು ಕೊಟ್ಟಿದ್ದಾರೆ ಅಂತಂತಂದರೆ ಹಿಮಾಚಲ್ ಪ್ರದೇಶ ಕೊಟ್ಟಿದ್ದಾರೆ. ಸರ್ ಇದನ್ನು ಹೆಂಗೆ ನೆನಪಿಟ್ಕೊಳ್ಳೋದು ಅಂತಂದರೆ ಅದೇ ಫ್ಯಾಕ್ಚುಲ್ ಇದ್ದರೆ ಯು ಹ್ಯಾವ್ ಟು ರಿವೈಸ್. ನಿಮ್ದು ಏನು ಇರಬೇಕಂತಂದರೆ ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಇಟ್ಕೋಬೇಕು ನೀವು. ಯು ಹ್ಯಾವ್ ಟು ಮೇಕ್ ಅ ಶಾರ್ಟ್ ನೋಟ್ಸ್. ಈಗ ನೋಡಿರಿ ಇಲ್ಲಿ ಹಾಡುಗಳು ಜಾನಪದ ಹಾಡುಗಳನ್ನ ಕೇಳಿದಾರೆ ಅಂತಂದರೆ, ಫೋಕ್ ಸಾಂಗ್ಸ್ ಬಗ್ಗೆ ಕೇಳಿದಾರೆ ಅಂತಂದರೆ ನಿಮ್ಮದು ನೋಟ್ಸ್ ಏನು ಇರಬೇಕಂತಂದರೆ ಭಾರತದಲ್ಲಿರುವ ರಾಜ್ಯಗಳ ಜನಪದ ಹಾಡುಗಳ ಪಟ್ಟಿ, ಇದು ನಿಮ್ಮದು ನೋಟ್ಸ್ ಇರಬೇಕು. ನೀವು ಇದನ್ನು ನೋಟ್ಸ್ ಮಾಡಲೇಬೇಕು, ಸಪ್ರೇಟಾಗಿ ನೋಟ್ಸ್ ಮಾಡಲೇಬೇಕು. ಎದಕ್ಕಂತಂದರೆ ಇದು ಫ್ಯಾಕ್ಚುಯಲ್ ಕ್ವಶನ್. ಕಾನ್ಸೆಪ್ಟ್ ಇದ್ದರೆ ಗೆಸ್ ಮಾಡಿ ಏನೋ ತಲೆ ಓಡಿಸಿ ಟಿಕ್ ಹಾಕ್ಬೋದು. ಬಟ್ ಇದು ಎಸ್ ಆರ್ ನೋ, ಗೊತ್ತಿದ್ರೆ ಗೊತ್ತಿಲ್ಲ ಅಂದ್ರೆ ಇಲ್ಲ. ಇಲ್ಲಿ ಗೆಸ್ ಮಾಡಕ್ಕೆ ಬರಲ್ಲ. ಈಗ ವಿಲ್ಲಿಪಾಟು ಇದೆ ಅಂತಂದರೆ ಇಲ್ಲಿ ತಮಿಳ್ನಾಡು ಜೊತೆ ಏನಾದ್ರು ಆಂಧ್ರ ಪ್ರದೇಶ ಕೊಟ್ಟಿದ್ದ ಅಂದ್ರೆ ಕನ್ಫ್ಯೂಸ್ ಆಗ್ತಿತ್ತು ನಮಗೆ. ಇಲ್ಲಿ ನೋಡಿ ಭೂತ ಹಾಡು ಅಂದ ತಕ್ಷಣ ಇಲ್ಲಿ ಕರ್ನಾಟಕ ಅಂತ ಕೊಟ್ಟಿದ್ದ ಅಂತಂದರೆ ಆಬ್ವಿಯಸ್ ನಾವು ಭಾಳಷ್ಟು ಜನ ಏನು ಮಾಡಿ ಬಂದಿದ್ವಿ ಅಂದ್ರೆ ಕರ್ನಾಟಕ ಟಿಕೆಗೆ ಬರ್ತಿದ್ವಿ. ಆಬ್ವಿಯಸ್ಲಿ ಹ್ಯೂಮನ್ ಮೈಂಡ್ ಅದು. ಎದಕ್ಕಂತಂದರೆ ಹಾಡು ಅಂತ ಬಂದ ತಕ್ಷಣ ನಮ್ಮ ಕರ್ನಾಟಕದ ಇರಬೇಕಪ್ಪ ಅಂತಂತ ಏನು ಮಾಡಿಬಿಡ್ತೇವೆ ಅಂದ್ರೆ ಕರ್ನಾಟಕ ಟಿಕೆಗೆ ಬಂದುಬಿಡ್ತೇವೆ. ಅಕಸ್ಮಾತ್ ಏನಾದರೂ ಈ ಆಪ್ಷನ್ದಾಗ ಕರ್ನಾಟಕ ಕೊಟ್ಟಿದ್ದಂದರೆ ಅಂದರೆ ಈ ಕ್ವಶನನ್ನು ಇನ್ನೂ ಟಫ್ ಮಾಡ್ಬೋದಿತ್ತು. ನಾನು ಯಾವಾಗೂ ಕ್ಲಾಸ್ನಾಗ ಹೇಳ್ತಿರ್ತೇನೆ, ಕ್ವಶನ್ಸ್ ಟಫ್ ಇರೋಲ್ಲ, ಬಟ್ ಅವೇನು ಆಪ್ಷನ್ಸ್ ಇರ್ತಾವಲ್ಲ ಅವು ಕ್ವಶನ್ಸನ್ನ ಟಫ್ ಮಾಡ್ತವೆ. ಅಂದರೆ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಆಪ್ಷನ್ಸ್ ಫಸ್ಟ್. ನೀವೆಲ್ಲ ಪ್ರಶ್ನೆಗಳ ಬಗ್ಗೆ ತಲೆ ಕೆಡಿಸ್ಕೊತೀರಿ, ಪ್ರಶ್ನೆಗಳ ಬಗ್ಗೆ ತಲೆ ಕೆಡಿಸ್ಕೊ, ಆಯ್ಕೆಗಳ ಬಗ್ಗೆ ತಲೆ ಕೆಡಿಸ್ಕೊರಿ. ಆಯ್ಕೆಗಳನ್ನು ಪ್ರಶ್ನೆಗಳನ್ನ ಏನು ಮಾಡ್ತಾವೆ ಅಂದ್ರೆ ಕಠಿಣವಾಗಿ ರೂಪಿಸ್ಕೊಳ್ತವೆ. ಇಲ್ಲಿವರೆಗೂ ನಾವು ಏನು ಓದಿದ್ವಿ ಅಂತಂದರೆ ಫಸ್ಟ್ ಇಂಪಾರ್ಟೆನ್ಸ್ ಇದು ಕೊಡಬೇಕಂದ್ರೆ ಆರ್ಟ್ ಆ್ಯಂಡ್ ಕಲ್ಚರ್. ಆರ್ಟ್ ಆ್ಯಂಡ್ ಕಲ್ಚರಿಗೆ ಇಂಪಾರ್ಟೆನ್ಸ್ ಕೊಡಲೇಬೇಕು. ಕಲೆ ಮತ್ತು ಸಂಸ್ಕೃತಿಗೆ ಇದಕ್ಕಂತೂ ಇಂಪಾರ್ಟೆನ್ಸ್ ಕೊಡಲೇಬೇಕು ನಾವು. ಫಸ್ಟ್ ಪ್ಯಾರಾಮೀಟರ್ ಬರುವಂಥ ಮಾರ್ಕ್ಸ್ ಬಂದುಬಿಡ್ತವೆ, ತಗೊಂಬಿಡ್ರಿ. ಆರ್ಟ್ ಆ್ಯಂಡ್ ಕಲ್ಚರ್ ಓದಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಅಗೇನ್ ಫ್ಯಾಕ್ಚುಯಲ್ ಕ್ವಶನ್. ಕೆ ಇದೊಂದು ಏನಂತಂತಂದರೆ ಫ್ಯಾಕ್ಚುಯಲ್ ಕ್ವಶನ್ ಸಿಕ್ಕಾಪಟ್ಟಿ ಕೇಳ್ತಾರೆ ಕೆ ಎದವರು. ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿವರೆಗೂ ನಾವು ಏನು ನೋಡ್ತಿದ್ವಿ ಅಂತಂದರೆ ಫ್ಯಾಕ್ಚುಯಲ್ ಕ್ವಶನ್ಸನ್ನ ನೋಡ್ತಿದ್ದೆ, ಫ್ಯಾಕ್ಟ್ ಕೇಳ್ತಾರೆ. ಅಂದರೆ ನೀವು ರಿವಿಷನ್ ಸಿಕ್ಕಾಪಟ್ಟೆ ಮಾಡಬೇಕು, ಒಂದೇ ಸೋರ್ಸ್ ಇಟ್ಕೋಬೇಕು, ರಿವಿಷನ್ ಮಲ್ಟಿಪಲ್ ಟೈಮ್ ಮಾಡಬೇಕು. ಇಟ್ ಇಸ್ ಅನ್ ಆರ್ಟ್. ಓಕೆ, ಇಲ್ಲಿ ಏನು ಕೇಳಿದಾರೆ ಕ್ವಶನ್, ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಿಸಿದೆ ದಂತೆ 23 ಅರ್ಹ ಭಾಷೆಗಳ ಪೈಕಿ ಈ ಕೆಳಗಿಂದ ಯಾವ ಭಾಷೆಗಳಿಗೆ ಇದುವರೆಗೆ ಪ್ರಶಸ್ತಿಯನ್ನು ಪಡೆದಿವೆ ಅಂತ ಕ್ವಶನ್ ಕೇಳಿದ್ದಾರೆ. ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕಾಶ್ಮೀರಿ, ಕೊಂಕಣಿ, ಮಣಿಪುರಿ, ಸಂತಾಲಿ, ಇಂಗ್ಲೀಷ್ ಅಂತೇಳಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ? ಕಾಶ್ಮೀರಿ, ಕೊಂಕಣಿ, ಮಣಿಪುರಿ, ಸಂತಾಳ್ ಮತ್ತು ಇಂಗ್ಲೀಷ್. ಇಲ್ಲೇ ಆಲ್ಮೋಸ್ಟ್ ಕಾಶ್ಮೀರಿಗೆ ಸಿಕ್ಕಿದೆ, ಕೊಂಕಣಿಗೆ ಸಿಕ್ಕಿದೆ ಮತ್ತು ಇಂಗ್ಲೀಷಿಗೆ ಸಿಕ್ಕಿದೆ. A, B and D ಇದರ ಆನ್ಸರ್ ಏನಂತಂತಂದರೆ A, B and E. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂತಂದರೆ ಕೊಂಕಣಿಗೆ ಯಾರಿಗೆ ಸಿಕ್ಕಿದೆ ಅಂತಂತಂದರೆ ರವೀಂದ್ರ ಕೆಲ್ಕರಿಗೆ ಅಥವಾ ಕೇಲೇಕರ್ ಅಂತೂ ಕರೀತಾರೆ. 2006ನೇ ಇಸ್ವಿಗೆ ಸಿಕ್ಕಿದೆ ಅವರಿಗೆ ಕೊಂಕಣಿ, ರವೀಂದ್ರ ಕೇಲೇಕರ್. ನೆಕ್ಸ್ಟ್ ಯಾರು ಸಿಕ್ಕಿದೆ ಅಂತಂದರೆ ಕಾಶ್ಮೀರಿ ರೆಹಮಾನ್ ರಾಯಿ ಅಂಥೇಳಿ ಅವ್ರಿಗೆ ಸಿಕ್ಕಿದೆ 2007. ಇಂಗ್ಲೀಷ್ ಒಳಗಡೆ ಅಮಿತಾವ್ ಘೋಷ್ ಯಾವಾಗ ಸಿಕ್ಕಿದೆ? 2018. ಅಂದರೆ ಈ ವರ್ಷ ಏನೇನು ಕೇಳುವಂಥ ಚಾನ್ಸ್ ಇರ್ತೈತೆ ಅಂದರೆ ನಿಮ್ಗೆ ಏನು ನೆನ್ಪಿಟ್ಕೋಬೇಕಂತಂದರೆ ನೀವು ಏನು ಓದಬೇಕಂತಂದರೆ ಅರ್ಥ ಮಾಡ್ಕೊಳ್ಳಿ. ನಾನು ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕತ್ತಿಲ್ಲ, ಸ್ಟ್ರಾಟಜಿ ಮಾಡೋಕತ್ತೇವೆ ನಾವೀಗ. ವಿ ಆರ್ ಡೂಯಿಂಗ್ ಎ ಸ್ಟ್ರಾಟಜಿ. ಏನು ನೋಡ್ಕೋಬೇಕಂತಂದರೆ ಕಂಪಲ್ಸರಿ ಅವಾರ್ಡ್ ಬಗ್ಗೆ ಓದ್ಕೋಬೇಕು ನೀವು. ಯಾವ್ಯಾವ ಅವಾರ್ಡ್ ಬಗ್ಗೆ ಓದ್ಕೋಬೇಕಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಅಂತ ನೋಬೆಲ್ ಅವಾರ್ಡ್ಸ್. ಆ್ಯಕ್ಚುಲಿ ಇತ್ತೀಚೆಗೆ ನೋಬೆಲ್ ಅವಾರ್ಡ್ ಲಿಟ್ರೇಚರ್ ಅಮಿತಾವ್ ಘೋಷಿ ಬರಬೇಕಿತ್ತು, ಒಂದು ಸ್ವಲ್ಪ ತಪ್ಪಿದೆ. ಅವರು ನಾಮಿನೇಷನ್ ಆಗಿದ್ದರು. ಇವ್ರು ಯಾರು ಅಂತಂತಂದರೆ ಹೆಮ್ಮೆ ಏನಂತಂದರೆ ನಮಗೂ ಇವರು ಇಂಡಿಯನ್. ಇವರು ರವೀಂದ್ರನಾಥ್ ಟ್ಯಾಗೋರ್ ಆದಮೇಲೆ 2ನೇ ಇಂಡಿಯನ್ ಇವರೇ ತೊಗೊಳ್ದಿತ್ತು, ಅಮಿತಾವ್ ಘೋಷ್. ಅಥವಾ ಇನ್ನೊಬ್ರು ಇದ್ದರು ಸಲ್ಮಾನ್ ರಶೀದಿ. ಇಬ್ಬರಿಗೆ ಸಿಗಬೇಕಿತ್ತು. ಈ ಸರಿ ನಮ್ಮ ಕೈ ತಪ್ಪಿದೆ. ನೋಡೋಣ ಮುಂದಿನ ವರ್ಷ ಅಥವಾ ಮುಂದೆ ಯಾವಾಗಾದ್ರು ಸಿಕ್ಕರೆ ಇಟ್ ವಿಲ್ ಬಿ ಗ್ರೇಟ್ ಫಾರ್ ಅಸ್, ಪ್ರೌಡ್ ಫೀಲಿಂಗ್ ನಮ್ಮ ಇಂಡಿಯನ್ಸಿಗೆ. ಎದಕ್ಕಂತಂದರೆ ಆಲ್ಮೋಸ್ಟ್ ಜಾಗತಿಕ ಮಟ್ಟದಲ್ಲಿ ಅತಿ ರಿಚ್ ಲಿಟ್ರೇಚರ್ ಇರೋದು ಇಂಡಿಯನ್ ಲಿಟ್ರೇಚರ್. ಅರ್ಥ ಮಾಡ್ಕೊಂಬಿಡ್ರಿ ನೀವು. ಯಾರೇ ನೋಬೆಲ್ ಅವಾರ್ಡ್ ತೊಗೊಳ್ಳಿ, ಇನ್ನೇ ತೊಗೊಳ್ಳಿ, ನಮ್ಮ ರಾಮಾಯಣ ಮಹಾಭಾರತ ನೋಡ್ರಿ ಇವತ್ತಿಗೂ ಎಷ್ಟು ರೆಲೆವೆಂಟ್ ಇದೆ, ಇವತ್ತಿಗೂ ಅದರ ಪ್ರಸ್ತುತತೆ ಎಷ್ಟಿದೆ. ಸಿಗಬೇಕಿತ್ತು ಅಮಿತಾವ್ ಘೋಷ್. ಅಂದರೆ ಮತ್ತೆ GK ಕ್ಲಾಸ್ ಅದು ತೊಗೊಂಡಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾನೆ. ಅವಾರ್ಡ್ ಒಳಗಡೆ ನೀವು ಏನು ಓದಬೇಕಂದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನೋಬೆಲ್ ಅವಾರ್ಡ್ ಓದಬೇಕು. ನೋಬೆಲ್ ಅವಾರ್ಡ್ಸ್ ಎಲ್ಲ ನೋಬೆಲ್ ಅವಾರ್ಡ್ ಓದಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲ ನೋಬೆಲ್ ಅವಾರ್ಡ್ ಓದಬೇಕು. ಲಿಟ್ರೇಚರ್ ಒಳಗಡೆ ಪುಲಿಟ್ಸರ್ ಪ್ರೈಸ್, ಮ್ಯಾನ್ ಬುಕ್ಕರ್ ಅಂತ ಕೊಡ್ತಾರೆ. ನೆಕ್ಸ್ಟ್ ಜ್ಞಾನಪೀಠ, ನೆಕ್ಸ್ಟ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ನೀವು ಇಷ್ಟಂದ್ರೂ ಅವಾರ್ಡ್ಸನ್ನು ನೀವು ಪ್ರಿಪೇರ್ ಆಗಲೇಬೇಕು. ಈ ಕ್ವಶನಿಂದ ನಾವು ಇದನ್ನು ಅರ್ಥ ಮಾಡ್ಕೋಬೋದು. ಮಣಿಪುರ್ ಮತ್ತು ಸಂತೆಲೆಗೆ ಸಿಕ್ಕಿಲ್ಲ. ಓಕೆ, ಅರ್ಥ ಮಾಡ್ಕೊಳ್ಳಿ. ಅವಾರ್ಡ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಬೆಲ್ ಅವಾರ್ಡು, ಪುಲಿಟ್ಸರು, ಮ್ಯಾನ್ ಬುಕ್ಕರು, ಜ್ಞಾನಪೀಠ, ದಾದಾ ಸಾಹೇಬ್ ಫಾಲ್ಕೆ, ಮ್ಯಾಗ್ಸೆಸ್ ಅಂತ ಒಂದು ಅವಾರ್ಡ್ ಬರುತ್ತೆ. ಅಂದರೆ ಈ ವರ್ಷ ಒಂದು ವರ್ಷ ಒಳಗಡೆ ಯಾರ್ಯಾರು ಏನೇನು ಅವಾರ್ಡ್ ಬಂದಿದ್ದಾವಲ್ಲ 1 ಇಯರ್ದಷ್ಟೇ ಓದ್ರಿ. ನೀವು ಯಾವ ವರ್ಷ ಎಕ್ಸಾಮ್ ಬರೀತಿರ್ತೀರಲ್ಲ ಆ 1 ಇಯರ್ದಷ್ಟೇ ನೆನ್ಪಿಟ್ಕೋರಿ. ಆ 1 ಇಯರ್ಸ್ ಯಾವ್ಯಾವ ಫೇಮಸ್ ಅವಾರ್ಡ್ ಬಂದಿದ್ದಾವಲ್ಲ ಅವ್ನು ಓದಿ ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಂಡ್ಬಿಡ್ರಿ, ಶಾರ್ಟ್ ನೋಟ್ಸ್ ಮಾಡಿ. ನಾನು ನಿಮ್ಗೆ ಶಾರ್ಟ್ ನೋಟ್ಸ್ ಅಂತ ಆಗಲಿಲ್ಲ ಎದಕ್ಕೆ ಹೇಳ್ತಿದ್ದೇನೆ ಅಂತಂದರೆ ಐ ಆಮ್ ರಿಪೀಟಿಂಗ್ ದಟ್ ಯು ಹ್ಯಾವ್ ಟು ಮೇಕ್ ಅ ಶಾರ್ಟ್ ನೋಟ್ಸ್. ಎದಕ್ಕಂತಂದರೆ ಬಿಕಾಸ್ ಟು ಇಂಪ್ರಿಂಟ್ ಇನ್ ಯುವರ್ ಮೆಮರಿ. ನಿಮ್ಮ ಮೈಂಡ್ ಒಳಗಡೆ ಅದೇನಾಗಬೇಕಂತಂದರೆ ಇಂಪ್ರಿಂಟ್ ಆಗಬೇಕು. ನಾನು ಯಾವಾಗ ಹೇಳಿದ್ದೇನೆ, ನೀವು ಏನೇ ಜೀವನದಾಗ ಗೆಲ್ಲಬೇಕಂತಂದರೆ ಸಕ್ಸಸ್ ಆಗಬೇಕಂತಂದರೆ ಯು ಹ್ಯಾವ್ ಟು ಫ್ರೇಮ್ ಯುವರ್ ಮೈಂಡ್ ಸೆಟ್ ಫಸ್ಟ್.
ನಿಮ್ಮ ಆಲೋಚನೆ, ನಿಮ್ಮ ದೃಷ್ಟಿಕೋನ ಏನು ಮಾಡಬೇಕು ಅಂತಂತಂದ್ರೆ ನೀವು ಬದಲಾವಣೆ ಮಾಡ್ಕೋಬೇಕು. ದೃಷ್ಟಿಕೋನ ಬದಲಾವಣೆ ಆತಂತಂದ್ರೆ ಜೀವನ ಬದಲಾವಣೆ ಆಗುತ್ತೆ. ಅದಕ್ಕೆ ನಾನು ದೃಷ್ಟಿಕೋನ ಸೀರೀಸ್ ಅಂತ ಇಡ್ತಿದ್ದೀನಿ KEಗೆ. ನಾಟ್ ಓನ್ಲಿ ಕೆ, ಇನ್ ಅಪ್ಕಮಿಂಗ್ ಯಾವುದೇ ಎಕ್ಸಾಮ್ ಇರಲಿ, PSI, FDA, SDA, KS ಯಾವುದೇ ಎಕ್ಸಾಮ್ ಇರಲಿ, ಆ ಎಕ್ಸಾಮ್ ತಕ್ಕ ನೀವೇನು ಮಾಡ್ಬೇಕಂದ್ರೆ ಮೈಂಡ್ಸೆಟ್ಟನ್ನು ಡೆವಲಪ್ ಮಾಡಬೇಕು. ಅದು ನಾನು ಈಗ ಮಾಡಿಸ್ತಿದ್ದೆ ನಿಮ್ಮ ಕಡೆ. ಓಕೆ, ನೆಕ್ಸ್ಟ್ ಇದ್ರ ಬಗ್ಗೆ ಕೊಟ್ಟಿದ್ದಾರೆ ಅಂತಂತಂದರೆ ICC ಪುರುಷರ T20 ವಿಶ್ವಕಪ್ಪಿಗೆ ಸಂಬಂಧಿಸಿದೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ. ನೋಡಿ, ಕ್ವಶನ್ ಕೇಳಿದ ನಾನು, ಯಾವ ಹೇಳಿಕೆಗಳು ಸರಿಯಾಗಿವೆ. ಇದು ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್. ನೀವು ಗೊತ್ತಿದ್ರೆ ಬರೀತೀರಿ, ಗೊತ್ತಿಲ್ಲ ಅಂದರೆ ಬಿಟ್ಟು ಬರಬೇಕು ಅಷ್ಟೇ. ಇದು ICC ಪುರುಷರ T9 ಆವೃತ್ತಿಯಾಗಿದೆ. ನೀವು ಓದಿದರೆ ಇದು ಗೊತ್ತಿರುತ್ತೆ. ಜಸ್ಪ್ರೀತ್ ಬುಮ್ರಾರವರು ಟೂರ್ನಮೆಂಟಿನ ಆಟಗಾರ ಪ್ರಶಸ್ತಿಯನ್ನು ಗಳಿಸಿದರು 100%. ಇದು ಆನ್ಸರ್ ಏನಂತಂದರೆ 3A and D. ಅಗೇನ್ ಸ್ಪೋರ್ಟ್ಸ್ ಒಳಗಡೆ ಏನೇನು ನೆನ್ಪಿಟ್ಕೋಬೇಕಂತಂದರೆ, ಸ್ಪೋರ್ಟ್ಸ್ ಅಗೇನ್ ಇದ್ರ ಬಗ್ಗೆ ಸಪ್ರೇಟ್ ನೋಟ್ಸ್ ಮಾಡ್ಕೋಬೇಕು. ಕ್ರಿಕೆಟ್, ಹಾಕಿ, ಫುಟ್ಬಾಲ್, ಬ್ಯಾಡ್ಮಿಂಟನ್, ಇವು ಅಟ್ಲೀಸ್ಟ್ ಇವು 4 ಕರೆ ಎಲ್ಲನೂ ಹೇಳ್ತಿಲ್ಲ ನಾನು. ಕ್ರಿಕೆಟು, ಹಾಕಿ, ಫುಟ್ಬಾಲ್, ಬ್ಯಾಡ್ಮಿಂಟನ್ 1 ಇಯರ್ ಒಳಗಡೆ ಸ್ಪೋರ್ಟ್ಸ್ ಯಾರ್ಯಾರು ವಿನ್ ಆಗಿದ್ದಾರೆ, ಅವಾರ್ಡ್ ಯಾರು ಬಂದಿದ್ದಾರೆ, ಯಾರು ವಿನ್ ಆಗಿದ್ದಾರೆ, ಅವಾರ್ಡ್ಸ್ ಯಾರು ಬಂದಿದೆ. ಇದನ್ನು ಅಷ್ಟಾದರೂ ನೀವು ಏನು ಮಾಡ್ಕೊಳ್ಳಿ ಅಂತಂದ್ರೆ ನೆನಪಿಟ್ಕೊಳ್ಳಿ. ನಾನು ನಿಮ್ಗೆ 100% ಎಲ್ಲನೂ ನೆನಪಿಟ್ಕೋಬೇಕಂತ ಹೇಳ್ತಿಲ್ಲ, 100% ಎಲ್ಲನೂ ಟಿಕ್ ಹಾಕಿ ಬರ್ರಿ ಅಂತ ಹೇಳ್ತಿಲ್ಲ. ಎಕ್ಸಾಮಿಗೆ ಪ್ರಯತ್ನ ಮಾಡಲಿಕ್ಕೆ ಏನು ಹೋಗಿದೆ, ಒಂದು ಕ್ವಶನ್ ಟಿಕ್ ಆದರೆ ಎಷ್ಟೋ ಮಾರ್ಕ್ಸ್ ಬರುವಂಥ ಚಾನ್ಸಸ್ ಇರ್ತವೆ. ಬಿಡೋದು ಬೇಡ, ಪ್ರಯತ್ನ ಮಾಡೋಣ. ಮತ್ತು ಓದೋದೇ ನಮ್ಮ ಕೆಲಸ ಅಂತಂತಂದರೆ ವಿ ವಿಲ್ ಸ್ಟಡಿ. ಓಕೆ, ಇದು ನೀವು ಏನು ಮಾಡ್ಬೋದು ಅಂತ ಪ್ರಿಪೇರ್ ಆಗ್ಬೋದು. ಇದು ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್ಸ್. ಗೊತ್ತಿದ್ದರೆ ಬರೀಬೇಕು. ಯಾರು ಸ್ಪೋರ್ಟ್ಸ್ ಅವೇರ್ನೆಸ್ ಇದೆ ಅವ್ರು ಇದನ್ನು ಮಾಡೋ. ಇಲ್ಲಪ್ಪ ಅನ್ನೋ ಸರ್ ನಂಗೆ ಸ್ಪೋರ್ಟ್ಸ್ ಅಂದ್ರೆ ಲೈಕ್ ಇಲ್ಲ ಅಂದ್ರೆ ಬಿಡ್ರಿ, ಬೇರೆ ಕ್ವಶನ್ಸ್ ಇದ್ದಾವೆ. ಯಾವುದು ನಿಮ್ಗೆ ಲೈಕ್ ಇಲ್ಲ ಅದ್ರ ಬಗ್ಗೆ ಇದನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಸ್ಟ್ರಗಲ್ ಮಾಡಕ್ಕೆ ಹೋಗ್ಬೇಡ್ರಿ. ಅದೇ ಇನ್ನೊಂದು ಸ್ವಲ್ಪ ನಿಮ್ಗೆ ಯಾವ್ದು ಲೈಕ್ ಇರೋ ಸಬ್ಜೆಕ್ಟ್ ಇರುತ್ತಲ್ಲ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ರಿ. ಅಲ್ಲಿ ಮಾರ್ಕ್ಸ್ ನಿಮ್ಗೆ ಏನು ಬರುತ್ತಾವೆ ಅಂತಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುವಂಥ ಚಾನ್ಸಸ್ ಇದೆ. ಓಕೆ, ನೀವು ಸ್ಪೋರ್ಟ್ಸ್ ಬಗ್ಗೆ ಅಂತೂ ಪ್ರಿಪೇರ್ ಮಾಡಲೇಬೇಕು, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 23ನೇ ಕ್ವಶನ್ ಅಬ್ಸರ್ವ್ ಮಾಡಿರಿ. ಭಾರತೀಯ ಕ್ರೀಡಾಪಟುಗಳು ಹಾಗೂ ಅವರಿಗೆ ಸಂಬಂಧಿಸಿದ ಕ್ರೀಡೆಗಳನ್ನು ಹೊಂದಿಸಿ ಬರೆಯಿರಿ. ನಾನು ಯಾಗಡಿಯರೇ ಹೇಳಿದೆ ನಿಮಗೆ, ಸ್ಪೋರ್ಟ್ಸ್ ಪರ್ಸನಾಲಿಟಿ, ಸ್ಪೋರ್ಟ್ಸ್ ಬಗ್ಗೆ ಓದಬೇಕಂತಂತೇಳಿ 2 ಅಥವಾ 3 ಕ್ವಶನ್ಸ್ ಬರ್ತಿದ್ದಾವೆ ಸ್ಪೋರ್ಟ್ಸ್ ಬಗ್ಗೆ, ಅದನ್ನು ಓದಲೇಬೇಕು ನೀವು. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಕೊಟ್ಟಿದ್ದಾರೆ ಅಂತಂತಂದರೆ, ಕ್ರೀಡಾಪಟುಗಳು ಒಂದು ಕಡೆ ಕೊಟ್ಟಿದ್ದಾರೆ, ಕ್ರೀಡೆ ಒಂದು ಕಡೆ ಕೊಟ್ಟಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಏನಂತಂತಂದರೆ ಆನ್ಸರ್ ಸೆಕೆಂಡ್ ಇಸ್ ಅ ಕರೆಕ್ಟ್ ಆನ್ಸರ್. ನಿಮ್ಗೆ ಗೊತ್ತಿದೆ, ಮನಿಕಾ ಬಾತ್ರಾ ಟೇಬಲ್ ಟೆನ್ನಿಸ್, ಹರ್ಮನ್ಪ್ರೀತ್ ಸಿಂಗ್ ಎಲ್ಲಿದ್ದಾರೆ ಅಂತಂತಂದರೆ ಹಾಕಿ, ಚಿರಾಗ್ ಶೆಟ್ಟಿ ಎಲ್ಲಿದ್ದಾರೆ ಅಂತಂದರೆ ಬ್ಯಾಡ್ಮಿಂಟನ್, ಬಲರಾಜ್ ಪನ್ವಾರ್ ಎಲ್ಲಿದ್ದಾರೆ ಅಂತಂತಂದರೆ ರೋಯಿಂಗ್. ಅಟ್ಲೀಸ್ಟ್ ಇದ್ರೊಳಗೆ ಒಂದು ಇಬ್ಬರದಾದ್ರೂ ನೆನಪಿಟ್ಕೋಬೇಕು ನೀವು. 2 ಪರ್ಸನಾಲಿಟೀಸ್ ಏನಾದರೂ ನೆನಪಿಟ್ಕೊಂಡ್ರೆ ಇದನ್ನು ಟಿಕ್ ಹಾಕ್ಬೋದು, ಇಲ್ಲಕಂದ್ರೆ ಬಿಟ್ಟು ಬರೋದಾಗುತ್ತೆ. ಅದಕ್ಕೆ ನಿಮ್ಗೆ ಯಾವಾಗ ಹೇಳ್ತಿರ್ತೇನೆ, KA ಮೈಂಡ್ಸೆಟ್ ನೋಡಿರಿ ನೀವು. ಓಕೆ, ಕಂಪ್ಲೀಟ್ ಈ ಪೇಜ್ ಒಳಗೆ ಏನು ಓದಿವಿ ಅಂತಂದರೆ ನಾವು ಸ್ಪೋರ್ಟ್ಸ್ ಆ್ಯಂಡ್ ಅವಾರ್ಡ್ಸ್. ಇದಕ್ಕೆ ನಾನು ಏನು ಕರಿತೇನೆ ಅಂತಂದರೆ ಐ ಕಾಲ್ ಇಟ್ ಆಸ್ ಅನಾಲಿಸಿಸ್. ಈ ರೀತಿ ನೀವು ಏನು ಮಾಡ್ಬೇಕಂತಂದರೆ ಕ್ವಶನ್ ಪೇಪರನ್ನು ವಿಶ್ಲೇಷಣೆ ಮಾಡಬೇಕು. ಅದಕ್ಕೆ ನಾನು ಯಾವಾಗ ಹೇಳ್ತಿರ್ತೇನೆ, ಶನಿವಾರಕ್ಕೊಮ್ಮೆ ಏನು ಮಾಡಿರಿ ಅಂತಂತಂದರೆ ಎಷ್ಟೋ ಕೋಚಿಂಗ್ ಸೆಂಟರ್ದವರು ಫ್ರೀಯಾಗಿ ಟೆಸ್ಟ್ ಸೀರೀಸ್ ನಡೆಸ್ತಾರೆ. ಯಾವುದಾದ್ರು ಒಂದು 2 ಇನ್ಸ್ಟಿಟ್ಯೂಷನ್ದು 1 ಡೇ ಹೋಗಿ ಟೆಸ್ಟ್ ಬರೀರಿ. ಆ ಟೆಸ್ಟ್ ಬರೋದು ದಿವಸ ಏನು ಮಾಡಿರುತ್ತೆ, ಮಾರನೇ ದಿವಸ ಏನು ಮಾಡಿರಿ ಅಂತಂದರೆ ನೀಟಾಗಿ ಈ ಥರ ಏನು ಮಾಡಿರಿ ಅಂತ ಅನಲೈಸಿಸ್ ಮಾಡಿರಿ. ನಾನಂತೂ ಈಗ ನನಗೆ ಎಷ್ಟು ಸಾಧ್ಯ ಅಷ್ಟು ನಾನು ಮಾಡ್ತೇನೆ. ಈಗ ಕಂಟಿನ್ಯೂಸ್ ಆಗಿ ನಿಮ್ದು ಎಕ್ಸಾಮ್ ಬರೋವರೆಗೂ ನಾನು ಮಾಡ್ತೇನೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂತಂತಂದರೆ, ನೀವು ಸ್ವಂತ ಮಾಡಿದ್ದೀರಿ ಅಂತಂತಂದರೆ ಇಫ್ ಯು ಯೂಸ್ ದ ಟ್ರಿಕ್ ನಿಮ್ಗೆ ಈಸಿಲಿ ಹೆಲ್ಪ್ ಆಗುತ್ತೆ. ನಾನು ಜಸ್ಟ್ ನಿಮ್ಗೆ ಇಲ್ಲಿ ಏನು ಮಾಡ್ತಿದ್ದೇನೆ, ಒಂದು ಸೂಕ್ಷ್ಮವಾಗಿ ಒಂದು ಅವೇರ್ನೆಸ್ ಬಿಲ್ಡ್ ಮಾಡ್ತಿದ್ದೇನೆ ಅಷ್ಟೇ. ನಾನು ಅನಲೈಸಿಸ್ ಹೆಂಗೆ ಮಾಡಬೇಕು, ಅಪ್ಕಮಿಂಗ್ KA ನಾನು ಹೆಂಗೆ ಪ್ರಿಪೇರ್ ಆಗಬೇಕು ಅನ್ನೋದು ಅಷ್ಟೇ ಹೇಳ್ತಿದ್ದೇನೆ. ಬಟ್ ನೀವು ಎವ್ರಿ ಸಂಡೇ 1 ವೀಕ್ ಒಳಗೆ ಒಂದು ಟೆಸ್ಟ್ ಕೊಟ್ಬಿಡ್ರಿ. ಎಕ್ಸಾಮ್ ಹತ್ತಿರ ಬರುತ್ತಲ್ಲ, ಅಲ್ಟರ್ನೇಟಿವ್ ಡೇ ಟೆಸ್ಟ್ ಕೊಡ್ರಿ. ಇವತ್ತೊಂದು ಬಿಟ್ಟು ನಾಳೆ ಖಾಲಿ ಇಡೋದು, ಮತ್ತು ನಾಡ್ದು ಟೆಸ್ಟ್ ಕೊಡೋದು. ಒಂದು ಡೇ ಟೆಸ್ಟ್ ಕೊಡೋದು, 1 ಡೇ ಅನಲೈಸ್ ಮಾಡೋದು, ಮತ್ತೊಂದು ಡೇ ಟೆಸ್ಟ್ ಕೊಡೋದು, ಮತ್ತೊಂದು ಡೇ ಅನಲೈಸ್ ಮಾಡೋದು. ಈ ರೀತಿ ಮಾಡ್ತಾ ಹೋದರೆ ಐ ವಿಲ್ ಬೆಟ್ ಸಿಕ್ಕಾಪಟ್ಟಿ ಸ್ಕೋರ್ ಮಾಡ್ತೀರಿ ನೀವು. ಅನಲೈಸ್ ಮಾಡೋದು, ಓದೋದು, ರೀಕರೆಕ್ಟ್ ಮಾಡೋದು. ಇಷ್ಟು ಮಾಡಿದರೆ ಡೆಫಿನೆಟ್ಲಿ ಯು ವಿಲ್ ಸಕ್ಸೀಡ್ ಇನ್ ದ ಎಕ್ಸಾಮ್. ಓಕೆ, ಕಂಟಿನ್ಯೂ ಮಾಡೋಣ. ಈ ಪೇಜ್ ಒಳಗೆ ನಾವು ಏನು ನೋಡಿದೀವಿ ಅಂತಂದರೆ ಸ್ಪೋರ್ಟ್ಸ್ ಮತ್ತು ಅವಾರ್ಡ್ಸನ್ನು ನೋಡಿದೆವು. ನೆಕ್ಸ್ಟ್ ಪಾಲಿಟಿ ರಿಲೇಟೆಡ್ ಕ್ವಶನ್. ಲೋಕಸಭೆ ಆಂಗ್ಲೋ ಇಂಡಿಯನ್ ಸಮುದಾಯದ ನಾಮನಿರ್ದೇಶನ ಮಾಡುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕ್ವಶನ್ ಬಂದಿದೆ. ಆಂಗ್ಲೋ ಇಂಡಿಯನ್ ಏನಂತಂತಂದರೆ ಇಟ್ ಈಸ್ ಅ ನಾಮಿನೇಷನ್ ಆಫ್ ಆಂಗ್ಲೋ ಇಂಡಿಯನ್ಸ್. ಇದು ನಮ್ಮಲ್ಲಿ ಯಾರು ಮಾಡ್ತಾರೆ ಅಂತಂದರೆ ಆ್ಯಕ್ಚುಲಿ ಯಾರು ಮಾಡ್ತಾರೆ, ಪ್ರೆಸಿಡೆಂಟ್ ಮಾಡ್ತಾರೆ. ಇದನ್ನು ತೆಗೆದು ಹಾಕಿದ್ದಾರೆ. ಈಗ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ. ಇಲ್ಲಿ ಇಂಪಾರ್ಟೆಂಟ್ ಏನಂತಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಇದು ಏನಿದೆ ಅಂತಂದರೆ ಇಟ್ ಈಸ್ ಆಲ್ಸೋ ಫ್ಯಾಕ್ಚುಯಲ್ ಕ್ವಶನ್ ಓನ್ಲಿ. ಇದು ಯಾವ ಟಾಪಿಕ್ನಾಗ ಬರುತ್ತೆ ಅಂತಂದರೆ ಇಟ್ ವಿಲ್ ಕಮ್ ಅಂಡರ್ ದ ಪಾಲಿಟಿ ಆರ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಿಂದ ಪ್ರಶ್ನೆ ಬಂದಿರೋದು. ಇದು ಅಮೆಂಡ್ಮೆಂಟ್ಸ್ ಬಗ್ಗೆ ಕ್ವಶನ್ ಕೇಳಿದಾನೆ. ಇದು 101ನೇ ಅಮೆಂಡ್ಮೆಂಟ್ ತೊಗೊಂಡ್ರೆ ಇಟ್ ಈಸ್ ರಿಲೇಟೆಡ್ ಟು ದ GST. ನಿಮ್ಗೆ ಗೊತ್ತಿರಬೇಕು 101ನೇ ಅಮೆಂಡ್ಮೆಂಟ್ ಏನಿದೆ ಅಂತಂತಂದರೆ ಇಟ್ ಈಸ್ ರಿಲೇಟೆಡ್ ಟು ದ GST, ವೆರಿ ಇಂಪಾರ್ಟೆಂಟ್. 102ನೇ ಅಮೆಂಡ್ಮೆಂಟ್ ಏನಿದೆ, ಆಪ್ಷನ್ 3, 102ನೇ ಅಮೆಂಡ್ಮೆಂಟ್ ಏನಿದೆ ಅಂತಂತಂದರೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಫಾರ್
ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್, ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಏನು ಮಾಡಿದೆ ಅಂತಂತಂದರೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂವಿಧಾನದ ಬದ್ಧತೆ ಕೊಟ್ಟಿದ್ದಾರೆ, ಅಂದರೆ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಕೊಟ್ಟಿದ್ದಾರೆ. ಆ ಅಮೆಂಡ್ಮೆಂಟ್ ಒಳಗಡೆ 102 ಅಮೆಂಡ್ಮೆಂಟ್ ಒಳಗಡೆ ನೆನ್ಪಿಟ್ಕೋರಿ. ಅದಕ್ಕೆ ನಾವು ಏನು ಕರಿತೇವೆ ಅಂದರೆ NCBC ಅಂತ ಕರಿತೇವೆ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್. ಇದಕ್ಕೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಸ್ಥಾನಮಾನ ಕೊಟ್ಟಿದ್ದಾರೆ. ಇಲ್ಲಿ 102ನೇ ತಿದ್ದುಪಡಿಗೆ 99ನೇ ತಿದ್ದುಪಡಿಗೆ ಏನು ಕೊಟ್ಟಿದ್ದಾರೆ ಅಂತಂದರೆ NJEC ಅಂದ್ರೆ ಏನು? ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್. ಜಡ್ಜಿನ ಅಪಾಯಿಂಟ್ ಮಾಡಬೇಕಂದ್ರೆ ನಮ್ಮಲ್ಲಿ 2 ಸಿಸ್ಟಮ್ ಇದಾವೆ. ಒಂದು ಕೊಲಿಜಿಯಂ ಸಿಸ್ಟಮ್ ಇದೆ, ಇನ್ನೊಂದು NJEC ಇದೆ, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್. ಯಾವ್ದು ಇಂಪಾರ್ಟೆಂಟು, ಯಾವುದು ಚೆನ್ನಾಗಿ ವರ್ಕ್ ಮಾಡುತ್ತೆ ಅನ್ನೋದು ಇನ್ನೂ ಡಿಸ್ಕಷನ್ ನಡೀತಿದೆ ಅದು. ಬಟ್ 99th ಅಮೆಂಡ್ಮೆಂಟ್ ಎದು ರಿಲೇಟೆಡ್ ಇದೆ ಅಂತಂತಂದರೆ NJEC. ಅಂದರೆ ಇಲ್ಲಿ ಏನು ಕೇಳಿದಾನೆ ಅಂತಂದರೆ ಆಂಗ್ಲೋ ಇಂಡಿಯನ್ ಕೇಳಿದಾನೆ. ಈಗ ಉಳಿದಿರೋದು ಒಂದೇ ಆಪ್ಷನ್ ಏನಂತಂದರೆ 104 ಸೆಕೆಂಡ್ ಆಪ್ಷನ್. ನಾನು ನಿಮ್ಗೆ ಆವಾಗಲೇ ಹೇಳಿದೆ ಹೆಂಗೆ ಯೋಚನೆ ಮಾಡ್ಬೇಕಂತಂದರೆ ಯಾವುದು ಕರೆಕ್ಟ್ ಇದೆ ಅಂತ ನಿಮ್ಗೆ ಅನಿಸ್ತಂತಂದರೆ ಯಾವ್ದು ರಾಂಗ್ ಅನ್ನೋದು ಗೊತ್ತಿರಬೇಕು. ಫಸ್ಟ್ ನನಗೆ ಇದೇನು ಅನ್ನೋದು ಗೊತ್ತಾಯಿತು, ಇದೇನು ಅನ್ನೋದು ಗೊತ್ತಾಯಿತು. ಇವು ಯಾವ ಇದಕ್ಕೆ ಸಂಬಂಧ ಇಲ್ಲ ಅಂದಾಗ ನಾನು ಅವಾಗ ಏನು ಟಿಕ್ ಮಾಡಿದೆ ಅಂತಂದರೆ 104ನೇ ಅಮೆಂಡ್ಮೆಂಟನ್ನು ಟಿಕ್ ಮಾಡಿದ್ದೇನೆ. ಅದಕ್ಕೆ ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನೆಗೆಟಿವ್ ಮಾರ್ಕ್ಸ್ ಕಡಿಮೆ ಆಗುತ್ತೆ. ನೀವು ಯಾವಾಗ ಸ್ಮಾರ್ಟ್ ಸ್ಟಡಿ ಮಾಡಬೇಕು. ಅಮೆಂಡ್ಮೆಂಟ್ ಬಗ್ಗೆ ಕ್ವಶನ್ ಬಂದಿದೆಪ್ಪ ಅಂತಂದ್ರೆ ನೆಕ್ಸ್ಟ್ ಅಮೆಂಡ್ಮೆಂಟ್ ಬಗ್ಗೆ ಕ್ವಶನ್ ಬರಲೇಬಹುದು ಅಥವಾ ಬರುವಂಥ ಚಾನ್ಸ್ ಇರಬಹುದು. ಅದ್ರಗೋಸ್ಕರ ನೀನು ಏನು ಮಾಡ್ಬೇಕಂತಂದ್ರೆ ಯು ಹ್ಯಾವ್ ಟು ಮೇಕ್ ಅ ನೋಟ್ಸ್ ಆನ್ ದ ಅಮೆಂಡ್ಮೆಂಟ್ಸ್. ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಏನು ಮಾಡ್ಬೇಕಂತಂದರೆ ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಇಟ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಯಾವ್ಯಾವ ಇದ್ದಾವೆ ಇಲ್ಲಿವರೆಗೂ ಅದರದ್ದೆಲ್ಲನೂ ಏನು ಮಾಡ್ಬೇಕಂತಂತಂದರೆ ಶಾರ್ಟ್ ನೋಟ್ಸ್ ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಎದಕ್ಕೆ KA ಪೇಪರ್ ಇಷ್ಟು ಸೀರಿಯಸ್ ಆಗಿ ಸಾಲ್ವ್ ಮಾಡ್ತಿದ್ದೇನೆ ಅಂತಂದರೆ ನಿಮ್ಗೆ ಯಾವ ರೀತಿ ಓದಬೇಕು ನೆಕ್ಸ್ಟ್ ಎಕ್ಸಾಮಿಗೆ. ನಾನು ಇದನ್ನು ಜಸ್ಟ್ ನಿಮ್ಮ ಕೀ ಆನ್ಸರ್ಸ್ ಹೇಳ್ತಿಲ್ಲ, ನೆಕ್ಸ್ಟ್ ಅಪ್ರೋಚ್ ಬಿಲ್ಡ್ ಮಾಡ್ತಿದ್ದೇನೆ ನಿಮಗೆ, ಅದನ್ನು ಅರ್ಥ ಮಾಡ್ಕೊರಿ. ಅದಕ್ಕೆ ಅಂಕ ಆಧಾರಿತ ಮಾರ್ಕ್ಸ್ ಓರಿಯೆಂಟೆಡ್ ಅಪ್ರೋಚ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಕಗಳು ಬರಬೇಕು. ನೀವೇನು ಮೇಧಾವಿ ಆಗಬೇಕಂತಲ್ಲ. ಐ ಡೋಂಟ್ ವಾಂಟ್ ಯು ಟು ಬಿಕಮ್ ಅ ಸ್ಕಾಲರ್. ಯು ಹ್ಯಾವ್ ಟು ಟೇಕ್ ಅ ಜಾಬ್. ನೀವು ಬರೀ ಜಾಬ್ನ ತೊಗೋಬೇಕು ನನಗಷ್ಟೇ. ಓಕೆ. NJEC ಇದು 104ನೇ ತಿದ್ದುಪಡಿ. ನಿಮ್ಮ ನೋಟ್ಸ್ ಏನಿರಬೇಕಂತಂದರೆ ಅಮೆಂಡ್ಮೆಂಟ್ಸ್ ಮೇಲೆ ಕಂಪಲ್ಸರಿ ನೋಟ್ಸ್ ಮಾಡಲೇಬೇಕು. ಸಪ್ರೇಟ್ ಒಂದು A4 ಸೈಜ್ ಪೇಪರ್ ತೊಗೊಳ್ಳಿ, ಅದರ ಎಲ್ಲ ಅಮೆಂಡ್ಮೆಂಟ್ಸ್ ಏನೇನಿದಾವಲ್ಲ ಅದ್ರ ರಿಲೇಟೆಡ್ ನೋಟ್ಸ್ ಮಾಡಿರಿ. ನೆಕ್ಸ್ಟ್ 25th ಕ್ವಶನ್, 25ನೇ ಕ್ವಶನ್ ಒಳಗಡೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಕ್ವರ್ತ್ ಸಮಿತಿಯ ವರದಿಯ 1921 ಶಿಫಾರಸಿನ ಮೇರೆಗೆ 1924ರಲ್ಲಿ ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟ್ನಿಂದ ಪ್ರತ್ಯೇಕಿಸಲಾಗಿತ್ತು. ಇದನ್ನು ಪ್ರತ್ಯೇಕಗೊಳಿಸಿದ ಉದ್ದೇಶವೆಂದರೆ ರೈಲ್ವೆ ಹಣಕಾಸಿನಲ್ಲಿ ಸಾಮ್ಯತೆ ಅಥವಾ ನಮ್ಯತೆಯನ್ನು ತರುವುದಾಗಿತ್ತು. ಅಗೇನ್ ಇದು ಏನಂತಂತಂದರೆ ನಿಮ್ಗೆ ಗೊತ್ತಿರಬೇಕು. ರೈಲ್ವೆ ಈಗ ನಾವೇನು ಮಾಡಿದ್ವಿ ಅಂದರೆ ಮೊದಲು ಬಜೆಟ್ ಏನಿತ್ತಂತಂದರೆ ದ ರೈಲ್ವೆ ಬಜೆಟ್ ವಾಸ್ ಸಪ್ರೇಟ್, ಯೂನಿಯನ್ ಬಜೆಟ್ ವಾಸ್ ಸಪ್ರೇಟ್. ಈಗ ಏನು ಮಾಡಿದೆವು ಅಂದರೆ ನಾವು ಮರ್ಜ್ ಮಾಡಿದೆವು. ಅದು ಎದಕ್ಕೆ ಮರ್ಜ್ ಮಾಡಿದೆಲ್ಲ ನಾನು ಹೇಳ್ತೇನೆ, ಬಟ್ ಈಗ ಮರ್ಜ್ ಮಾಡಿದೆವು ನಾವು. ಅದ್ರ ಮೇಲೆ ಕ್ವಶನ್ ಇದೆ. ಇಲ್ಲಿ ಆನ್ಸರ್ ಏನಂತಂದರೆ ಸ್ಟೇಟ್ಮೆಂಟ್ ವೈಸ್ ಆನ್ಸರ್ ಇದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ. ಇಲ್ಲಿ ಏನಾಯ್ತು ಅಂತಂದರೆ ಅಲ್ಲೊಂದು ಕಮಿಟಿ ಮಾಡಿದರು. ಆ ಕಮಿಟಿ ಹೆಸರು ಏನಂತಂತಂದರೆ ನೆನಪಿಟ್ಕೋರು ಇದನ್ನು, ವೆರಿ ಇಂಪಾರ್ಟೆಂಟ್ ಕಮಿಟಿ. ಆ ಕಮಿಟಿ ಹೆಸರು ಏನಂತಂತಂದರೆ ಬಿಬೇಕ್ ದೇಬ್ರಾಯ್ ಕಮಿಟಿ. ಈ ಕಮಿಟಿ ಏನು ಮಾಡ್ತಂತಂತಂದರೆ ರೈಲ್ವೆ ಬಜೆಟನ್ನು ಕೇಂದ್ರ ಬಜೆಟ್ ಒಳಗಡೆ ಅಂತಂದ್ರೆ ರೆಗ್ಯುಲರ್ ಬಜೆಟ್ ಒಳಗಡೆ ಮರ್ಜ್ ಮಾಡ್ದಂತ ಹೇಳಿದ್ರು. ಅದಕ್ಕೆ ಇದಕ್ಕೆ ನಾವು ಏನು ಕರಿತೇವೆ ಅಂತಂದರೆ ಮರ್ಜಿಂಗ್ ಇನ್ ದ ಯೂನಿಯನ್ ಬಜೆಟ್. ಈ ಶಿಫಾರಸು ಮಾಡ್ತಿದ್ವು. ಯೂನಿಯನ್ ಬಜೆಟ್ ಜೊತೆ ಏನು ಮಾಡ್ಬೇಕಂತಂದರೆ ಮರ್ಜ್ ಮಾಡಬೇಕು. ನಮ್ಗೆ ಗೊತ್ತಿದೆ ಬಜೆಟ್ ಅಂತಂದರೆ ಇನ್ನೊಂದೇನು ಬಜೆಟ್ ಅಂತಂದರೆ ಆರ್ಟಿಕಲ್ 112 ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೇವೆ ನಾವು ಬಜೆಟಿಗೆ. ಅದು ಗೊತ್ತಿರ್ಬೇಕು ನಿಮಗೆ, ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಒಂದು ಸರಿ ಏನಾದರೂ ಕೀವರ್ಡ್ ಬಂತಂದ್ರೆ ರಿಲೇಟೆಡ್ ಏನೇನಿದೆ ಅಲ್ಲ ಇಮಿಡಿಯೇಟ್ ನಿಮ್ಮ ಮೈಂಡಾಗ ಇರ್ಬೇಕು, ಹಂಗೆ ಪ್ರಿಪ್ರೇಷನ್ ಇರ್ಬೇಕು ನಿಮ್ಮದು. ಆರ್ಟಿಕಲ್ 112 ಅದಕ್ಕೆ ನಾವೇನು ಕರಿತೇವೆ ಅಂತಂದರೆ ಬಿಬೇಕ್ ದೇವರಾಯ್ ಕಮಿಟಿ ಅಂತ ಕರಿತೇವೆ. ಅದು ಮರ್ಜ್ ಮಾಡಿದ್ದು. ಇದನ್ನು ನೆಕ್ಸ್ಟ್ ಸರಿ ಏನಾದರೂ ಇದು ರಿಲೇಟೆಡ್ ಕ್ವಶನ್ ಬಂತಂದರೆ ಈ ರೀತಿ ಕ್ವಶನ್ ಬರ್ಬೋದು, ನಿಮ್ಗೆ ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್ ಅದು. ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಈ ಸರಿ 2025ಗೆ 2025 ಯೂನಿಯನ್ ಬಜೆಟಿಗೆ 2.52 ಲ್ಯಾಕ್ ಕ್ರೋರ್ ಇಟ್ಟಿದ್ದಾರೆ. ರೈಲ್ವೆಗೆ 2.52 ಲಕ್ಷ ಕೋಟಿ ಏನು ಮಾಡಿದ್ದಾರೆ ಅಂತಂತಂದರೆ ರೈಲ್ವೆ ಬಜೆಟಿಗೆ ಇಟ್ಟಿದ್ದಾರೆ, ಮೀಸಲಿಟ್ಟಿದ್ದಾರೆ 2025. ಇದನ್ನು ಕೇಳ್ಬೋದು ಒಂದು ಸ್ಟೇಟ್ಮೆಂಟ್. ನೋಡಿರಿ ಕ್ವಶನ್ ಇನ್ನೂ ಹೇಳಿಕೆ 3 ಕೊಟ್ಟು ಇಲ್ಲಿ ಇನ್ನೊಂದು ಹೇಳಿಕೆ ಕೊಟ್ಟು ಏನು ಮಾಡ್ಬೋದಿತ್ತು ಅಂದರೆ ಇನ್ನೂ ಟಫ್ ಮಾಡ್ಬೋದಿತ್ತು. ಏನಂತಂತಂದರೆ 2.52 ಕೋಟಿ ರೈಲ್ವೆ ಬಜೆಟಿಗೆ ಮೀಸಲಿಡಲಾಗಿದೆ ಈ ವರ್ಷ ಬಜೆಟಿನಲ್ಲಿ ಅಂತ ಕೊಡ್ಬೋದಿತ್ತು. ಕ್ವಶನ್ ಟಫ್ ಮಾಡಿದರೆ ಹೆಂಗೆ ಬೇಕಾದಂಗೆ ಟಫ್ ಮಾಡ್ಬೋದು. ಬಟ್ ನೀವು ಎನಲೈಸ್ ಮಾಡುವಾಗ ಈ ರೀತಿ ಯೋಚನೆ ಮಾಡಿ ಎನಲೈಸ್ ಮಾಡಬೇಕು. ದ್ಯಾಟ್ ಶುಡ್ ಬಿ ಯುವರ್ ಟ್ಯಾಲೆಂಟ್. ಅದು ನಿಮ್ಮದು ಟ್ಯಾಲೆಂಟ್ ಇರಬೇಕು. ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ನಾವು. ಕೋಪನ್ಹೇಗನ್ ವಾಯುಗುಣ ವರ್ಗೀಕರಣ ಭಾರತಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ.
ಇಲ್ಲಿ ನೋಡ್ರಿ, ಇದು ನಾನು ಕ್ವಶನ್ ಎದು ರಿಲೇಟೆಡ್ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ದ ಎನ್ವಿರಾನ್ಮೆಂಟ್. ಅರ್ಥ ಮಾಡ್ಕೊಳ್ಳಿ, ಇದು ಎದು ರಿಲೇಟೆಡ್ ಅಂತಂತಂದರೆ ಎನ್ವಿರಾನ್ಮೆಂಟ್, ಪರಿಸರ. ಅದರ ಅರ್ಥ ಏನು ಮಾಡ್ಕೋಬೇಕಂದ್ರೆ ನೀವು ಎಲ್ಲ ಇಂಪಾರ್ಟೆಂಟ್ ಶೃಂಗಸಭೆಗಳ ಬಗ್ಗೆ, ಇಂಪಾರ್ಟೆಂಟ್ ಸಮಿಟ್ಸ್, ಇಂಪಾರ್ಟೆಂಟ್ ಎನ್ವೈರ್ಮೆಂಟಲ್ ಸಮಿಟ್ಸ್ ಬಗ್ಗೆ ಅಗೇನ್ ನೀವು ಏನು ಮಾಡಬೇಕು, ಸಪ್ರೇಟ್ ನೋಟ್ಸ್ ಮಾಡ್ಕೋಬೇಕು. ಇಂಪಾರ್ಟೆಂಟ್ ಸಮಿಟ್ಸ್, ಪ್ಯಾರಿಸ್ ಸಮಿಟ್ ಆಯಿತು, ಕೋಟೋ ಪ್ರೋಟೋಕಾಲ್ ಸಮಿಟ್ ಇದೆ, ಕೋಪನ್ಹೇಗನ್ ಇದೆ, ಮಾಂಟ್ರಿಯಲ್ ಇದೆ. ಅವೆಲ್ಲ ಸಮಿಟಿದ್ದು ಏನು ಮಾಡ್ಬೇಕಂತಂದರೆ ಓದ್ಕೋಬೇಕು ನೀವು, ಅದಕ್ಕೆ ಸಪ್ರೇಟ್ ನೋಟ್ಸ್ ಮಾಡಬೇಕು. ನೋಟ್ಸ್ ಮೇಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಕಡಿಮೆ ಟೈಮ್ ಇರೋದ್ರಿಂದ ಯಾವುದೋ ಒಂದು ಪರಿಸರ ಬುಕ್ ತೊಗೊಂಡು ಓದ್ಕೊಂಡು ಕೂಡಬೇಡ್ರಿ. ಏನು ಕೇಳಿದಾನೆ ಲಾಸ್ಟ್ ಇಯರ್, ಈ ವರ್ಷ ನಾನು ಹೆಂಗೆ ಪ್ರಿಪೇರ್ ಆಗ್ಬೇಕು ಅದು ಸುತ್ತಮುತ್ತಲೇ ಕೇಳ್ತಾನೆ ಅವನು. ಇಲ್ಲಿ ಅವ್ನು ASW AMW BSW ಅಂತ ಏನೇನು ಕೊಟ್ಟಿದ್ದಾರೆ, ಮೇಲಿನ ಜೋಡಿಗಳು ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತೇಳಿ. ಇಲ್ಲೇ ಕೋಪನ್ಹೇಗನ್ ವಾಯುಗುಣ ವರ್ಗೀಕರಣ ಅಂತ ಕೊಟ್ಟಿದ್ದಾರೆ. ಅಂತಂದರೆ ನಿಮ್ದು ಏರ್ ಕ್ವಾಲಿಟಿ ಮೇಲೆ, ನಿಮ್ದು ಏರ್ ಕ್ವಾಲಿಟಿ ಹೆಂಗಿದೆಯಲ್ಲ, ವಾಯುಗುಣ ಹೆಂಗಿದೆಯಲ್ಲ ಅದ್ರ ಮೇಲೆ ಏನು ಮಾಡಿದ್ದಾರೆ ಅಂತಂತಂದರೆ ವರ್ಗೀಕರಣ ಮಾಡಿದ್ರು. ಈಗ ರಾಜಸ್ಥಾನ ಬೇರೆ ಏರ್ ಕ್ವಾಲಿಟಿ ಇರುತ್ತೆ, ಅಥವಾ ಹವಾಮಾನ ಬೇರೆ ಇರುತ್ತೆ. ಏರ್ ಕ್ವಾಲಿಟಿ ಅನ್ನೋದಕ್ಕಿಂತ ನಾನು ಇನ್ನೊಂದು ಏನು ಕರಿಬೋದು ಅಂತಂದ್ರೆ ಹವಾಮಾನ ಅಂತ ಕರಿಬೋದು. ಕಾಶ್ಮೀರ ಬೇರೆ ಇದೆ, ಆಂಧ್ರ ಪ್ರದೇಶ ಬೇರೆ ಇದೆ, ಗುಜರಾತ್ ಬೇರೆ ಇದೆ. ಅದೇ ರೀತಿಯಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಕೆಲವೊಂದು ಟರ್ಮ್ಸ್ನ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್ ಟರ್ಮ್ಸ್. A ಮತ್ತು B, ಇದರ ಆನ್ಸರ್ ಏನಂತಂದ್ರೆ A ಮತ್ತು B. ಮೊದಲು ಆನ್ಸರ್ ನೋಡ್ಬಿಡೋಣ. ASAMW. ಇದೇನು ASAMW ಅಂತಂತಂದ್ರೆ ಫಾರ್ ಎಕ್ಸಾಂಪಲ್ ಹಾಗೆ ನಿಮ್ಗೆ ಹೇಳ್ತೇನೆ. A ಅಂತಂತಂದ್ರೆ ಅವ್ರು ವರ್ಗೀಕರಣ ಮಾಡಿದ್ದಾರೆ. ಕೋಪನ್ಹೇಗನ್ ಏನು ಸಮಿತಿ ನಡೀತಲ್ಲ, ಏನು ಶೃಂಗಸಭೆ ನಡೀತಲ್ಲ ಅಲ್ಲಿ ವರ್ಗೀಕರಣ ಮಾಡಿದ್ದಾರೆ. A ಅಂತಂದ್ರೆ ಏನು ಹೇಳಿದ್ದಾರೆ ಅಂತಂದ್ರೆ ಅವರು ಟ್ರಾಪಿಕಲ್ ಕ್ಲೈಮೇಟ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ, A ಅಂದರೆ ಟ್ರಾಪಿಕಲ್ ಕ್ಲೈಮೇಟ್. S ಅಂತಂದ್ರೆ ಏನು, M ಅಂದ್ರೆ ಏನಂತ ಹೇಳಿದಾರೆ ಅಂತಂದರೆ M ಅಂದರೆ ಮನ್ಸೂನ್, ಗೊತ್ತಿದೆ ನಮ್ಗೆ. ಮನ್ಸೂನ್ ಇದ್ದಾಗ ಏನಿರುತ್ತೆ, ಹೈ ರೈನ್ಫಾಲ್ ಇರುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತಂತಂದರೆ S ಕೊಟ್ಟಿದ್ದಾರೆ. S ಅಂತಂದರೆ ಸಮ್ಮರ್ ಅಂದ್ರೆ ಏನು, ಬೇಸಿಗೆಕಾಲ. ಬೇಸಿಗೆಕಾಲ ಒಳಗೆ ಏನಿರುತ್ತೆ ಅಂತಂದರೆ ಡ್ರೈ ರೀಜನ್. ಫಾರ್ ಎಕ್ಸಾಂಪಲ್ ರಾಜಸ್ಥಾನ ಇರ್ಬೋದು, ಆಲ್ಮೋಸ್ಟ್ ನಮ್ಮ ಇಂಡಿಯಾನಾಗೆ ಡ್ರೈ ರೀಜನ್. ಇಲ್ಲಿ ಕೋರಮಂಡಲ್ನಾಗ ಏನಿದೆ, ಟ್ರಾಪಿಕಲ್ಲು ಇದೆ ನೋಡಿರಿ, ಟ್ರಾಪಿಕಲ್ ಕ್ಲೈಮೇಟ್ ಇದೆ. ಇನ್ನೊಂದು ಏನಿದೆ ಅಂತಂತಂದರೆ ಅಲ್ಲಿ S ಇದೆ. S ಅಂತಂತಂದರೆ ಸಮ್ಮರ್, ಡ್ರೈ ರೀಜನ್ ಇದೆ. ಆ ರೀತಿ ಅರ್ಥ ಮಾಡ್ಕೋಬೇಕು ನಾವು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ W ಕೊಟ್ಟಿದ್ದಾರೆ. W ಯಾವಾಗ ಕೊಟ್ಟಿದ್ದಾರೆ ಅಂತಂದರೆ ಡ್ರೈ ಸೀಸನ್ ಇದು, ವಿಂಟರ್ ಇದು. ವಿಂಟರ್ನಾಗ ಏನು ಡ್ರೈ ಸೀಸನ್ ಇರುತ್ತಲ್ಲ ಅದು ಇದು, ವಿಂಟರ್ ಪ್ಲಸ್ ಡ್ರೈ ಸೀಸನ್. ವಿಂಟರ್ನಾಗೂ ಡ್ರೈ ಸೀಸನ್ ಇರುತ್ತೆ, ಮನೆ ಹವಾ ಬೀಸುತ್ತೆ, ತಂಪು ಗಾಳಿ ಬೀಸುತ್ತೆ, ಇಲ್ಲೂ ಡ್ರೈ ಸೀಸನ್. ನಮ್ಮ ಸ್ಕಿನ್ ಎಲ್ಲ ಇದಾಗುತ್ತೆ ನೋಡ್ರಿ, ಟೋನಿಂಗ್ ಆಗುತ್ತಲ್ಲ, ಇಟ್ ಇಸ್ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಓನ್ಲಿ. ಇವನ್ನೆಲ್ಲ ಯಾವಾಗ ಕೊಟ್ಟಿದ್ದಾರೆ ಅಂತಂದರೆ ಕೋಪನ್ಹೇಗನ್ ಸಮಿಟ್ ಒಳಗೆ ಕೊಟ್ಟಿದ್ದಾರೆ. ಅದಕ್ಕೆ ನಿಮಗೆ ಹವಾಮಾನ ರಿಲೇಟೆಡ್, ಕ್ಲೈಮೇಟ್ ಚೇಂಜು, ಎನ್ವೈರ್ಮೆಂಟ್ ರಿಲೇಟೆಡ್ ಯಾವುದೇ ಸಮಿಟ್ ಒಂದು 10-12 ಸಮಿಟ್ಸ್ ಬರ್ತಾವೆ. ನೀವು ನೀಟಾಗಿ ಕುಂತು ನೋಟ್ಸ್ ಮಾಡಿದರೆ ಒಂದು 10-12 ಸಮಿಟ್ಸ್ ಬರ್ತಾವೆ. ಅವ್ನು ಸಪ್ರೇಟಾಗಿ ನೋಟ್ಸ್ ಮಾಡ್ಕೊಂಡು ಓದ್ಬಿಡ್ರಿ, ಇಟ್ಸ್ ಅ ಬೆಸ್ಟ್ ಥಿಂಗ್. ಓಕೆ, ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಅಂದರೆ ಈ ಪೇಜ್ ಒಳಗೆ ನಾವು ಏನು ನೋಡಿದ್ದೀವಿ ಅಂತಂದರೆ ಆಲ್ಮೋಸ್ಟ್ ನಿಮ್ಗೆ ಏನು ಗೊತ್ತಿದೆ ಅಂತಂದರೆ ಈ ಪೇಜಿಂದ ನಮ್ಮ ಪಾಲಿಟಿ ಬಗ್ಗೆ ನೀವು ಓದಲೇಬೇಕು, ಎನ್ವೈರ್ಮೆಂಟ್ ಬಗ್ಗೆ ಓದಲೇಬೇಕು, ಸಬ್ಜೆಕ್ಟ್ಸ್ ಬಗ್ಗೆ ಕ್ವಶನ್ ಕೇಳ್ತಿದ್ದಾನೆ ಅವನೀಗ. ನೆಕ್ಸ್ಟ್ ಇಲ್ಲಿ ನೀವು ಏನು ಮಾಡ್ಕೋಬೇಕಂತಂದರೆ ನೀವು ಸಪ್ರೇಟಾಗಿ ಅಗೇನು ನೋಟ್ಸ್ ಮಾಡ್ಕೋಬೇಕು. ಏನು ನೋಟ್ಸ್ ಮಾಡ್ಕೋಬೇಕಂತಂದರೆ ವರದಿಗಳು, ಕಮಿಟಿ ಆರ್ ಕಮಿಷನ್ಸ್, ಇದನ್ನು ಸಪ್ರೇಟ್ ಒಂದು ಪೇಜ್ A4 ಸೈಜ್ ಪೇಜ್ನಾಗ ಇದನ್ನೂ ನೋಟ್ಸ್ ಮಾಡಲೇಬೇಕು ನೀವು. ಕಮಿಟಿ ಮತ್ತು ಕಮಿಷನ್ಸನ್ನು ಯಾವುದೇ ವರ್ಷನಾಗೆ ಯಾವುದೇ ಎಕ್ಸಾಮ್ ತೊಗೊರಿ ನೀವು 1 ಅಥವಾ 2 ಕಮಿಟಿ ಬಗ್ಗೆ, ಕಮಿಷನ್ ಬಗ್ಗೆ ಕೇಳ್ತಾನೆ. ಕಮಿಷನ್ನು ಅದ್ರ ಬಿಡುವಂಥ ರಿಪೋರ್ಟ್ಗಳ ಬಗ್ಗೆ, ರಿಪೋರ್ಟ್ಸ್. ಕಮಿಷನ್ ಯಾವುದಿದೆ, ಎದ್ರ ಕುರಿತಿದೆ, ಅದು ರಿಪೋರ್ಟ್ ಏನು ಕೊಟ್ಟಿದೆ. ಅಥವಾ ರಿಪೋರ್ಟ್ ಆದಮೇಲೆ ರ್ಯಾಂಕ್ ಕೊಡ್ತೈತೆ, ಒಂದೊಂದು ರಿಪೋರ್ಟ್ ರ್ಯಾಂಕ್ ಯಾವ್ದು ಕೊಟ್ಟಿದೆ. ಫಾರ್ ಎಕ್ಸಾಂಪಲ್ HDI ಇರ್ಬೋದು, ಹ್ಯೂಮನ್ ಡೆವಲಪ್ ಇಂಡೆಕ್ಸ್ ರಿಪೋರ್ಟ್ ಅಂತ ಕರಿತೇವೆ ನಾವು. ವರ್ಲ್ಡ್ ಫಾರೆಸ್ಟ್ ರಿಪೋರ್ಟ್ ಇರ್ಬೋದು, ಏರ್ ಇಂಡೆಕ್ಸ್ ಇರ್ಬೋದು. ಇಂಥವನ್ನೆಲ್ಲ ಏನು ಮಾಡಿರಿ ಅಂತಂತಂದ್ರೆ ಒಂದು 1 ಇಯರ್ನಾಗ ಏನೇನೇನು ಬರ್ತಾವಲ್ಲ ಅವೆಲ್ಲ ಇಂಡೆಕ್ಸ್ ಎಲ್ಲ, ಅವನ್ನೆಲ್ಲ ಒಂದು ಪೇಜ್ನಾಗ ನೋಟ್ಸ್ ಮಾಡಿ ಇಟ್ಕೊಂಡ್ಬಿಡ್ರಿ. ನೀವು ಎಷ್ಟು ಸ್ಮಾರ್ಟ್ ಸ್ಟಡಿ ಮಾಡ್ತಾರೆ ಅಷ್ಟು ಮಾರ್ಕ್ಸ್ ಬರುತ್ತೆ. ನಾನು ಅದನ್ನೇ ಹೇಳ್ತಿದ್ದೀನಿ, ನಿಮ್ಗೆ ಫಸ್ಟ್ ಕ್ಲಾಸಿಂದ ಅದನ್ನೇ ಹೇಳ್ತಿದ್ದೇನೆ. HDI, WFR, AI ಇಂಥವೆಲ್ಲ ಏನೇನು ಬರ್ತಾವಲ್ಲ ಆ ರೀತಿ. ಇಲ್ಲಿ ಒಂದು ನೋಡ್ರಿ ಅಂಥದ್ದೊಂದು ರಿಪೋರ್ಟ್ ಬಂದಿದೆ. ಯಾವುದು ಕಮಿಷನ್ ಬಂದಿದೆ. ಯಾವ ಕಮಿಷನ್ ಅಂತಂತಂದರೆ ಬಚಾವತ್ ಕಮಿಷನ್. ಈ ಬಚಾವತ್ ಕಮಿಷನ್ದು ಏನು ಕೇಳಿದಾರೆ ಅಂತಂತಂದರೆ ಆಲ್ಮೋಸ್ಟ್ ಎಷ್ಟು ನಮ್ಮದು ನಿಮ್ಗೆ ಗೊತ್ತಿದೆ, ಟ್ರಿಬ್ಯುನಲ್ ಅಂತಂತಂದ್ರೆ ಗೊತ್ತಿದೆ, ನ್ಯಾಯಾಂಗ ಮಂಡಳಿ ಅಂತ ಕರಿತೇವೆ ನಾವು. ಇಲ್ಲಿ ಏನಾಯ್ತು ಅಂತಂದರೆ ಇಂಟರ್ ಸ್ಟೇಟ್ ರಿವರ್ಸ್ ಡಿಸ್ಪ್ಯೂಟ್ ಇದೆ ನಮ್ಮಲ್ಲಿ. ರಾಜ್ಯ ನದಿಗಳ ವಿವಾದಗಳನ್ನು ಕರಿತೇವೆ ನಾವು, ಅಂತಾರಾಜ್ಯ ನದಿಗಳ ವಿವಾದಗಳನ್ನು ಕರಿತೇವೆ. ಅದಕ್ಕೆ ಇಂಗ್ಲೀಷ್ನಾಗ ಏನು ಕರಿತೇವೆ ಅಂತಂದ್ರೆ ವಿ ಕಾಲ್ ಇಟ್ ಎಸ್ ಅ ರಿವರ್ ಡಿಸ್ಪ್ಯೂಟ್ಸ್. ಅದ್ರ ಮೇಲೆ ಕ್ವಶನ್ ಇದೆ. ಇದು ಯಾವ ರಿವರ್ ಮೇಲೆ ಕ್ವಶನ್ ಇದೆ ಅಂತಂದರೆ ಎಲ್ಲ ರಿವರು ನಮ್ಮದೊಂದು ಪ್ರಾಬ್ಲಮ್ ಇದಾವೆ ರೀ. ಇಂಟರ್ನಲ್ ರಿವರ್ ಪ್ರಾಬ್ಲಮ್ ಇದಾವೆ, ಎಕ್ಸ್ಟರ್ನಲ್ ರಿವರ್ ಪ್ರಾಬ್ಲಮ್ ಇದೆ. ಕೃಷ್ಣ, ಕಾವೇರಿ, ಗೋದಾವರಿ ಇವು ಪ್ರಾಬ್ಲಮ್ನಾಗಿದ್ದಾವೆ. ನೀವು ಹೊರಗಡೆ ದೇಶ ತೊಗೊಂಡ್ರೆ ಇಂಡಸ್ ವಾಟರ್, ಸಿಂಧು ನದಿ ನಮ್ಮದು ಪಾಕಿಸ್ತಾನ ಮಧ್ಯೆ, ತಿಸ್ತಾ ರಿವರ್ ನಮ್ಮದು ಬಾಂಗ್ಲಾದೇಶ ಮಧ್ಯೆ. ಅದಕ್ಕೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ನ್ಯಾಯಾಂಗ ಮಂಡಳಿಗಳನ್ನು ಮಾಡುತ್ತೆ. ಅದಕ್ಕೊಂದು ಕಮಿಷನ್ ಸಿಚುವೇಟ್ ಮಾಡ್ತಾರೆ. ಆ ಕಮಿಷನ್ ಎಸ್ಟಾಬ್ಲಿಷ್ ಮಾಡಿ ಅವ್ರು ರಿಪೋರ್ಟ್ ಕೊಡಬೇಕು. ಅಂದ್ರೆ ಅದೇನೋ ಒಂದು ಕಾನ್ಫ್ಲಿಕ್ಟನ್ನು ಬಗೆಹರಿಸಬೇಕು. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ನೀವು ಏನು ಅರ್ಥ ಮಾಡ್ಕೋಬೇಕಂತಂತಂದರೆ
ಆರ್ಟಿಕಲ್ 262 ಅಂತಿದೆ, ನಿಮ್ಗೆ ಗೊತ್ತಿರಬೇಕು. ಆರ್ಟಿಕಲ್ 262 ಇದು ನೆನಪಿಟ್ಕೊಂಬಿಡ್ರಿ. ಯಾವುದೇ ವಾಟರ್ ರಿಲೇಟೆಡ್ ಡಿಸ್ಪ್ಯೂಟ್ಸ್ ಬಂದು ಅಂತಂದರೆ ಆರ್ಟಿಕಲ್ 262. ನೆಕ್ಸ್ಟ್ ಟೈಮ್ ಎಕ್ಸಾಮಿಗೆ ಈ ರೀತಿ ಕೇಳ್ಬೋದು. ಈ ರೀತಿ ಬಚಾವತ್ ಕಮಿಷನ್ ಕೇಳಿದಾನೆ, ಇದರದ ಆನ್ಸರ್ ಅಂತೂ 911 TMC. ಈ ಆರ್ಟಿಕಲ್ 262 ಏನು ಹೇಳುತ್ತೆ ಅಂತಂದರೆ, ಆ್ಯಕ್ಚುಲಿ ರಿವರ್ ಅನ್ನೋದು ಯಾವ ಸಬ್ಜೆಕ್ಟ್ನಾಗ ಬರುತ್ತೆ, ಇಟ್ ವಿಲ್ ಕಮ್ ಅಂಡರ್ ಸ್ಟೇಟ್ ಸಬ್ಜೆಕ್ಟ್. ನೆನಪಿಟ್ಕೋರಿ, ನದಿಗಳು ಯಾವಾಗ ಯಾವ ಸಬ್ಜೆಕ್ಟ್ನಾಗ ಬರ್ತಾವೆ ಅಂತಂದರೆ ರಾಜ್ಯ ಪಟ್ಟಿ ಒಳಗೆ ಬರ್ತವೆ. ಸ್ಟೇಟ್ ಸಬ್ಜೆಕ್ಟ್ ರಾಜ್ಯ ಪಟ್ಟಿ ಒಳಗೆ ಬರ್ತವೆ. ಬಟ್ ಏನಾದರೂ ಪ್ರಾಬ್ಲಮ್ ಇದ್ದಾಗ, ಏನಾದರೂ ಕಾನ್ಫ್ಲಿಕ್ಟ್ ಇದ್ದಾಗ ಅದು ಎಲ್ಲಿಗೆ ಹೋಗುತ್ತೆ ಅಂತಂದರೆ ಸೆಂಟ್ರಲ್ಗೆ ಹೋಗುತ್ತೆ. ಆ ಜಗಳವನ್ನು ಬಗೆಹರಿಸ್ಬೇಕಂತಂದರೆ, ಆ ದ್ವಂದ್ವವನ್ನು ಬಗೆಹರಿಸ್ಬೇಕಂತಂದರೆ ಅದೆಲ್ಲ ಎಲ್ಲಿ ಹೋಗುತ್ತೆ ಅಂತಂದರೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಯಾವ ಆರ್ಟಿಕಲ್ ಅದು? ಆರ್ಟಿಕಲ್ 262. ನೆನಪಿಟ್ಕೊಳ್ಳಿ, ರಿಮೆಂಬರ್ ದ ಆರ್ಟಿಕಲ್ 262. ಆರ್ಟಿಕಲ್ 262 ಡೈರೆಕ್ಟ್ ಏನು ಹೇಳುತ್ತೆ ಅಂತಂದರೆ, ದ ವಾಟರ್ ಈಸ್ ಇನ್ಕ್ಲೂಡೆಡ್ ಇನ್ ದ ಸ್ಟೇಟ್ ಲಿಸ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇಟ್ ಕ್ಯಾನ್ ಬಿ ಸಬ್ಜೆಕ್ಟೆಡ್ ಟು ದ ಸೆಂಟರ್ಸ್ ಆರ್ಬಿಟ್ರೇಷನ್ ಇಫ್ ಓನ್ಲಿ ಕನ್ಫ್ಲಿಕ್ಟ್ ಆರ್ ಡಿಸ್ಪ್ಯೂಟ್. ಯಾವುದೇ ಕನ್ಫ್ಲಿಕ್ಟು ಡಿಸ್ಪ್ಯೂಟ್ ಇದ್ದಾಗ, ಜಗಳಗಳಿದ್ದಾಗ, ಕಾನ್ಫ್ಲಿಕ್ಟ್ ಇದ್ದಾಗ ಅವಾಗ ಏನಾಗುತ್ತೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಏನಾಗುತ್ತೆ, ಎಂಟರ್ ಆಗುತ್ತೆ ಅದ್ರ ಬಗೆಹರಿಸ್ಲಿಕ್ಕೆ. ಕಮಿಷನರು ಮಾಡ್ಬೋದು, ಟ್ರಿಬ್ಯುನಲರು ಮಾಡ್ಬೋದು, ಏನಾರು ಮಾಡ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಏನಾಗುತ್ತೆ ಅಂತಂದರೆ ಇನ್ವಾಲ್ವ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಇದು RS ಬಚಾವತ್ ಅವಾಗ ಯಾವಾಗ ಮಾಡಿದ್ದಂತಂದರೆ ಇದು 1969 ಒಳಗಡೆ. ರಿಪೋರ್ಟ್ 1973 ಕೊಟ್ಟಿದ್ದು, ಬಟ್ ಕಮಿಷನ್ ಯಾವಾಗ ಮಾಡಿದ್ದ ಅಂತಂದರೆ 1969. ಅಂದರೆ ಅಗೇನ್ ನೀವು ಇಂಪಾರ್ಟೆನ್ಸ್ ಎದು ಕೊಡಬೇಕಂತಂದರೆ ಕಮಿಟಿ ಆ್ಯಂಡ್ ಕಮಿಷನ್ಸಿಗೆ, ರಿಪೋರ್ಟ್ಸಿಗೆ ಇದೊಂದು ಸಪ್ರೇಟ್ ನೋಟ್ಸ್ ಮಾಡಲೇಬೇಕು, ಓದಲೇಬೇಕು. ಕ್ವಶನ್ಸ್ ಬಂದೇ ಬರ್ತವೆ. ಇದಕ್ಕೆ ನಾನು ಏನು ಹೇಳೋದು ಅಂತಂದರೆ ಅನಲೈಸಿಸ್ ಮಾಡೋದು. ನಿಮ್ದು ಏನಾದೊಂದು ಸೀರಿಯಸ್ ಫ್ರೆಂಡ್ಸ್ ಗ್ರೂಪ್ ಇತ್ತಂತಂದರೆ ಆ ಗ್ರೂಪನ್ನು ಮಾಡಿ ಈ ರೀತಿ ಕ್ವಶನ್ ಪೇಪರ್ನ ಏನು ಮಾಡಿರಿ ಅಂದರೆ ಅನಲೈಸ್ ಮಾಡಿರಿ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಆಮೇಲೆ ಹಂಚ್ಕೋರಿ, ಒಬ್ಬೊಬ್ಬರು ಒಂದು ಕೆಲಸ ಹಂಚ್ಕೋರಿ. ಒಬ್ರು ಇದ್ರ ಬಗ್ಗೆ ನೋಟ್ಸ್ ಮಾಡಿರಿ, ಒಬ್ರು ಅವಾರ್ಡ್ಸ್ ಬಗ್ಗೆ ನೋಟ್ಸ್ ಮಾಡಿರಿ. ಆಮೇಲೆ ಎಲ್ಲನೂ ಒಂದು ಕಡೆ ಸ್ಪೈರಲ್ ಮಾಡಿಸಿ ಅದನ್ನ ಎಲ್ಲರೂ ಕೂಡ ರಿವಿಷನ್ ಮಾಡಿರಿ. ಎಲ್ಲರೂ ಸಿಲೆಕ್ಷನ್ ಆಗ್ತೀರಾ. ಕಾಂಪಿಟೇಷನ್ ಅಂತಲ್ಲ, ಕಾಂಪಿಟೇಷನ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಸಕ್ಸಸ್. ಕಾಂಪಿಟೇಷನ್ ಇರಲೇಬೇಕು, ಅಂದರೆ ಸಕ್ಸಸ್ಸಿಗೆ ವ್ಯಾಲ್ಯೂ ಇರುತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂತಂದರೆ ನದಿಗಳ ಬಗ್ಗೆ. ನಾನು ಇನ್ನೇ ಕ್ಲಾಸ್ನಾಗ ಹೇಳಿದ್ದೀನಿ, ನಾನು ಲಾಸ್ಟ್ ಕ್ಲಾಸ್ನಾಗ ಜೋಗ್ರಫಿನಾಗ ಏನೇನು ಓದಬೇಕು ಅನ್ನೋದೆಲ್ಲ ನಿಮ್ಗೆ ಡೀಟೇಲಾಗಿ ಹೇಳಿದ್ದೀನಿ. ನೋಡಿರಿ, ಏನೇ ಇತ್ತಂತಂದ್ರೆ ನಾನು ಫಸ್ಟ್ ವೀಡಿಯೋ ನೋಡಿ ಈ ವಿಡಿಯೋಗೆ ಬರ್ರಿ. ನಾನು ಫಸ್ಟ್ ವೀಡಿಯೋ ಆಲ್ರೆಡಿ ಇದೆ ಯೂಟ್ಯೂಬ್ ಒಳಗಡೆ, ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕ್ತೇನೆ. ಅಲ್ಲಿ ಜೋಗ್ರಫಿನೊಳಗೆ ಏನು ಓದಬೇಕು, ಪೊಲಿಟಿನಾಗ ಏನು ಓದಬೇಕಂತ ಹೇಳಿದ್ದೀನಿ. ಜೋಗ್ರಫಿನಾಗ ಅಲ್ಲಿ ಏನು ಹೇಳಿದ್ದೆ, ಸುದ್ದಿಯಲ್ಲಿರುವ ನದಿಗಳ ಬಗ್ಗೆ ಓದ್ರಿ ಅಂತ ಹೇಳಿದ್ದೆ. ಇಲ್ಲಿ ಅದೇ ಕ್ವಶನ್ ಇದೆ ನೋಡ್ರಿ. 28ನೇ ಕ್ವಶನ್, ಯುರೋಪಿನ ಕೆಲವೊಂದು ನದಿಗಳು ಮತ್ತು ಅವುಗಳು ಹೋಗಿ ಸೇರುವ ಸಮುದ್ರದ ಹೆಸರನ್ನು ಕೆಳಕೊಡಲಾಗಿದೆ. ಇಲ್ಲಿ ಇಂಪಾರ್ಟೆಂಟ್ ಏನಿರಬೇಕು ನಿಮ್ಮ ಸ್ಕಿಲ್ ಅಂತಂದರೆ, ಇದ್ರ ಬಗ್ಗೆನೂ ನಾನು ಕ್ಲಾಸ್ ತೊಗೋತೇನೆ. ಮುಂಬರೋ ದಿವಸಗಳಲ್ಲಿ ಇದ್ರ ಬಗ್ಗೆನೂ ಕ್ಲಾಸ್ ತೊಗೋತೇನೆ ನಾನು. ಏನಂತಂದರೆ ಮ್ಯಾಪಿಂಗ್, ವೆರಿ ವೆರಿ ಇಂಪಾರ್ಟೆಂಟ್. ಮ್ಯಾಪಿಂಗ್ ಇಂತ ನಿಮ್ಗೆ ಏನಿಲ್ಲ ಅಂದರೂ 2-3 ಕ್ವಶನ್ ಸಿಗ್ತಾವೆ ನೀವು ಯಾವುದೇ ಎಕ್ಸಾಮ್ ಒಳಗಡೆ. ಮ್ಯಾಪಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಮ್ಯಾಪಿಂಗ್ ರಿಲೇಟೆಡ್ ಇದು. ಅದಕ್ಕೆ ವಾರದ ಒಂದು ದಿವಸ ನೀವು ಏನು ಮಾಡ್ಬೇಕಂದ್ರೆ ಮ್ಯಾಪಿಂಗಿಗೆ ಇಡಬೇಕು. ವೆರಿ ಇಂಪಾರ್ಟೆಂಟ್ ಮ್ಯಾಪಿಂಗ್. ಇಲ್ಲಿ ಏನಿದೆ ಅಂತಂದರೆ, ಯುರೋಪಿನ ಕೆಲವು ಪ್ರಮುಖ ನದಿಗಳ ಬಗ್ಗೆ, ನದಿಗಳು ಮತ್ತು ಅವುಗಳು ಹೋಗಿ ಸೇರುವ ಸಮುದ್ರದ ಹೆಸರನ್ನು ಕೆಳಗೆ ಕೊಡಲಾಗಿದೆ. ಪಟ್ಟಿಗಳನ್ನು ಅವನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಇದು ಮ್ಯಾಪಿಂಗ್ ಇದ್ದರೆ ಗೊತ್ತಿದ್ರೆ ಗೊತ್ತು, ಇಲ್ಲಾಂದ್ರೆ ಇಲ್ಲ. ಹಾಗೆ ಗೆಸ್ ಮಾಡಿ ಹಾಕ್ಲಿಕ್ಕೆ ಬರಲ್ಲ, ಟಿಕ್ ಹಾಕ್ಲಿಕ್ಕೆ ಬರಲ್ಲ. ಒಂದೇದಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂತಂತಂದರೆ, ಆನ್ಸರ್ ಏನಂತಂದರೆ A1 ಕೀ ಆನ್ಸರ್ ಪ್ರಕಾರ ಹೇಳಿದ್ದಾರೆ. A1 ರೈನ್ ಉತ್ತರ ಸಮುದ್ರ, ನಾರ್ತ್ ಸಿ. B2 ಕಪ್ಪು ಸಮುದ್ರ, ಬ್ಲ್ಯಾಕ್ ಸಿ. ವೋಲ್ಗಾ ಇದಂತೂ ಗೊತ್ತಿದೆ, ಕ್ಯಾಸ್ಪಿಯನ್ ಸಿ. ಒನೇಗಾ ಬಿಳಿ ಸಮುದ್ರ. ಅಟ್ಲೀಸ್ಟ್ ನಾ ಯಾವಾಗ ಹೇಳಿದ್ದೇನೆ, ಎರಡರ ಬಗ್ಗೆ ಆದರೂ ಗೊತ್ತಿರ್ಬೇಕು ನಿಮ್ಗೆ, ಎರಡರ ಕುರಿತಾದರೂ ಗೊತ್ತಿರಬೇಕು. ಯು ಶುಡ್ ನೋ ಅಟ್ಲೀಸ್ಟ್ 2 ಟರ್ಮ್ಸ್ ಇನ್ ದಿಸ್. ನೀವು ಎರಡನ್ನ ಮ್ಯಾಚ್ ಮಾಡೋಕೆ ಮಾಡಿದರೆ ಹೆಂಗೋ ತಲೆ ಓಡಿಸಿ ಇದನ್ನು ಆನ್ಸರನ್ನು ಏನು ಮಾಡ್ಬೋದು, ನೀವು ಟಿಕ್ ಹಾಕ್ಬೋದು. ಅಗೇನ್ ಇಟ್ ಇಸ್ ಅ ಮ್ಯಾಪಿಂಗ್. ಮ್ಯಾಪಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಏನೇನು ಹೇಳ್ತಿದ್ದೇನಲ್ಲ ಒಂದು ಸ್ವಲ್ಪ ಲಕ್ಷ ಕೊಟ್ಟು ಕೇಳಿರ್ಬೇಕಂದ್ರೆ ಯೂಟ್ಯೂಬ್ ಒಳಗೆ ಇನ್ನೊಂದು ಸರಿ ವಿಡಿಯೋ ರಿಪೀಟ್ ನೋಡಿರಿ. ವಿಡಿಯೋನ ಯಾರು ಮುಂಬರುವ KA ಪರೀಕ್ಷೆಗಳನ್ನು ಬರೀತಿದ್ದಾರಲ್ಲ, PSI ಅವರು ಇವರೇ ಕಂಡಕ್ಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಈಗ ಒಂದು ಸ್ವಲ್ಪ ಲಕ್ಷ ಕೊಟ್ಟು ವಿಡಿಯೋನ ಇನ್ನೊಮ್ಮೆ ನೋಡಿರಿ. ನೀವು ಎದಕ್ಕೆ ಹೇಳ್ತಿದ್ದೀನಿ ಅಂತಂತಂದರೆ ನಿಮ್ಗೆ ಗೊತ್ತಿರಬೇಕು ಎಲ್ಲಿ ಎನಲೈಸ್ ಹೆಂಗೆ ಮಾಡ್ಬೇಕು ಅನ್ನೋದು. ಓಕೆ, ಯುರೋಪಿಯನ್ ಕೆಲವು ಪ್ರಮುಖ ನಗರಗಳು ಇದಂತೂ ಗೊತ್ತಿದೆ. ಮ್ಯಾಪಿಂಗ್ ರಿಲೇಟೆಡ್ ಕ್ವಶನ್ ಇದೆ, ನೀವು ಮ್ಯಾಪಿಂಗ್ ಮಾಡಬೇಕು. ನೆಕ್ಸ್ಟ್ 29ನೇ ಕ್ವಶನ್ ಇದು ನೋಡಿರಿ. ಅಗೇನ್ ಎಸ್ ಆರ್ ನೋ ಟೈಪ್ ಕ್ವಶನ್. ಆಲ್ಮೋಸ್ಟ್ KA ಒಳಗೆ ನೋಡಿರಿ, ನೀವು ಫ್ಯಾಕ್ಚುಯಲ್ ಭಾಳ ಬರ್ತಿದ್ದಾವೆ ಅಂತಂದ್ರೆ ಅರ್ಥ ನೀವು ಸಿಕ್ಕಾಪಟ್ಟೆ ರಿವಿಷನ್ ಮಾಡಬೇಕು. ಓದೋದು ಕಡಿಮೆ ಮಾಡಬೇಕು, ರಿವಿಷನ್ ಸಿಕ್ಕಾಪಟ್ಟೆ ಮಾಡಬೇಕು. ಒಂದು ಪರ್ಫೆಕ್ಟ್ ನೋಟ್ಸ್ ರೆಡಿ ಮಾಡ್ಕೋಬೇಕು. ಆ ಪರ್ಫೆಕ್ಟ್ ನೋಟ್ಸ್ ರೆಡಿ ಮಾಡ್ಕೊಂಡು ರಿಪೀಟೆಡ್ ರಿವಿಷನ್ ಮಾಡಬೇಕು. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲ ನೋಡಿದ್ರೆ ನಂಗೆ ಹಾಗೆ ಅನಿಸ್ತಿದೆ. ಸೌರ ವಿದ್ಯುತ್ ಸ್ಥಾವರಗಳ ಕುರಿತಾಗಿ ಈ ಕೆಳಕಂಡ ಅಂದರೆ ಇದು ಎದರ ಬಗ್ಗೆ ಕ್ವಶನ್ ಇದೆ ಅಂತಂದರೆ, ಇಟ್ ಇಸ್ ರಿಲೇಟೆಡ್ ಟು ದ, ಯಾರು ಇಂಗ್ಲೀಷ್ ಮೀಡಿಯಮ್ದವ್ರು ಇದ್ದಾರೆ, ಇಟ್ ಇಸ್ ರಿಲೇಟೆಡ್ ಟು ದ ಸೋಲಾರ್ ಪ್ಲಾಂಟ್ಸ್, ರಿನ್ಯೂವೇಬಲ್ ಎನರ್ಜಿ, ಸೋಲಾರ್ ಪ್ಲಾಂಟ್ಸ್ ಬಗ್ಗೆ ಕ್ವಶನ್ ಇದೆ. ಎಲ್ಸಂದ್, ಇಟ್ನಾಳ್, ಎನ್ಪಿಕುಂಟ, ಯಪಲದಿನ್ನಿ, ಗಾಳಿಬೀಡು. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಕೇಳಿನ ಯಾವ ಸ್ಥಳಗಳು ಕರ್ನಾಟಕದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಇದು ಎಸ್ ಆರ್ ನೋ ಟೈಪ್ ABD. ಇವು ಎನ್ಪಿಕುಂಟ ಮತ್ತು ಗಾಳಿಬೀಡು ಎಲ್ಲಿದ್ದಾವೆ ಅಂತಂದರೆ ದೇ ಆರ್ ಇನ್ ಆಂಧ್ರ ಪ್ರದೇಶ್. ಸರ್ ಇದೇ ಕ್ವಶನ್ ಎದಕ್ಕೆ ಕೇಳಿದ್ರಿ? ಇದೇ ಕ್ವಶನ್ ಎದಕ್ಕೆ ಕೇಳಿದ್ರಿ ಅಂತಂದರೆ, ಈಗ ಸದ್ಯ ನ್ಯೂಸ್ನಾಗ ಇರುವಂಥ ಯಾವ್ಯಾವ ಇದಾವೆ ಅಂತಂದರೆ,
ಈಗ ಸದ್ಯ ನಾವೆಲ್ಲ ಏನು ಮಾಡಿದ್ದೀವಿ ಅಂದರೆ ಸಿಕ್ಕಾಪಟ್ಟೆ ಫಾಸಿಲ್ಸ್ ಮೇಲೆ ಡಿಪೆಂಡ್ ಇದ್ದೇವೆ. ಪೆಟ್ರೋಲ್ ಡೀಸೆಲ್ ಮೇಲೆ ಡಿಪೆಂಡ್ ಇದ್ದದಕ್ಕೆ ಹವಾಮಾನ ವೈಪರೀತ್ಯ ಆಗ್ತಿದೆ, ಕ್ಲೈಮೇಟ್ ಚೇಂಜ್ ಆಗ್ತಿದೆ. ಅದ್ರ ಸಂಬಂಧ ನಾವೆಲ್ಲರೂ ಏನು ಮಾಡ್ತಿದ್ದೇವೆ ಅಂದರೆ ಹಸಿರು ಶಕ್ತಿ ಹೊಂಟಿದ್ದೇವೆ. ವಿ ಆರ್ ಶಿಫ್ಟಿಂಗ್ ಟುವರ್ಡ್ಸ್ ಅ ಗ್ರೀನ್ ಎನರ್ಜಿ. ಅದು ಯಾವಾಗೂ ನ್ಯೂಸ್ನಾಗಿರುತ್ತೆ. ಯಾವುದೇ ನ್ಯೂಸ್ನಾಗಿರುತ್ತೆ ಅಂದರೆ ನೀವು ನೋಡಿರ್ಬೋದು, ಇಥನಾಲ್ ಬ್ಲೆಂಡಿಂಗ್, ಬಯೋಫ್ಯೂಯಲ್. ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರಬೇಕು, ಐ ಥಿಂಕ್ PSI 545 ಅನಿಸುತ್ತೆ, E200 ಬಗ್ಗೆ ಕ್ವಶನ್ ಕೇಳಿದರು. ಅವಾಗೇನು E200 ಬಗ್ಗೆ ಕ್ವಶನ್ ಇತ್ತಲ್ಲ, ಈಗ ಅದೇನಾಗಿದೆ ಅಂತಂದರೆ ಸೋಲಾರ್ ಪ್ಲಾಂಟ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಸೇಮ್ ಗ್ರೀನ್ ಎನರ್ಜಿನೇ. ಅಗೇನ್ ನೀವು ಗ್ರೀನ್ ಎನರ್ಜಿ ರಿಲೇಟೆಡ್ ಏನೇನಿದೆಯಲ್ಲ ಒಂದೇ ಕಡೆ ನೋಟ್ಸ್ ಮಾಡ್ಕೋಬೇಕು. ಇಥನಾಲ್ ಬ್ಲೆಂಡಿಂಗ್, ಬಯೋಫ್ಯೂಯಲ್, ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್, ಥರ್ಮಲ್, ಇಷ್ಟು ಬಗ್ಗೆ ನೀವು ಓದಲೇಬೇಕು. ಇನ್ನೊಂದು ಬಂದಿದೆ ಈಗ, ಆಲ್ಮೋಸ್ಟ್ ನ್ಯೂಟ್ರಿನೋ ಅಂತ ಬಂದಿದೆ UPSC. ನಮ್ಮ UPSCಗೆ ಫೇವ್ರೇಟ್ ಕ್ವಶನ್ ಇದು, ನ್ಯೂಟ್ರಿನೋ ಅಂತೇಳಿ. ಇವೆಲ್ಲರ ಬಗ್ಗೆ ಏನು ಮಾಡ್ತಿದ್ದಾರೆ, ಈಗ ರಿಸರ್ಚ್ ಮಾಡ್ತಿದ್ದಾರೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಇದ್ದಿದ್ದು ಇವು ನೀವು ಒಂದು ಕಡೆ ಏನು ಮಾಡ್ಬೇಕಂದ್ರೆ ಪ್ರಿಪೇರ್ ಆಗಬೇಕು. ನಮ್ಮ ಕರ್ನಾಟಕನಾಗ ಎಷ್ಟಿದ್ದಾವೆ, ಇಂಡಿಯಾನಾಗ ಎಷ್ಟಿದ್ದಾವೆ ಅಂತ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ನೋಡಿರಿ, AP NP ಕುಂಟ ಮತ್ತು ಗಾಳಿಬೀಡು ಏನಂತಂದ್ರೆ AP. ನೀವು ಏನೇ ಓದಿದ್ರು, ಯಾವುದೇ ಟಾಪಿಕ್ ಓದಿದ್ರು ಕರ್ನಾಟಕ ಹಿತದೃಷ್ಟಿ ಅಂತ ಓದಬೇಕು ನೀವು. ಯು ಶುಡ್ ಸ್ಟಡಿ ಆನ್ ದ ಸ್ಕೋಪ್ ಆಫ್ ದ ಕರ್ನಾಟಕ. ರಿವರ್ಸ್ ಬಗ್ಗೆ ಓದ್ತಿದ್ದೀರಲ್ಲ, ಕರ್ನಾಟಕ ರಿವರ್ಸ್ ಬಗ್ಗೆ ಓದಬೇಕು. ಮೌಂಟೇನ್ಸ್ ಬಗ್ಗೆ ಓದ್ತಿದ್ದಲ್ಲ, ಕರ್ನಾಟಕ ಮೌಂಟೇನ್ಸ್ ಬಗ್ಗೆ ಓದಬೇಕು. ನದಿಗಳ ಬಗ್ಗೆ ನೋಡ್ತಿದ್ದಾರೆ, ಕರ್ನಾಟಕ ಬಗ್ಗೆ ಓದಬೇಕು. ಏನೇ ಇದ್ರೂ ಕರ್ನಾಟಕನ ಇಟ್ಕೊಂಡು ನೀವು ಓದಬೇಕು. ಯಾಕಂದ್ರೆ ವಿ ಆರ್ ರೈಟಿಂಗ್ ದ ಸ್ಟೇಟ್ ಎಕ್ಸಾಮ್ಸ್. ಫಾಲ್ಸ್ ಬಗ್ಗೆ ಓದಾಕತ್ತೀರಿ, ಜಲಪಾತಗಳ ಬಗ್ಗೆ ಓದಾಕತ್ತೀವಿ, ಕರ್ನಾಟಕದ ಇಟ್ಕೊಂಡೇ ಜಲಪಾತಗಳ ಬಗ್ಗೆ ಓದಬೇಕು. ಅದಕ್ಕೆ ನೋಡ್ರಿ, ಅವಾಗ ಇಲ್ಲಿ ಏನು ಕೇಳಿದಾನೆ, ಇಲ್ಲಿ ನೋಡ್ರಿ ಕರ್ನಾಟಕದಲ್ಲಿವೆ. ಯಾಕಂದರೆ ಯು ಆರ್ ಪ್ರಿಪೇರಿಂಗ್ ಫಾರ್ ಸ್ಟೇಟ್ ಎಕ್ಸಾಮ್ಸ್. ಸ್ಟೂಡೆಂಟ್ಸ್, ಯು ಆರ್ ಪ್ರಿಪೇರಿಂಗ್ ಫಾರ್ ಸ್ಟೇಟ್ ಎಕ್ಸಾಮ್ಸ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಅಗೇನ್ ಮ್ಯಾಪಿಂಗ್. ನಿಮ್ಮ ಅವಾಗನೇ ಹೇಳಿದೆ ನಾನು, ಮ್ಯಾಪಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತೇಳಿ. ನೀವು ಜಾಗ್ರಫಿ ಅಂದರೆ ಬರೀ ಫಿಸಿಕಲ್ ಜಾಗ್ರಫಿ ಬಗ್ಗೆ ತಲೆ ಕೆಡಿಸ್ಕೊತೀರಿ ನೀವು, ಭೂಕಂಪ ತಲೆ ಕೆಡಿಸ್ಕೊರಿ ಬೇಡನಲ್ಲ ನಾನು. ಬಟ್ ಇಂಪಾರ್ಟೆಂಟ್ ಏನಂತಂದ್ರೆ ಮ್ಯಾಪಿಂಗ್. ಇದು ನೋಡ್ರಿ ಎದ್ರ ರಿಲೇಟೆಡ್ ಇದು ಮ್ಯಾಪಿಂಗ್ ರಿಲೇಟೆಡ್ 2 ಕ್ವಶನ್ಸ್ ಬಂದು ಆಲ್ಮೋಸ್ಟ್ ನಿಮಗೀಗ. ಕಾಳಿ ನದಿ ಕಣಿವೆಯಲ್ಲಿರುವ ಜಲವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಿಸಿದ ಮೂಲ ಸ್ಥಾನದಿಂದ ಅಂತಿಮ ಹಂತದವರೆಗೆ ಯಾವ ಅನುಕ್ರಮಣಿಕೆ ಸರಿಯಾಗಿದೆ? ಕಾಳಿ ನದಿಯ ಕಣಿವೆಯಲ್ಲಿರುವ ಜಲವಿದ್ಯುತ್ ಸ್ಥಾವರ ಆಗಲೇ ಡಿಸ್ಕಸ್ ಮಾಡಿದೆ ನಾನು. ಹೈಡ್ರೋ ಪ್ಲಾಂಟ್ಸ್ ಇಲ್ಲಿ ಬಂದೇ ಬಿಡ್ತು ನೋಡ್ರಿ ಕ್ವಶನ್. ಸೋಲಾರ್ ಬಗ್ಗೆ ಹೇಳಿದೆ, ಹೈಡ್ರೋ ಪ್ಲಾಂಟ್ಸ್ ಬಗ್ಗೆ ಕೇಳಿದ್ದೆ. ಇಲ್ಲಿ ಇದಕ್ಕೆ ಆನ್ಸರ್ ಏನಪ್ಪ ಅಂತಂತಂದರೆ ನೀವು ಮ್ಯಾಪಿಂಗ್ನಾಗೆ ಗೊತ್ತಾಗೋದು ಸೂಪ, ನಾಗ್ಜರಿ, ಕೊಡ್ಸಲ್ಲಿ, ಖದ್ರಾ. ಸರ್ ಇದನ್ನು ಹೆಂಗೆ ನೆನ್ಪಿಟ್ಕೋಬೇಕಂದ್ರೆ ವಿತ್ ಮ್ಯಾಪಿಂಗ್ ವಿತ್ ರಿವಿಷನ್. ಇದ್ರ ಬೇರೆ ಏನೂ ಇಲ್ಲ, ಲಾಜಿಕ್ ಇಲ್ಲ ಇದರೊಳಗಡೆ. ಓಕೆ, ನೆಕ್ಸ್ಟ್ ಕ್ವಶನ್. ಕೆಳಗಡೆ ನೀಡಿರುವ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಕೆಳಗೆ ನೀಡಿರುವ ಸಂಕೇತಗಳನ್ನು ಬಳಸಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಕೇಳಿದ್ದಾರೆ ಅಂತಂತಂದರೆ, ಇದು ಯಾವಾಗ ನೆನಪಿಟ್ಕೊಂಡ್ಬಿಟ್ರೆ ಇದು ಎಲ್ಲ ಎಕ್ಸಾಮ್ಸಿಗೂ ಇರುತ್ತೆ. ಇದು ಒಂದೇ ಎಕ್ಸಾಮ್ ಅಂತಲ್ಲ, ಎಲ್ಲ ಎಕ್ಸಾಮ್ ನಮ್ಮ UPSCಗೂ ಇರುತ್ತೆ. ಇದು ಏನಂತಂತಂದರೆ ಇಲ್ಲೇ ನೀವು ಎದ್ರ ಬಗ್ಗೆ ಓದಬೇಕಂತಂದರೆ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ದ ಇನ್ಸ್ಟಿಟ್ಯೂಷನ್ಸ್. ಸಂಘ ಸಂಸ್ಥೆಗಳ ಬಗ್ಗೆ ಓದಲೇಬೇಕು. ಇನ್ಸ್ಟಿಟ್ಯೂಷನ್ಸ್, ಆರ್ಗನೈಜೇಷನ್ಸ್ ಬಗ್ಗೆ ಓದಬೇಕು. ಅಂದರೆ ಸಂಸ್ಥೆಗಳು ಆಲ್ಮೋಸ್ಟ್ ಎಲ್ಲ ಬಂತು. ರಾಜ್ಯ ಮತ್ತು ಕೇಂದ್ರ ಯಾವ್ಯಾವ ಸಂಸ್ಥೆಗಳಿದಾವಲ್ಲ ಆಲ್ಮೋಸ್ಟ್. ಸರ್ ಇವೇ ಸಂಸ್ಥೆಗಳು ಹೆಂಗಂತಂತಂದರೆ ಆಲ್ಮೋಸ್ಟ್ ಎಲ್ಲಿದ್ದು 1 ಇಯರ್ ನ್ಯೂಸ್ನಾಗ ಏನು ಯಾವ್ಯಾವ ಸಂಸ್ಥೆಗಳಿದಾವಲ್ಲ ಅವ್ನು ಫಸ್ಟ್ ನೋಟ್ಸ್ ಮಾಡಿ ಬಿಟ್ಬಿಡ್ರಿ. ಅವ್ನು ನ್ಯೂಸ್ನಾಗ ಇದ್ದಿದ್ದಕ್ಕೆ ಕೇಳಿರ್ತಾನೆ ಇವನ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಆರ್ಗನೈಜೇಷನ್ಸನ್ನು. ಇಲ್ಲಿ ನೋಡಿರಿ ಕ್ವಶನ್ ಏನು ಕೇಳಿದಾನೆ ಅಂತಂತಂದರೆ ಕೆಳಗೆ ನೀಡಿರೋ ಪಟ್ಟಿ ಒಂದು ಕಡೆ ಇನ್ಸ್ಟಿಟ್ಯೂಷನ್ಸ್ ಕೇಳಿದಾನೆ, ಒಂದು ಕಡೆ ಪ್ಲೇಸಸ್ ಕೇಳಿದಾನೆ. ಸೆಕೆಂಡ್ ಇಸ್ ಅ ಕರೆಕ್ಟ್ ಆನ್ಸರ್. ಆ್ಯಕ್ಚುಲಿ ಇಲ್ಲಿ ಆನ್ಸರ್ ಏನಂತಂದರೆ ಇದು ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್. ನೀವು ಓದಿದರೆ ಬರೀತೀರಿ. A3 B1 C4 D2. A3 ಅಂತಂತಂದರೆ ಸೆಂಟರ್ ಫಾರ್ ಎರಿಡ್ ಝೋನ್, ಶುಷ್ಕ ಪ್ರದೇಶ ರಿಸರ್ಚ್ ಇನ್ಸ್ಟಿಟ್ಯೂಟ್. ಏನು ಕೊಟ್ಟಿದ್ದಾರೆ ಅವರು? A3 ಎಲ್ಲಿದೆ? ಇದು ಜೋಧ್ಪುರ್. ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಟೆಕ್ನಾಲಜಿ ಎಲ್ಲಿದೆ? ಬೆಂಗಳೂರು. ಸೆಂಟರ್ ಫಾರ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ ಎಲ್ಲಿದೆ? ರಾಂಚಿ. ಸೆಂಟರ್ ಫಾರ್ ಸೋಷಿಯಲ್ ಫಾರೆಸ್ಟ್ ಆ್ಯಂಡ್ ಎನ್ವೈರ್ಮೆಂಟ್ ಈಗ ಎಲ್ಲಿದೆ ಅಂತಂತಂದರೆ ಲಾಸ್ಟ್ ಇದು ಒಂದೇ ಉಳಿದಿದೆ, ಇಟ್ ಇಸ್ ಕಾಲ್ಡ್ ಎಸ್ ಅಲಹಾಬಾದ್. ನೋಡಿ ವೆರಿ ಇಂಪಾರ್ಟೆಂಟ್. ಯಾವ್ಯಾವ ನ್ಯೂಸ್ನಾಗ ಇದಾವಲ್ಲ, ಐ ಥಿಂಕ್ ಈ ನ್ಯೂಸ್ನಾಗ ಇರುವಂಥ ಏನು ಆರ್ಗನೈಸೇಷನ್ಸ್ ಇದಾವಲ್ಲ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ಸ್ ಒಳಗೆ ಚೆನ್ನಾಗಿ ಪಟ್ಟಿರ್ತಾರೆ ಅಂತ ಅನ್ಕೋತೇನೆ ನಾನು ರೀಸೆಂಟಾಗಿ ಅದು ನೋಡಿದೆ. ಆ್ಯಕ್ಚುಲಿ ನಾನು UPSC ಸ್ಟೂಡೆಂಟ್ಸ್ಗೆ ನಾನು ಗೈಡ್ ಮಾಡೋದು. ಬಟ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಜಸ್ಟ್ ನಾನು ನೋಡ್ಬೇಕಂದ್ರೆ ವಿಜೇತ ನೋಡಿದೆ. ಐ ಥಿಂಕ್ ಇನ್ಸ್ಟಿಟ್ಯೂಷನ್ಸನ್ನು ಆರ್ಗನೈಸೇಷನ್ಸನ್ನು ಒಂದು ಒಳ್ಳೆ ರೀತಿ ಕೊಡ್ತಾರೆ. ನೀವು ಸ್ಟೇಟ್ ಎಕ್ಸಾಮ್ಸ್ ಯಾರು ಪ್ರಿಪೇರ್ ಮಾಡ್ತಿದ್ದೀರಲ್ಲ ಕರೆಂಟ್ ಅಫೇರ್ಸ್ಗೆ ಸ್ಪರ್ಧಾ ವಿಜೇತ, ಮೇನ್ಲಿ ಫ್ಯಾಕ್ಚುಲಿಗೆ ನೀವು ಸ್ಪರ್ಧಾ ವಿಜೇತ ರೆಫರ್ ಮಾಡೋದು ಇಟ್ಸ್ ಅ ಗುಡ್ ಥಿಂಗ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್. ಈ ಕೆಳಗೆ ನೀಡಿರುವ ಬುಡಕಟ್ಟುಗಳ ಪೈಕಿ ಯಾವ ಬುಡಕಟ್ಟು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ನೋಡ್ರಿಲ್ಲ ಏನು ಎದ್ರ ಬಗ್ಗೆ ಕೇಳಿದಾರೆ ಅಂತಂತಂದರೆ ಬುಡಕಟ್ಟು ಬಗ್ಗೆ ಕೇಳಿದಾನೆ. ಅಲ್ಲಿ ಕ್ವಶನ್ ಏನೋ ಹೊಂದಾಣಿಕೆ ಆಗಿಲ್ಲ. ಅದನ್ನು ನೀವು ಮೇನ್ ಇಂಪಾರ್ಟೆನ್ಸ್ ಏನಂತಂದರೆ ಹೊಂದಾಣಿಕೆ ಆಗಿದೆ ಇಲ್ಲೋ ಅಥವಾ ಅದನ್ನು ನೋಡ್ಬೇಕು ನೀವು. ಯಾವ ರೀತಿ ಕೊಟ್ಟಾನೆ, ಸರಿಯಾಗಿದೆಯೋ ಸರಿಯಾಗಿಲ್ಲ ಅದೇ ಕೊಟ್ಟಿರ್ತಾನೆ. ನೋಡ್ರಿ ಯಾವ್ದು ಕೆಳಗಿನ ಆಯ್ಕೆಗಳೆಲ್ಲ ಅಂತ ಕೊಟ್ಟಿರ್ತಾನೆ. ಇಲ್ಲೇನಿದೆಯಲ್ಲ ಜನಸಿರಿ ಮಹಾರಾಷ್ಟ್ರ ಏನಿದೆಯಲ್ಲ, ಜಾನ್ಸಿರಿ ಮಹಾರಾಷ್ಟ್ರ, ಅದು ಆ್ಯಕ್ಚುಲಿ ಇಟ್ ಇಸ್ ಕಾಲ್ಡ್ ಡೌನ್ ಸಿರಿ, ಅದು ಜೌನ್ ಸಿರಿ ಅಂತ ಕರೀತಾರೆ.
ಇದು ಮಹಾರಾಷ್ಟ್ರನಾಗಿಲ್ಲ, ಇದು ಇಟ್ ಈಸ್ ನಾಟ್ ಇನ್ ಅ ಮಹಾರಾಷ್ಟ್ರ ಜೌನ್ಸಿರಿ. ಎಲ್ಲಿದೆ ಅಂತಂತಂದರೆ ಇಟ್ ಈಸ್ ಇನ್ ಉತ್ತರಾಖಂಡ್. ವೆರಿ ಇಂಪಾರ್ಟೆಂಟ್. ಬಿಲ್ಹೋರ್, ಪತಾನಿ, ಕಡಾರ್ ಇವೆಲ್ಲ ಎಲ್ಲಿದೆ ಅಂತಂದರೆ ತಮಿಳ್ನಾಡುನಾಗಿದೆ. ಬಟ್ ನಿಮ್ಗೆ ಏನು ಗೊತ್ತಿರಬೇಕಂತಂದರೆ ಇದು ಯಾವುದೇ ಒಂದು ಜನಾಂಗನ ಬುಡಕಟ್ಟು ಜನಾಂಗ ಅಂತ ಗುರುತಿಸೋದು ಅಂತ ಆರ್ಟಿಕಲ್ ಯಾವುದಂತಂದ್ರೆ ಆರ್ಟಿಕಲ್ 342. ಆರ್ಟಿಕಲ್ 342 ಏನು ಹೇಳುತ್ತಂತಂದರೆ ವೆರಿ ಇಂಪಾರ್ಟೆಂಟ್. ಪ್ರೆಸಿಡೆಂಟ್ ಡಿಸೈಡ್ ಮಾಡ್ತಾರೆ. ಏನು ಡಿಸೈಡ್ ಮಾಡ್ತಾರೆ? ಟ್ರೈಬ್ಸ್, ಯಾವ ಟ್ರೈಬ್ಸ್ ಇದ್ದಾವೆ ಅನ್ನೋದು ಪ್ರೆಸಿಡೆಂಟ್ ಡಿಸೈಡ್ ಮಾಡ್ತಾರೆ. ದ ಪ್ರೆಸಿಡೆಂಟ್ ಟು ಸ್ಪೆಸಿಫೈ ಅ ಕಮ್ಯುನಿಟಿ ಆನ್ ದ ಶೆಡ್ಯೂಲ್ಡ್ ಟ್ರೈಬ್ಸ್, ನಾಟ್ ಓನ್ಲಿ ಟ್ರೈಬ್ಸ್, ಶೆಡ್ಯೂಲ್ಡ್ ಟ್ರೈಬ್ಸ್. ಆರ್ಟಿಕಲ್ 342 ನೆಕ್ಸ್ಟ್ ಸಾರಿ ಕೇಳ್ಬೋದು, ಅಪ್ಕಮಿಂಗ್ ಎಕ್ಸಾಮಿಗೆ ಕೇಳ್ಬೋದು. ಆರ್ಟಿಕಲ್ 342. ಆರ್ಟಿಕಲ್ 46 ಏನಿದೆಯಲ್ಲ, ಶೆಡ್ಯೂಲ್ಡ್ ಟ್ರೈಬ್ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಇಂಟ್ರೆಸ್ಟ್ ಬಗ್ಗೆ ನೋಡುತ್ತೆ. ಅವ್ರದ್ದು ವಿದ್ಯಾಭ್ಯಾಸ ಏನಿದೆಯಲ್ಲ ಎಕನಾಮಿಕಲ್ ಆ್ಯಂಡ್ ಎಜುಕೇಷನಲ್ ಇಂಟ್ರೆಸ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳುತ್ತೆ. ಆರ್ಟಿಕಲ್ 46. ಆರ್ಟಿಕಲ್ 335 ಗೌರ್ಮೆಂಟ್ ಸರ್ವಿಸಸ್, ಇವನ್ನೆಲ್ಲ ಒಂದು ಸ್ವಲ್ಪ ಓದ್ಕೊಳ್ಳಿ. ಆರ್ಟಿಕಲ್ 335 ಏನು ಮಾಡುತ್ತೆ ಅಂತಂದರೆ ಗೌರ್ಮೆಂಟ್ ಸರ್ವಿಸಸ್ ಬಗ್ಗೆ ಯೋಚನೆ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನೊಂದು ಸ್ವಲ್ಪ ಆರ್ಟಿಕಲ್ ಬಗ್ಗೆ, ಟ್ರೈಬಲ್ ರಿಲೇಟೆಡ್ ಯಾವ ಆರ್ಟಿಕಲ್ ಬಗ್ಗೆ ಇದೆಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಓದ್ರಿ. ಆರ್ಟಿಕಲ್ 332 ರಿಸರ್ವೇಷನ್ ಇನ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್. ಆರ್ಟಿಕಲ್ 332 ಶೆಡ್ಯೂಲ್ ಟ್ರೈಬ್ಸಿಗೆ ರಿಸರ್ವೇಷನ್ ಕೊಡಬೇಕು. ಲೆಜಿಸ್ಲೇಟಿವ್ ಅಸೆಂಬ್ಲೀಸ್, ಇಲೆಕ್ಷನ್ನಿಗೆ, ಸೀಟಿಗೆ, ಅಸೆಂಬ್ಲಿ ಸೀಟಿಗೆಲ್ಲ ರಿಸರ್ವೇಷನ್ ಇರುತ್ತೆ. ಓಕೆ, ಇದ್ರ ಬಗ್ಗೆ ನೀವು ಸ್ವಲ್ಪ ಓದ್ಕೊಳ್ಳಿ. ಜಸ್ಟ್ ನಾನು ನಿಮ್ಗೆ ಏನು ಹೇಳ್ತಿದ್ದಾನೆ ಓವರ್ವ್ಯೂ ಹೇಳ್ತಾ ಹೊಂಟಿದ್ದೀನಿ. ನೀವು ಪ್ರಿಪ್ರೇಷನ್ ಹೆಂಗಿರ್ಬೇಕು ನಿಮ್ಮ ಮುಂದೆ ಅಂತಂತೇಳಿ. ಓಕೆ, ನಾನು ರೆಗ್ಯುಲರ್ ಕ್ಲಾಸ್, ನಾನು ಪಾಲಿಟಿ ಹಿಸ್ಟ್ರಿ ಎಲ್ಲ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಇದನ್ನು ನೀಟಾಗಿ ಡಿಸ್ಕಸ್ ಮಾಡ್ತೇನೆ. ನಾನು ಕಂಟಿನ್ಯೂಸ್ ಕ್ಲಾಸ್ ಇರ್ತಾವೆ ಇನ್ನು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಅಗೇನ್ ಎನ್ವೈರ್ಮೆಂಟ್. ಕರ್ನಾಟಕ ರಾಷ್ಟ್ರೀಯ ಉದ್ಯಾನಗಳ ಕುರಿತಾಗಿ ಈ ಕೆಳಕಂಡ ಹೇಳಿಕೆಗಳನ್ನು ಮತ್ತು ಸರಿಯಾದ ಉತ್ತರವನ್ನು ಕೆಳಗೆ ನೀಡಿರೋ ಆಯ್ಕೆಗಳಿಂದ ಆರಿಸಿ ಅಂತ ಕ್ವಶನ್ ಕೊಟ್ಟಿದ್ದಾನೆ. ಅಗೇನ್ ಇದೇನಾಯಿತು, ಸ್ಟೇಟ್ಮೆಂಟ್ ವೈಸ್ ಇದೆ. ಇಟ್ ಈಸ್ ಅ ಸ್ಟೇಟ್ಮೆಂಟ್ ವೈಸ್. ಇಲ್ಲೇ ನಾಗರಹೊಳೆಯ ರಾಷ್ಟ್ರೀಯ ಉದ್ಯಾನವನದ ವಿಶಿಷ್ಟವೆಂದರೆ ಇದು ಕಪ್ಪು ಚಿರತೆಯ ಏಷ್ಯಾದ ಏಕೈಕ ಅಂತ ಇರ್ತೈತಲ್ಲ ಡೇಂಜರ್. ಯಾವಾಗೂ ಈ ಥರ ಏನು ಸ್ಟೇಟ್ಮೆಂಟ್ ಇರ್ತಾವಲ್ಲ ಆಲ್ಮೋಸ್ಟ್ ರಾಂಗ್ ಇರ್ತಾವೆ. ಇವು ಏಕೈಕ, ಒಂದೇ ಅಂಥವೆಲ್ಲ ಇರ್ತಾವಲ್ಲ ಆಲ್ಮೋಸ್ಟ್ ರಾಂಗ್ ಇರ್ತವೆ. ಇಲ್ಲಿ ಇದೆ ಒಂದು ಚಿರತೆ, ನಾಗರಹೊಳೆ ಒಳಗಡೆ ಒಂದು ಚಿರತೆ ಇತ್ತು, ಬ್ಲ್ಯಾಕ್ ಪ್ಯಾಥರ್ ಇತ್ತು, ಕರಿಚಿರತೆ. ಅದಕ್ಕೆ ನಾವು ಏನು ಕರಿತಿದ್ವಿ ಅಂತಂದರೆ ಬಗೀರ ಅಂತ ಕರಿತಿದ್ವಿ. ವಿ ಕಾಲ್ ಇಟ್ ಆಸ್ ಅ ಬಗೀರ. ಅದಿರ್ಬೋದು, ಅದೊಂದು ಆ ಥರ ಮೆನ್ಷನ್ ಮಾಡಿದರೆ ಇದು ಕರೆಕ್ಟ್ ಆಗ್ತಿತ್ತು. ಇದು ಒಂದು ರಾಂಗ್ ಇದೆ. ಮೊಯಾರ್ ನದಿಯ ಬಂಡೀಪುರಿ ರಾಷ್ಟ್ರೀಯ ಉದ್ಯಾನದ ದಕ್ಷಿಣ ಭಾಗದ ಮೂಲಕ ಹರಿದು ಹೋಗುತ್ತದೆ, ಇದು ಕರೆಕ್ಟ್ ಇದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದ BR ಹಿಲ್ಸ್ ಮತ್ತು ಸತ್ಯಮಂಗಲ ಅರಣ್ಯವನ್ನು ಜೋಡಿಸುವ ಆನೆಗಳಾಗಿನ ವನ್ಯಜೀವ ಕಾರಿಡಾರ್. ನೋಡಿರಿ, ಯಾವಾಗ ನೆನ್ಪಿಟ್ಕೊಂಡ್ಬಿಡ್ರಿ, ಇದು ಏನು ನಾಗರಹೊಳೆ ಇದೆಯಲ್ಲ, ಮೊಯಾರ್, ಇದು ಕರ್ನಾಟಕ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ಐತಲ್ಲ, ಮೇನ್ಲಿ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಎಲಿಫೆಂಟ್ಸ್ ರೀ. ಏಷ್ಯನ್ ಎಲಿಫೆಂಟ್ಸಿಗೆ ಫೇಮಸ್ ಇದು. ಏಷ್ಯನ್ ಎಲಿಫೆಂಟ್ಸ್ ಆಲ್ಮೋಸ್ಟ್ ನಮ್ಮ ಸೈಡ್ ಹೇಳ್ತಿದ್ದೆ ನಾನು, ನಮ್ಮ ಕಡೆ ಏಷ್ಯನ್ ಎಲಿಫೆಂಟ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತೇವೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ದಕ್ಷಿಣ ಕನ್ನಡ, ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗಳ ವ್ಯಾಪ್ತಿಯನ್ನು ವಿಸ್ತರಿಸಿದೆ. ABC ಕರೆಕ್ಟ್ ಇದ್ದಾವೆ, D ರಾಂಗ್ ಇದೆ. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಬಂಡೀಪುರ ಎಲ್ಲಿದೆ ಅಂದರೆ ಚಾಮರಾಜನಗರ. ಆಲ್ಮೋಸ್ಟ್ ನಮ್ಮ ಕರ್ನಾಟಕನಾಗ ಎಷ್ಟು ನ್ಯಾಷನಲ್ ಪಾರ್ಕ್ ಇದಾವೆ ಅಂತಂದರೆ 5 ನ್ಯಾಷನಲ್ ಪಾರ್ಕ್ ಇದ್ದಾವೆ. ಅಗೇನೆ ನಿಮ್ಮದು ನೋಟ್ಸ್ ಏನಿರಬೇಕಂತಂದರೆ ಯಾವ್ಯಾವ ರೀತಿ ನಿಮ್ದು ನೋಟ್ಸ್ ಇರಬೇಕಂತಂದರೆ, ಒಂದು ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ನೋಟ್ಸ್ ಇರಬೇಕು. ಬಯೋಡೈವರ್ಸಿಟಿ ಪಾರ್ಕ್ಸ್ ಅಂತ ಇರ್ತವೆ, ಜೈವ ವಿದ್ಯುನ್ಮಾನ ಪಾರ್ಕ್ಸ್ ಅಂತೇಳಿ. ಬಯೋಡೈವರ್ಸಿಟಿ ಪಾರ್ಕ್ಸ್, ಜೈವ ವೈವಿಧ್ಯತೆಯ ಪಾರ್ಕ್ಗಳು ಅಂತ ಇರ್ತವೆ, ಬಯೋಡೈವರ್ಸಿಟಿ ಪಾರ್ಕ್ಸ್. ಮತ್ತು ಇನ್ನೊಂದು ಏನಂತಂದ್ರೆ ವೈಲ್ಡ್ ಲೈಫ್ ಸೆಂಚುರೀಸ್, ಟೈಗರ್ ರಿಸರ್ವ್ಸ್, ಇವು ಸಪ್ರೇಟ್ ನೋಟ್ಸ್ ಇರಬೇಕು. ಹುಲಿ ಸಂರಕ್ಷಣಾ ಪ್ರದೇಶಗಳು, ಟೈಗರ್ ರಿಸರ್ವ್ಸ್, ವೈಲ್ಡ್ ಲೈಫ್ ಸೆಂಚುರೀಸ್, ಬಯೋಡೈವರ್ಸಿಟಿ ಪಾರ್ಕ್ಸ್, ನ್ಯಾಷನಲ್ ಪಾರ್ಕ್ಸ್. ಇದು ಏನಿರಬೇಕಂದ್ರೆ ನಿಮ್ಮ ಸಪ್ರೇಟ್ ನೋಟ್ಸ್ ಇರಬೇಕು. ಈಗ ಒಂದು ಕೇಳಿದಾನೆ, ನಿಮ್ಮ ಮುಂದೆನೇ ಎಕ್ಸಾಂಪಲ್ ಇದೆ. ಇನ್ನೂ ನೀವೇನು ಮಾಡ್ಬೇಕಂತಂದ್ರೆ ನೋಟ್ಸ್ ನೋಡಿರಿ, ಬರೀ ಇದು ಒಂದು ಕ್ವಶನ್ ಪೇಪರ್ ಅನಲೈಸ್ ಮಾಡೋದ್ರಿಂದ ನಾವು ಎಷ್ಟು ಪ್ರಿಪೇರ್ ಆಗ್ತಿದ್ದೀವಿ ಅದನ್ನು ಯೋಚನೆ ಮಾಡಿರಿ. ಇಟ್ ಇಸ್ ವೆರಿ ಫ್ರೂಟ್ಫುಲ್. ಆ್ಯಕ್ಚುಲಿ ಪ್ರಿಪ್ರೇಷನ್ ಅಂದರೆ ಈ ರೀತಿ ಇರಬೇಕು. ಇಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಸ್ಟಡಿ ಆ್ಯಂಡ್ ಪ್ರಿಪ್ರೇಷನ್ ಹೇಳ್ತಿದ್ದಿಲ್ಲ ಲಾಸ್ಟ್ ವಿಡಿಯೋ ಒಳಗಡೆ. ಇಟ್ ಈಸ್ ಕಾಲ್ಡ್ ಎಸ್ ಅ ಪ್ರಿಪ್ರೇಷನ್. ಅಂದ್ರೆ ಆನ್ಸರ್ ಏನಾದಂಗೆ ಆಯ್ತು ಅಂತಂದರೆ ABC ಆನ್ಸರ್ ಆದಂಗೆ ಆಯಿತು. ಐ ಥಿಂಕ್ ಆಲ್ಮೋಸ್ಟ್ ಹೈಯೆಸ್ಟ್ ನ್ಯಾಷನಲ್ ಪಾರ್ಕ್ ಎಲ್ಲಿರೋದು ಅಂತಂತಂದರೆ ಮಧ್ಯಪ್ರದೇಶ್. ಹೈಯೆಸ್ಟ್ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶ್. ಟೋಟಲ್ ಎಷ್ಟು ಇದಾವೆ ಅಂತಂದರೆ 11 ನ್ಯಾಷನಲ್ ಪಾರ್ಕ್ ಇದ್ದಾವೆ ಮಧ್ಯಪ್ರದೇಶ ಒಳಗಡೆ. 11 ನ್ಯಾಷನಲ್ ಪಾರ್ಕ್ಸ್ ಇನ್ನು ಮಧ್ಯಪ್ರದೇಶ್. ನೆನಪಿಟ್ಕೊಂಡ್ಬಿಡ್ರಿ, ಮಧ್ಯಪ್ರದೇಶದಲ್ಲಿ 11 ನ್ಯಾಷನಲ್ ಪಾರ್ಕ್ಗಳಿದಾವೆ. ಓಕೆ, ನೆಕ್ಸ್ಟ್ ಕ್ವಶನ್ ಜಾಗ್ರಫಿ. ಇದಂತರೂ ಡೈರೆಕ್ಟ್ ಕ್ವಶನ್ ಇದೆ, ಜಾಗ್ರಫಿ ರಿಲೇಟೆಡ್. ಎಷ್ಟು ಕಿಲೋಮೀಟ್ರ್ ಇದ್ದಾನೆ ಅರ್ತ್ ಒಳಗಡೆ? ಈ ಥರ ಪದರ ಬರ್ತಾವಲ್ಲ ಭೂಮಿ ಒಳಗಡೆ, ಈ ರೀತಿ ಪದರ ಬರ್ತಾವಲ್ಲ, ಈ ಪದರದ್ದು ಏನು ಕೇಳಿದಾನೆ ಅಂತಂದ್ರೆ ಗಾತ್ರ ಕೇಳಿದಾನೆ. ಈ ರೀತಿ ಪದರ ಬರ್ತಾವಲ್ಲ, ಆ ಪದರದ್ದು ಏನು ಕೇಳಿದಾನೆ ಅಂದರೆ ಗಾತ್ರ ಕೇಳಿದಾನೆ. ಎಷ್ಟು ಇದಾವಪ್ಪ, ಎಷ್ಟು ಕಿಲೋಮೀಟ್ರ್ ಐತೆ, ಎಷ್ಟು ಕಿಲೋಮೀಟ್ರ್ ಐತೆ ಅಂತ ಅದಕ್ಕೆ ಕೇಳಿದಾನೆ. ಆನ್ಸರ್ ಈಸ್ 4. 34ದ ಆನ್ಸರ್ ಏನಿದೆ ಅಂತಂದರೆ 4. A3 ಇನ್ನರ್ ಕೋರ್
1255 ಕಿಲೋಮೀಟರ್ ಇದೆ. ಆಂತರಿಕ ಪದರ 1255 ಕಿಲೋಮೀಟರ್ ಇದೆ. B4 ಔಟರ್ ಕೋರ್ ಎಷ್ಟಿದೆ ಅಂತಂದರೆ 2245 ಕಿಲೋಮೀಟರ್ ಇದೆ. ಭೂಗರ್ಭ ಮ್ಯಾಂಟಲ್ ಸಿ ಎಷ್ಟಿದೆ ಅಂತಂತಂದರೆ 2895 ಕಿಲೋಮೀಟರ್ ಇದೆ. ಮೇಲ್ಪದರ ಕ್ರಸ್ಟ್ ಯಾವಾಗೂ ಕಡಿಮೆನೇ ಇರುತ್ತೆ. ಸೊ ಇದು 5-4 ಕಿಲೋಮೀಟರ್ ಇರುತ್ತೆ ಕ್ರಸ್ಟ್. ಅದಕ್ಕೆ ನಾವು ಏನು ಕರಿತೀವಿ ಅಂತಂದರೆ ಕ್ರಸ್ಟಿಗೆ ಮೇಲ್ಪದರ ಅಂತ ಕರಿತೀವಿ. ಮೇಲ್ಪದರ ಯಾವಾಗ ಕಡಿಮೆನೇ ಇರುತ್ತೆ, ನಿಮ್ಗೆ ಗೊತ್ತಿದೆ ಅದು. ಇದು ಜಾಗ್ರಫಿ ಕ್ವಶನ್, ಇಟ್ ಇಸ್ ರಿಲೇಟೆಡ್ ಟು ದ ಜಾಗ್ರಫಿ. ಜಾಗ್ರಫಿಗಳು ಹಾಗೆ ನೋಡ್ರಿ, ಫ್ಯಾಕ್ಟ್ ಕೇಳಿದ ನಾನು, ಕಾನ್ಸೆಪ್ಟ್ ಕೇಳಿಲ್ಲ ಅವನು. ರಿವಿಷನ್ ಸಿಕ್ಕಾಪಟ್ಟೆ ಇರಬೇಕು ನೀವು, ಅದೇ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಗ ನಿಮ್ಮದು. ಅಗೇನ್ ಸೈನ್ಸ್ ಆ್ಯಂಡ್ ಜನರಲ್ ಸೈನ್ಸ್ ಕ್ವಶನ್. ಇಲ್ಲಿ ನೋಡ್ರಿ, ಒಂದು ಸಮತಲ ದರ್ಪದಲ್ಲಿ ಬೆಳಕಿನ ಪ್ರತಿಫಲನವು ಅಸಮರ್ಪಕ ಪ್ರತಿಫಲನಕ್ಕೆ ಉದಾಹರಣೆ ಆಗಿದೆ. ಇದು ನನ್ನ ಪ್ರಕಾರ ಇದು ತಪ್ಪಾಗಿದೆ. ಎದಕ್ಕೆ ತಪ್ಪಾಗಿದೆ ಅಂತಂದರೆ, ಸಮತಲ ದರ್ಪಣದಲ್ಲಿ ಅಂತ ಕೊಟ್ಟಿದ್ದಾನೆ, ಅಸಮರ್ಪಕ ಅಲ್ಲ, ಇದು ಸಮರ್ಪಕ, ರೆಗ್ಯುಲರ್, ಇದು ಸಮರ್ಪಕ, ಇದು ರಾಂಗ್. ಸಮತಲ ದರ್ಪಣವು ಒಂದು ವಸ್ತುವಿನ ಏಕ ಪ್ರತಿಬಿಂಬವನ್ನು ಮೂಡಿಸುತ್ತೆ 100%. ಈಗ ಈ ರೀತಿ ಒಂದು ರೇ ಬಂತಂತಂದರೆ ಇನ್ನೊಂದು ರೇ ಈ ರೀತಿ ಹೋಗುತ್ತೆ. ವೆರಿ ಇಂಪಾರ್ಟೆಂಟ್. ಎರಡು ಸಮತಲ ದರ್ಪಣ ನಡುವಿನ ಕೋನವನ್ನು ಬದಲಾಯಿಸೋದ್ರಿಂದ ಒಂದು ವಸ್ತುವಿನ ಬಹುಸಂಖ್ಯೆಯ ಪ್ರತಿಬಿಂಬಗಳನ್ನು ಪಡೆಯಬಹುದು. ಹೌದು, ಇದನ್ನೇನಾದರೂ ನೀವು ಆ್ಯಂಗಲ್ ಚೇಂಜ್ ಮಾಡಿದ್ರೆ ಅಂತಂದರೆ ನಿಮ್ಗೆ ಎಲ್ಲ ಡೈರೆಕ್ಷನ್ದಾಗ ಏನಾಗುತ್ತೆ ಅಂತಂದರೆ ಪ್ರತಿಬಿಂಬಗಳು ಸಿಗ್ತವೆ. ಸೊ ಆನ್ಸರ್ ಏನಂತಂತಂದರೆ, ಹೇಳಿಕೆ 1 ತಪ್ಪಾಗಿದೆ, ಆದರೆ 2 ಮತ್ತು 3 ಸರಿಯಾಗಿವೆ. ಜನರಲ್ ಸೈನ್ಸ್, ಸಿಂಪಲ್ ಕ್ವಶನ್. ಜನರಲ್ ಸೈನ್ಸ್ ಲೈಟ್ ಚಾಪ್ಟರ್, ಬೆಳಕು, ಶಾಖ, ಹೀಟ್, ಅವನ್ನೆಲ್ಲ ಚಾಪ್ಟರ್ಗಳನ್ನು ಸ್ವಲ್ಪ ನೋಡ್ಕೊರಿ. ಓಕೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 36ನೇ ಕ್ವಶನ್ ಇದು. ಹೇಳಿಕೆ 1, ಆರ್ಥಿಕತೆಯಲ್ಲಿ ಕುಗ್ಗು ಪ್ರಸರಣ ಪ್ರವೃತ್ತಿಯ ಸಂದರ್ಭದಲ್ಲಿ ಸರ್ಕಾರ ತೆರಿಗೆ ದರ ಹೆಚ್ಚಿಸಬಹುದು. ತೆರಿಗೆ ಕೋಶ ನೀತಿಯ ಪ್ರಮುಖ ಸಾಧನವಾಗಿದೆ. ನೋಡ್ರಿ, ಡಿಫ್ಲೇಷನ್ ಆ್ಯಂಡ್ ಇನ್ಫ್ಲೇಷನ್ ಅನ್ನೋದೊಂದು ಕಾನ್ಸೆಪ್ಟ್ ಬರ್ತಾವೆ, ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಅದು. ನೋಡ್ರಿ, ಇಲ್ಲಿ ಏನು ಆರ್ಥಿಕತೆಯಲ್ಲಿ ಕುಗ್ಗು ಪ್ರಸರಣ ಡಿಫ್ಲೇಷನ್ ಪ್ರವೃತ್ತಿ ಸಂದರ್ಭದಲ್ಲಿ ಸರ್ಕಾರ ತೆರಿಗೆ ದರ ಹೆಚ್ಚಿಸಬೇಕು, ಅಲ್ಲ ಇದು ಇಳಿಸಬೇಕು. ನೋಡ್ರಿ, ಟ್ಯಾಕ್ಸ್ ಏನಾದರೂ ಇನ್ಕ್ರೀಸ್ ಮಾಡಿದ್ರಿ ಅಂತಂತಂದರೆ, ಹಣದುಬ್ಬರ ಇದ್ದಾಗ, ಇನ್ಫ್ಲೇಷನ್ ಇದ್ದಾಗ ನೀವು ಏನಾದರೂ ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿದ್ರಿ ಅಂತಂತಂದರೆ ಜನರಿಗೆ ಇನ್ನೂ ಇನ್ಫ್ಲೇಷನ್ ಹೆವಿ ಆಗುತ್ತೆ. ಇಲ್ಲಿ ಏನು ಕೊಟ್ಟಾನಂದರೆ, ಆರ್ಥಿಕ ಕುಗ್ಗು ಡಿಫ್ಲೇಷನ್ ಪ್ರವೃತ್ತಿ ಸಂದರ್ಭದಲ್ಲಿ ತೆರಿಗೆ ಇಳಿಸಬೇಕು. ಎದಕ್ಕಂತಂದರೆ ಎಲ್ಲರೂ ಜನರು ಏನು ಮಾಡ್ತಿರ್ತಾರೆ ಅಂತಂದ್ರೆ ಮೊದಲೇ ಕೊಂಡ್ಕೊತಿರ್ತಾರೆ. 2 ಕಾನ್ಸೆಪ್ಟ್ ಬರ್ತಾವೆ ಇಲ್ಲಿ, ಹಣದುಬ್ಬರ ಮತ್ತು ಹಣದುಬ್ಬರ ಇಳಿತ ಅಂತ ಕರಿತೇವೆ ನಾವು, ಅಥವಾ ನೀವು ಕುಗ್ಗು ಪ್ರಸರಣ ಅಂತ ಕರಿತೀರಿ. ಒನ್ ಈಸ್ ಇನ್ಫ್ಲೇಷನ್, ಇನ್ನೊಂದು ಡಿಫ್ಲೇಷನ್. ಹಣದುಬ್ಬರ ಮತ್ತು ಕುಗ್ಗು ಪ್ರಸರಣ. ಇನ್ಫ್ಲೇಷನ್ ಇದ್ದಾಗ ಏನಿರುತ್ತೆ ಅಂತಂದರೆ, ಯಾವಾಗ ನೆನ್ಪಿಟ್ಕೊಂಡ್ಬಿಡ್ರೆ, ಮಾರ್ಕೆಟ್ನಾಗೆ ಯಾವಾಗೂ ಇನ್ಫ್ಲೇಷನ್ ಇರಲೇಬೇಕು, ಹಣದುಬ್ಬರ ಇರಲೇಬೇಕು, ಬಟ್ ಹೆಚ್ಚಿಗೆ ಹಣದುಬ್ಬರ ಇರಬಾರ್ದು ಮತ್ತು ಕಡಿಮೆ ಹಣದುಬ್ಬರನೂ ಇರಬಾರ್ದು. ಯಾವಾಗ ಏನಿರಬೇಕಂದ್ರೆ ಬ್ಯಾಲೆನ್ಸ್ ಇರಬೇಕು. ಎದಕ್ಕೆ ಬ್ಯಾಲೆನ್ಸ್ ಇರಬೇಕಂತಂದರೆ, ಈಗ ಏನಾದರೂ ನಾವು ಟ್ಯಾಕ್ಸ್ ರೀತಿ ಏನು ದರ ಹೆಚ್ಚಿಸಿದ್ರೆ ಅಂತಂದ್ರೆ ಆಲ್ರೆಡಿ ಡಿಫ್ಲೇಷನ್ ಇದೆ. ಈಗ ಡಿಫ್ಲೇಷನ್ ಇದ್ದಾಗ ಏನಾಗುತ್ತೆ, ಎಲ್ಲ ವಸ್ತುಗಳು ಸವಿ ಆಗ್ತವೆ. ಎಲ್ಲ ವಸ್ತುಗಳು ಸವಿ ಆದರೆ ಎಕನಾಮಿಕ್ ಗ್ರೋತ್ ಆಗಲ್ಲ. ಎಕನಾಮಿಕ್ ಗ್ರೋತ್ ಯಾವಾಗ ನೆನ್ಪಿಟ್ಕೊಂಡ್ಬಿಡ್ರಿ, ಎಕನಾಮಿಕ್ ಗ್ರೋತ್ ಇರಬೇಕಂತಂದರೆ ಇನ್ಫ್ಲೇಷನ್ ಇರಬೇಕು. ಅದಕ್ಕೆ ನಮ್ಮ ಇಕನಾಮಿಕ್ಸ್ನಾಗ ಏನು ಹೇಳ್ತಾರೆ ಅಂದರೆ, ಎಕನಾಮಿಕ್ ಗ್ರೋತ್ ಈಸ್ ಆಲ್ವೇಸ್ ಕಪಲ್ಡ್ ವಿತ್ ಇನ್ಫ್ಲೇಷನ್. ನಿನ್ನ ಆರ್ಥಿಕ ಪ್ರಗತಿ ಹೊಂದಬೇಕಂತಂದರೆ ನಿನ್ನಲ್ಲಿ ಏನಿರಬೇಕಂತಂದರೆ, ನಿನ್ನ ಆರ್ಥಿಕತೆ ಒಳಗಡೆ ಏನಿರಬೇಕಂತಂದರೆ ಇನ್ಫ್ಲೇಷನ್ ಇರಲೇಬೇಕು ಅಂತ ಹೇಳ್ತಾರೆ ಎಕನಾಮಿಸ್ಟ್. ಎಕನಾಮಿಕ್ ಗ್ರೋತ್ ಈಸ್, ಇದು 2013 UPSC ಪ್ರಿಲಿಮ್ಸ್ ಕ್ವಶನ್ ಪೇಪರ್ನಾಗ ಈ ಕ್ವಶನ್ ಬಂದಿತ್ತು. ಎಕನಾಮಿಕ್ ಗ್ರೋತ್, ಅದಕ್ಕೆ ನಿಮ್ಮ ಹಳೆಯ ಕ್ವಶನ್ ಪೇಪರ್ ಇದಕ್ಕೆ ಅನ್ನೋದು ಇದ್ರ ಸಂಬಂಧ. ಎಕನಾಮಿಕ್ ಗ್ರೋತ್ ಈಸ್ಕ್ವಲ್ ಟು ಇನ್ಫ್ಲೇಷನ್. ಆಲ್ರೆಡಿ ಎಲ್ಲ ಜನರಿಗೆ ಸವಿಯಾಗಿ ಸಿಗ್ತಿದೆ ವಸ್ತುಗಳು, ಅದರೊಳಗೆ ನೀನು ಏನಾದರೂ ಟ್ಯಾಕ್ಸನ್ನ ಏನಾದರೂ ಏರಿಸಿಬಿಟ್ಟೆ ಅಂತಂತಂದರೆ, ಅಲ್ಲಿ ನೋಡಿರಿ, ಪ್ರತಿ ಟ್ಯಾಕ್ಸನ್ನ ಏರಿಸಿಬಿಟ್ಟೆ ಅಂತಂತಂದರೆ ಆಲ್ಮೋಸ್ಟ್ ಏನಾಗುತ್ತೆ ಅಂದರೆ ಜನರಿಗೆ ವಸ್ತುಗಳು ತುಟ್ಟಿಯಾಗಿ ಸ್ಟಾರ್ಟ್ ಆಗ್ತವೆ. ನೀವು ಏನಾದರೂ ಟ್ಯಾಕ್ಸನ್ನು ಕಡಿಮೆ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಏನಾಗ್ಬಿಡುತ್ತೆ ಅಂತಂತಂದರೆ, ಟ್ಯಾಕ್ಸನ್ನು ಕಡಿಮೆ ಮಾಡಿಬಿಟ್ಟು ಭಾಳಷ್ಟು ಜನ ಕೊಂಡ್ಕೊಳಕ್ಕೆ ಹೋಗ್ತಾರೆ. ಯಾವಾಗ ಡಿಮಾಂಡ್ ಜಾಸ್ತಿ ಆಗುತ್ತಲ್ಲ, ಅವಾಗ ಏನು ಜಾಸ್ತಿ ಆಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಡಿಮಾಂಡ್ ಜಾಸ್ತಿ ಆಯ್ತಂದರೆ ಆಬ್ವಿಯಸ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ. ಕಾಸ್ಟ್ ಜಾಸ್ತಿ ಆಯ್ತಂದ್ರೆ ಆಟೋಮೆಟಿಕ್ಲಿ ಪ್ರೈಸು ಏನು ಜಾಸ್ತಿ ಆಗುತ್ತೆ ಅಂತಂದರೆ, ಅಂದರೆ ಎಲ್ಲ ವಸ್ತುಗಳು ತುಟ್ಟಿ ಏನಾಗಲ್ಲ, ಅದರ ಒಂದು ಈಕ್ವಲ್ ಬ್ಯಾಲೆನ್ಸಿಗೆ ಬರ್ತವೆ. ಅವಾಗ ಏನಾಗುತ್ತೆ ಅಂದರೆ ಎಕನಾಮಿಕ್ ಗ್ರೋತ್ ಆಗುತ್ತೆ. ಸೊ ಇಲ್ಲೇ ಮೇಲಿನ ಹೇಳಿಕೆಗಳನ್ನು ಸಂಬಂಧಿಸಿದಂತೆ ಇಲ್ಲಿ ನೋಡಿ, ಆರ್ಥಿಕತೆ ಕುಗ್ಗು ಪ್ರಸರಣ ಇದ್ದಾಗ ಸಂದರ್ಭದಲ್ಲಿ ತೆರಿಗೆ ಇಳಿಸಬೇಕು. ಟ್ಯಾಕ್ಸ್ ಶುಡ್ ಬಿ ರೆಡ್ಯೂಸ್ಡ್. ಡಿಫ್ಲೇಷನ್ ಇದ್ದಾಗ ಟ್ಯಾಕ್ಸ್ ಏನಿರಬೇಕು, ರೆಡ್ಯೂಸ್ ಇರಬೇಕು. ನೆನಪಿಟ್ಕೋರಿ ಅದನ್ನು. ಅದಕ್ಕೆ ನೋಡಿರಿ, 1ನೇ ಹೇಳಿಕೆ ತಪ್ಪಾಗಿ, ನೋಡಿರಿ 2ನೇ ಹೇಳಿಕೆ. ಇದಂತೂ ಗೊತ್ತಿದೆ, ಟ್ಯಾಕ್ಸ್ ಅಂತ ಬಂದ ತಕ್ಷಣ ಏನಿರಬೇಕಂತಂದರೆ, ಟ್ಯಾಕ್ಸ್ ಇಟ್ ಇಸ್ ರಿಲೇಟೆಡ್ ಟು ದ ಫೈನಾನ್ಷಿಯಲ್ ಪಾಲಿಸಿ. ಟ್ಯಾಕ್ಸ್ ಏನಿದು ಫೈನಾನ್ಷಿಯಲ್ ಪಾಲಿಸಿ, ನೆನ್ಪಿಟ್ಕೊಂಬಿಡ್ರಿ. ಟ್ಯಾಕ್ಸ್ ಅದೇ ಏನಾದರೂ ಮಾನಿಟ್ರಿ ಪಾಲಿಸಿ ಬಂತಂದರೆ ಮನಿ ಸಪ್ಲೈ ಅಂತ ಬಂತಂದರೆ ಮಾನಿಟ್ರಿ ಪಾಲಿಸಿ. ಅದು RBI ಏನೇ ಸ್ಟೆಪ್ ತೊಗೊಂಡ್ರು ಅದು ಮಾನಿಟ್ರಿ ಪಾಲಿಸಿ, ಹಣಕಾಸು ನೀತಿ ಅಥವಾ ವಿತ್ತೀಯ ನೀತಿ ಅಂತ ಕರಿತೇವೆ.
ಸರ್ಕಾರ ಏನೇ ಸ್ಟೆಪ್ ತೊಗೊಂಡ್ರು ಅದಕ್ಕೆ ನಾವು ಏನು ಕರಿತೀವಿ ಹಣಕಾಸು ನೀತಿ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ಎಸ್ ಫಿಸಿಕಲ್ ಪಾಲಿಸಿ. ಸೊ ಒಂದನೇದು ರಾಂಗ್ ಇದೆ, ಎರಡನೇದು ಕರೆಕ್ಟ್ ಇದೆ. ನಾನು ಎಕನಾಮಿಕ್ಸ್ ನಿಮ್ಮ ಕ್ಲಾಸ್ ತೊಗೊಂಡಾಗ, ನಾನು ಏನಾದರೂ ರೆಗ್ಯುಲರ್ ಏನಾದರೂ ಎಕನಾಮಿಕ್ಸ್ ಕ್ಲಾಸ್ ತೊಗೊಂಡಾಗ ನಿಮ್ಗೆ ಡೀಟೇಲಾಗಿ ನಾನು ಹೇಳ್ತೇನೆ. ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಕ್ಲಾಸ್ ಮಾಡ್ತಾ ಹೋಗ್ತೇನೆ ಈಗ ಟಿಲ್ ಯುವರ್ ಎಕ್ಸಾಮ್. ಅವಾಗ ನಾನು ಇದನ್ನು ಏನು ಮಾಡ್ತೇನೆ ಅಂತಂದರೆ ಕಂಟಿನ್ಯೂ ಮಾಡ್ತೇನೆ. 37ನೇ ಕ್ವಶನ್ ಇದಂತರೂ ಈಸಿ ಇದೆ. 37 ನೀವು ಡಯಾಗ್ರಾಮ್ ನೋಡಿ ಹೇಳ್ಬೋದು. ವಸ್ತುವನ್ನು ಎತ್ತಲು ಮಾಡಿದ ಕೆಲಸವನ್ನು 4 ಸಂದರ್ಭಗಳು ಸಮನಾಗಿರುತ್ತವೆ. ಇದು ಏನಂತಂತಂದರೆ ಜನರಲ್ ಸೈನ್ಸ್ ಕ್ವಶನ್. ಜನರಲ್ ಸೈನ್ಸ್ ಕ್ವಶನ್ ಇದು ಈಸಿ ಕ್ವಶನ್. ಇದು ಜನರಲ್ ಸೈನ್ಸ್ ಕ್ವಶನ್. ಇದು 212 ಇರಬಾರ್ದು, ಇದು 222 ಇರ್ಬೋದು, 212 ಇರಬೇಕು. ಇದು ಜನರಲ್ ಸೈನ್ಸ್ ಕ್ವಶನ್. 38ನೇದು ಎ ಮತ್ತು ಸಿ ಅಷ್ಟೇ ಇದು ಸರ್, ಸಿಂಪಲ್ ಕ್ವಶನ್. ನೆಕ್ಸ್ಟ್, ಲಘು ಪಾನೀಯಗಳನ್ನು ಸಾಧಾರಣವಾಗಿ ಪೆಟ್ ಬಾಟಲ್ಗಳನ್ನು ತುಂಬಿಸಲಾಗುತ್ತದೆ, ಪೂರ್ಣ ರೂಪವೇನು ಅಂತ ಕ್ವಶನ್ ಕೇಳಿದಾನೆ. ಇದು ಏನಂತಂದ್ರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆರ್ ಜನರಲ್ ಸೈನ್ಸ್ ಕ್ವಶನ್. ಪೆಟ್ ಅಂದರೆ ಇಲ್ಲೇ ಇದೆ ನೋಡಿರಿ, ಪಾಲಿಎಥಿಲೈನ್ ಟೆರಾಫಥಲೇಟ್ ಅಂತ ಕರಿತೀವಿ ನಾವು ಪೆಟ್. ಇದನ್ನು ಆಲ್ಮೋಸ್ಟ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂತಂದರೆ ಸಾಫ್ಟ್ ಡ್ರಿಂಕಿಗೆ ಯೂಸ್ ಮಾಡ್ತಾರೆ. ಅಲ್ಲಿ ಪಾಲಿಎಥಿಲೀನ್ ಟೌಲಿನ್ ಅಂತ ಇದೆಯಲ್ಲ, ಇದು ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಇದನ್ನು ಪ್ಯಾಕೇಜಿಂಗಿಗೆ ಯೂಸ್ ಮಾಡ್ತಾರೆ. ಪ್ಯಾಕೇಜಿಂಗಿಗೆ, ಪ್ಲಾಸ್ಟಿಕ್ ಪ್ಯಾಕೇಜಿಂಗಿಗೆಲ್ಲ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದಿದೆ ನೋಡಿರಿ, ಪ್ರೊಫೈಲ್ ಇಥಲೈಟ್ ಟ್ರಫ್ಲೇಟ್ ಅಂತಂತಿದೆಯಲ್ಲ, ಆಲ್ಮೋಸ್ಟ್ ಇದು ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಫುಡ್ ಪ್ಯಾಕಿಂಗ್ ಯೂಸ್ ಮಾಡ್ತಾರೆ, ಫುಡ್ ಪ್ಯಾಕೇಜಿಂಗಿಗೆ ಯೂಸ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಏನಾದರೂ ತಿನ್ನೋ ಪದಾರ್ಥ ಇರುತ್ತಲ್ಲ ಅದನ್ನು ಏನು ಮಾಡ್ತಾರೆ ಅಂತಂದ್ರೆ ಫುಡ್ ಪ್ಯಾಕೇಜಿಂಗ್ ಮಾಡ್ತಾರೆ. ಇದು ರಾಂಗ್. ಇದು ಇಂಥದ್ದು ಯಾವುದೋ ವಸ್ತು ಇಲ್ಲ, ಇದು ರಾಂಗ್. ಸೊ ಆನ್ಸರ್ ಈಸ್ ಪಾಲಿಎಥಿಲೈನ್. ಅದಕ್ಕೆ PET ಅಂದರೆ ಏನು, ಪಾಲಿಎಥಿಲೈನ್ ಟೆರಾಫ್ಲೇಟ್. 40ನೇ ಕ್ವಶನ್ ನೋಡಿರಿ, ಇನ್ CO2 ಪ್ರಮುಖ ಹಸಿರು ಮನೆ ಅನಿಲವಾಗಿದೆ. ಇದು ನೋಡಿರಿ ಜನರಲ್ ಸೈನ್ಸ್ ಕ್ವಶನ್. ಆಲ್ಮೋಸ್ಟ್ ನಂಗೆ ಸೈನ್ಸ್ ಸ್ವಲ್ಪ ಈಸಿ ಕೇಳಿದಾರೆ ಅನ್ಕೋತೇನೆ. ಜನರಲ್ ಸೈನ್ಸ್ ಕ್ವಶನ್ 40th. CO2 ಒಂದು ಪ್ರಮುಖ ಹಸಿರು ಮನೆ ಅನಿಲವಾಗಿದೆ, ಕರೆಕ್ಟ್. CFCಗಳು ಓಜೋನ್ ಪದರ, ಇದು ಕರೆಕ್ಟ್ ಇದೆ. ತ್ರಿಮೈಲ್ ದ್ವೀಪದಲ್ಲಿ ಅಚಾನಕ್ಕಾಗಿ ವಿಕಿರಣ ಹೊರಸೂಸುವಿಕೆ ಸಂಭವಿಸಿತು. ಹಸಿರು ಮನೆ ಪರಿಣಾಮ ನೀರಿನ ಕೃಷಿಯ ರಾಸಾಯನಿಕ ಸೇರ್ಪಡೆಯಿಂದಾಗಿ ಉಂಟಾಗುತ್ತದೆ. ಇದು ರಾಂಗ್. ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ನಿಮ್ಗೆ ಗೊತ್ತಿರಬೇಕು ಯಾವ್ಯಾವ ಬರ್ತಾವಂತಂತಂದರೆ, ಒಂದು H2O ಗ್ರೀನ್ ಹೌಸ್ ವಾಟರ್ ವೇಪರ್ ಅಂತ ಕರಿತೀವಿ ನಾವು, ವಾಟರ್ ವೇಪರ್. CO2 ಕಾರ್ಬನ್ ಡೈಆಕ್ಸೈಡ್, N2O ನೈಟ್ರಸ್ ಆಕ್ಸೈಡ್, CH4 ಮಿಥೇನ್. ಇವೆಲ್ಲ ಏನಂತಂತಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್. ಇವು ದೀಸ್ ಆಲ್ ಆರ್ ಗ್ರೀನ್ ಹೌಸ್ ಗ್ಯಾಸಸ್. ಹಸಿರು ಮನೆ ಅನಿಲಗಳು, ಗ್ರೀನ್ ಹೌಸ್ ಗ್ಯಾಸಸ್, ನೆನಪಿಟ್ಕೋರಿ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಆ್ಯಸಿಡ್ ಮಳೆಯಲ್ಲಿ pH 5.6ಗಿಂತ ಕಡಿಮೆ ಇರುತ್ತದೆ. ನೆಕ್ಸ್ಟ್, ಆ್ಯಸಿಡ್ ಮಳೆಯಲ್ಲಿ ನೈಟ್ರಿಕ್ ಆ್ಯಸಿಡ್ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ನಂಥ ಆ್ಯಸಿಡ್ಗಳನ್ನು ಒಳಗೊಂಡಿರುತ್ತೆ. ಕರೆಕ್ಟ್, ಎರಡೂ ಕರೆಕ್ಟ್ ಇದೆ. pH ಅಂದರೆ ಏನಂತಂದರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್. ನೆನಪಿಟ್ಕೋರಿ, pH ಫುಲ್ ಫಾರ್ಮ್ ಏನಂದರೆ ಇದನ್ನು ಕೇಳ್ಬೋದು. pH ಅಂದರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್. ಈ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಎಸಿಡಿಸಿಟಿ ಬೇಸ್ ಗೊತ್ತಾಗತ್ತೆ. ಆ್ಯಸಿಡ್ ಮತ್ತು ಬೇಸಸ್ ಅಂತ ಏನು ಗೊತ್ತಿರಲ್ಲ, ಅದು ಪ್ರಮಾಣ ನಿಮ್ಗೆ ಗೊತ್ತಾಗತ್ತೆ. ಅಥವಾ ಎಸಿಡಿಸಿಟಿ ಆ್ಯಂಡ್ ಬೇಸಿಸಿಟಿ ಅಂತ ಕರಿತೇವೆ, ಅದು ನಿಮ್ಗೆ ಗೊತ್ತಾಗುತ್ತೆ pH ಅಂತ. ನಾವೆಲ್ಲ ಸ್ಕೂಲ್ನಾಗೆಲ್ಲ ಓದಿದ್ದೇವೆ ಇದನ್ನು. ನೆಕ್ಸ್ಟ್ ಕ್ವಶನ್ 42. ಇದು ಜನರಲ್ ಸೈನ್ಸ್ ಕ್ವಶನ್. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ದ್ರವ್ಯಗಳ ರೋಧಕತೆಯ ವಸ್ತುಗಳನ್ನು ಗುಣಧರ್ಮ ಮತ್ತು ತಾಪಮಾನಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ. ನೋಡ್ರಿ, ಒಂದೇದು ನೋಡ್ರಿ, ಅಲ್ಲಿ ಏನು ಕೇಳಿದನಂತಂದರೆ ಇದು ಇರುತ್ತದೆ 100% ರೀ. ದ್ರವ್ಯಗಳ ರೋಧಕತೆ ವಸ್ತುಗಳ ಗುಣಧರ್ಮ ಮತ್ತು ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಇರಲೇಬೇಕು. ಇದು ನೆನ್ಪಿಟ್ಕೋರಿ. ರೋಧಕತೆ, ರೆಸಿಸ್ಟಿವಿಟಿ ಅಂತ ಕರಿತೀವಿ ನಾವು ಇಂಗ್ಲೀಷ್ನಾಗೆ. ಇದಕ್ಕೆ ಏನು ಕರಿತೀವಿ ಅಂತಂತಂದರೆ ರೆಸಿಸ್ಟಿವಿಟಿ. ಹೇಳಿಕೆ 2 ಏನಿದೆ ಅಂತಂತಂದರೆ ಹೇಳಿಕೆ 2 ಏನಿದೆ ಅಂದರೆ ರೋಧಕತೆ ಒಂದು ವಸ್ತುವಿನ ದ್ರವ್ಯದ ಗುಣಾತ್ಮಕ ಲಕ್ಷಣವಾಗಿದೆ. 100% ಕರೆಕ್ಟ್. ಇದು ಕರೆಕ್ಟ್ ಇದೆ, ಇದು ರಾಂಗ್ ಇದೆ, ಇದು ಕರೆಕ್ಟ್ ಇದೆ. ಅಂದರೆ ಆನ್ಸರ್ ಇಸ್ 4. ಹೇಳಿಕೆ 1 ತಪ್ಪಾಗಿದೆ, ಹೇಳಿಕೆ 2 ಸರಿಯಾಗಿದೆ ಅಂತಂದರೆ ಜನರಲ್ ಸೈನ್ಸ್ ಕ್ವಶನ್ನ ಕೇಳಿದ್ದಾನೆ. ಅಗೇನ್ ಬಯಾಲಜಿ ರಿಲೇಟೆಡ್, ಜನರಲ್ ಸೈನ್ಸ್ ಬಯೋ ರಿಲೇಟೆಡ್ ಕ್ವಶನ್ ಕೇಳಿದ್ದಾನೆ. ಅವರ ವ್ಯಕ್ತಿಯು ಹಾರ್ಮೋನ್ಸ್ ಬಗ್ಗೆ ಕ್ವಶನ್ ಐತ್ರಿ ಇದು. ಅವರ ವ್ಯಕ್ತಿಯು ಹೆಚ್ಚಿದ ಜಾಗೃತ ಸ್ಥಿತಿ, ಕಣ್ಣುಗುಡ್ಡೆಗಳು ಹೊರಸೂಸುವಿಕೆ, ಕೂದಲು ನಿವುರುವಿಕೆ, ಬೆವರುವಿಕೆ ಇತ್ಯಾದಿ ಲಕ್ಷಣಗಳು ಪ್ರದರ್ಶಿಸುವಗಳನ್ನು ತುರ್ತು ಸನ್ನಿವೇಶಗಳಲ್ಲಿ ಉಂಟಾಗುವುದು. ಈ ಕಾರಣಕ್ಕಾಗಿ ರಸದೊತ್ತಡಗಳು ಅಡ್ರಿನಲಿನ್ ಆ್ಯಂಡ್ ನಾನ್ ಅಡ್ರಿನಲಿನ್ ಅಥವಾ ನಾರ್ ಅಡ್ರಿನಲಿನ್. ಇದೇನಾಗುತ್ತೆ ಅಂತಂದ್ರೆ ನಮ್ಗೆ ಸಿಟ್ಟು ಬಂದಾಗ, ಕೋಪ ಬಂದಾಗ, ಏನೋ ಬೆವರೋದಿಲ್ಲ ಬರುತ್ತಲ್ಲ, ಆ ಟೈಮ್ ನೀವು ಎಕ್ಸಾಮ್ ಕೂತಾಗ ಆಗುತ್ತಲ್ಲ, ಬೇಸಿಕಲಿ ಇದೇ ಅದು. ಇವೇ ಹಾರ್ಮೋನ್ ಏನಾಗ್ತಾವೆ ಅಂತಂತಂದರೆ ಆ್ಯಕ್ಟಿವೇಟ್ ಆಗ್ತಾವೆ. ಇವೇ ಹಾರ್ಮೋನ್ ಆ್ಯಕ್ಟಿವ್ ಅಂದರೆ ಕಾರ್ಯರೂಪಕ್ಕೆ ಬರ್ತವೆ. ವೆರಿ ಈಸಿ ಕ್ವಶನ್. ಇದು ಆಕ್ಸಿಟೋಸಿನ್ ಏನಿದೆಯಲ್ಲ, ಇದು ಆಕ್ಸಿಟೋಸಿನ್ ಆಲ್ಮೋಸ್ಟ್ ಇದು ರೀಪ್ರೊಡಕ್ಟಿವ್ ರಿಲೇಟೆಡ್ ಇದು. ನೆಕ್ಸ್ಟ್ ಇದೆಯಲ್ಲ ಇನ್ನೊಂದು ವೆಸೋಪ್ರೆಸಿನ್ ಅಂತೇಳಿ, ಇದು ಆಲ್ಮೋಸ್ಟ್ BP ಎಲ್ಲ ಬರುತ್ತಲ್ಲ, ವೆಸೋಪ್ರೆಸಿನ್ ಅಂತಿದೆ ನೋಡ್ರಿ ಇಲ್ಲಿ. ಇದು BP
ಎಲ್ಲ ಮೇನ್ಲಿ ಬ್ಲಡ್ ಪ್ರೆಷರ್ದು ಟೈಮಿಗೆ ಈ ಹಾರ್ಮೋನ್ ಏನಾಗುತ್ತೆ, ಆ್ಯಕ್ಟಿವ್ ಆಗುತ್ತೆ, ವರ್ಕ್ ಆಗುತ್ತೆ, ಅದ್ರ ಬಗ್ಗೆ ಕ್ವಶನ್ ಇದೆ. ಓಕೆ, ಅಂದರೆ ನೀವು ಎದ್ರ ಬಗ್ಗೆ ಓದ್ಕೋಬೇಕಂತಂದರೆ ಜನರಲ್ ಸೈನ್ಸ್ ಒಳಗಡೆ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ಹಾರ್ಮೋನ್ಸ್ ಆ್ಯಂಡ್ ಎನ್ಸೈಮ್ಸ್. ಹಾರ್ಮೋನ್ಸ್ ಮತ್ತು ಎನ್ಸೈಮ್ಸ್ ಬಗ್ಗೆ ಸ್ಟಡಿ ಮಾಡಲೇಬೇಕು. ಇದು ನೋಡಿರಿ ಅಗೇನ್ ಅದನ್ನೇ ಮೇಲಿಂದ ಏನು ಕೊಟ್ಟಿದ್ದಾರಲ್ಲ ಅದೇ ಮತ್ತೆ ಇದೇನು ಮಾಡಿದ್ದಾರೆ ಅಂತಂತಂದರೆ ಅದೇ ಇದರೊಳಗಡೆ ಎನ್ಸೈಮ್ಸ್ ಬಗ್ಗೆ ಕ್ವಶನ್ ಕೊಟ್ಟಿದ್ದಾನೆ. ರೋಗ ಮತ್ತು ಕೊರತೆ, ಡೆಫಿಷಿಯನ್ಸಿ ಅಂತ ಕರಿತೀವಿ ನಾವು. ಇಲ್ಲಿ ಇಂಪಾರ್ಟೆಂಟ್ ಏನಂತಂತಂದರೆ ಒಂದೇದು A4 ಗೈಟ್ರ್ ಎದರಿಂದ ಆಗುತ್ತಂದರೆ ನಾವೆಲ್ಲ ಸ್ಕೂಲ್ನಾಗ ಓದಿದ್ದಾನೆ. A4 ಗೈಟ್ರ್ ಅಯೋಡಿನಿಂದ ಆಗುತ್ತೆ. ಅಕ್ರೋಮೆಗಾಲಿ ಎದರಿಂದ ಆಗುತ್ತೆ ಅಂತಂತಂದರೆ ಬೆಳವಣಿಗೆ ರಸದೂತ, ರಿಲೇಟಿವ್ ಗ್ರೋತ್ ರೀ. ಡಯಾಬಿಟಿಸ್ ಇನ್ಸಿಪಿಡಸ್ ಎದರಿಂದ ಆಗುತ್ತೆ ಅಂತಂದರೆ ವಾಸೋಪ್ರೆಸಿನ್, ನಾ ಹೇಳಿದೆಲ್ಲ BP ಶುಗರ್ ವಾಸೋಪ್ರೆಸಿನ್. ಡಯಾಬಿಟಿಸ್ ಮೆಲಿಟಿಸ್ ಎದರಿಂದ ಆಗುತ್ತೆ ಅಂತಂದರೆ ಇನ್ಸುಲಿನ್ D2. ವೆರಿ ಈಸಿ ಕ್ವಶನ್ ಇದು, ಜನರಲ್ ಸೈನ್ಸ್ ಈಸಿ ಕ್ವಶನ್. ಮಾಲಿನ್ಯ ಕಡಿಮೆ ಮಾಡಲು ಶಾಖೋತ್ಪನ್ನ ವಿದ್ಯುತ್, ಆಗೇನು ಹೇಳಿದೆ ನಿಮ್ಗೆ, ಹೈಡ್ರೋ ಪವರ್ ಪ್ಲಾಂಟ್ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರದ ನಿಷ್ಕಾಸದಿಂದ ಕಣರೂಪ ವಸ್ತುಗಳನ್ನು ತೆಗೆದುಹಾಕಲು ಈ ಕೆಳಗಿನ ಯಾವುದನ್ನು ಉಪಯೋಗಿಸಬಹುದಾಗಿದೆ. ಈ ಮಫ್ಲರ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಇಂಜಿನ್ ನಾಯ್ಸ್ ಕಡಿಮೆ ಮಾಡಲಿಕ್ಕೆ. ಗಾಡಿ ಒಳಗಡೆ ಇಂಜಿನ್ ನಾಯ್ಸ್ ಸಿಕ್ಕಾಪಟ್ಟಿ ಬಂತಂದರೆ ಅದು ನಾಯ್ಸ್ ಕಡಿಮೆ ಮಾಡಲಿಕ್ಕೆ, ಇದು ಶಬ್ದ ಕಡಿಮೆ ಮಾಡಲಿಕ್ಕೆ, ಇಂಜಿನ್ ಶಬ್ದ ಕಡಿಮೆ ಮಾಡಲಿಕ್ಕೆ. ಇನ್ಫ್ರಿನರೇಟರ್ ಏನಿದೆಯಲ್ಲ ಇದು ಯಾವುದನ್ನು ವೇಸ್ಟ್ ಇತ್ತಂತಂದರೆ ಅದನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ. ನಾವೆಲ್ಲ ಹೋಗಿ ಒಂದು ವೇಸ್ಟ್ ಹಾಕ್ತೇವಲ್ಲ ಅದನ್ನು ಡಿಸ್ಟ್ರಾಯ್ ಮಾಡಬೇಕು. ಇಲ್ಲಕಂದ್ರೆ ಅದರಿಂದ ಏನಾಗುತ್ತೆ, ಹವಾಮಾನ ವೈಪರೀತ್ಯ ಆಗುತ್ತೆ, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಹೋಗುತ್ತೆ. ಅದ್ರ ಸಂಬಂಧ ಡಿಸ್ಟ್ರಾಯ್ ಮಾಡ್ಬೇಕಂತ ಏನು ಮಾಡ್ತಾರೆ ಅಂದರೆ ಇನ್ಫ್ರಿನರೇಟರ್ನಾಗ ಹಾಕಿಬಿಡ್ತಾರೆ. ಅದೆಲ್ಲ ಕಸ ಕಡ್ಡಿಗಳನ್ನೆಲ್ಲ ಏನು ಮಾಡ್ತೈತೆ ಅಂದರೆ ಡಿಸ್ಟ್ರಾಯ್ ಮಾಡ್ತೈತೆ. ನೆಕ್ಸ್ಟ್ ಏನು ಕೊಟ್ಟಿರೋ ಅಂದರೆ ವೇಗ ವರ್ಧಕ, ಇದಂತೂ ಕೊಡ್ತಿದ್ದಾನೆ. ಕ್ಯಾಟಲಿಟಿಕ್ ಕನ್ವರ್ಟರ್ ಅಂತಂದರೆ ಇದು ಎಲ್ಲ ವೆಹಿಕಲ್ಸ್ನಾಗ ಯೂಸ್ ಮಾಡ್ತಾರೆ. ಇದನ್ನು ವೆಹಿಕಲ್ಸ್ನಾಗ ಎದಕ್ಕಂದ್ರೆ ಪೊಲ್ಯೂಷನ್ ಕಡಿಮೆ ಆಗಲಿ ಅಂಥೇಳಿ ಯೂಸ್ ಮಾಡ್ತಾರೆ. ಸೊ ಆನ್ಸರ್ ಏನಂತಂದರೆ ಸ್ಥಾಯಿ ವಿದ್ಯುತ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಅಂತ ನಮ್ಗೆ ಗೊತ್ತಿದೆ. ಇವು ಮೂರು ಎದಕ್ಕೆ ಅಲ್ಲ ಅಂತ ಗೊತ್ತಾದ್ರೆ ನಾನು ಹೇಳಿದೆ ನಿಮ್ಗೆ, ಇದು ಗೊತ್ತಾಗೇ ಆಗತ್ತಂತ. ಇದರಿಂದ ನೆಗೆಟಿವ್ ಕಡಿಮೆ ಆಗ್ತವೆ. ಓಕೆ, ಅಂದರೆ ಟೆಕ್ನಾಲಜಿ, ಬೇಸಿಕ್ ಟೆಕ್ನಾಲಜಿ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕು. ಬೇಸಿಕ್ ಟೆಕ್ನಾಲಜಿ ಬಗ್ಗೆ ನಿಮ್ಗೆ ನಾಲೆಜ್ ಇರಲೇಬೇಕು, ವೆರಿ ಇಂಪಾರ್ಟೆಂಟ್. ಎಲ್ಲ ಸ್ಕೂಲ್ ಬುಕ್ಸ್ನಾಗೆಲ್ಲ ಸಿಗ್ತವೆ ನಿಮಗೆ. 6 to 10th ಏನು ಸ್ಕೂಲ್ ಬುಕ್ಸ್ ಇದಾವಲ್ಲ ಸೈನ್ಸ್. ಇದು ನೋಡ್ರಿ ಅಗೇನ್ ಮ್ಯಾಪಿಂಗ್. ಈ ಕೆಳಗಿನ ಪ್ರಮುಖ ನದಿಗಳು ಮತ್ತು ಅವುಗಳ ಉಪನದಿ ಸಂಬಂಧಪಟ್ಟ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾನೆ. A4 ಗೋದಾವರಿ ಏನು ಮಂಜರ, ಆಲ್ಮೋಸ್ಟ್ ಆಂಧ್ರ ಪ್ರದೇಶ ಆ ಕಡೆನೂ ಬರುತ್ತೆ. ಮಾಂಜರ, ಇಂದ್ರಾವತಿ, ವಾರ್ಧಾ. ನರ್ಮದಾ ಅಂತೂ ಗೊತ್ತಿದೆ, ಮಧ್ಯಪ್ರದೇಶ ಗುಜರಾತ್ ಮೇಲೆ ಬರುತ್ತೆ. C2 ಕೃಷ್ಣ, ನಮ್ಮ ಕೊಯ್ನಾ ಘಟಪ್ರಭಾ ಎಲ್ಲ ಅದಾವಲ್ಲ, ಕೃಷ್ಣದಿಂತಾನೆ ಅದು ಕೊಯ್ನಾ ಡ್ಯಾಮ್ ಎಲ್ಲ ನ್ಯೂಸ್ನಾಗ ಇದ್ದೇ ಇರುತ್ತೆ ನೋಡಿದ್ದು. ಕೊಯ್ನಾ ಡ್ಯಾಮ್ ಇವೆಲ್ಲ ಎಲ್ಲ ಅಂತಂತಂದರೆ ಆಲ್ಮೋಸ್ಟ್ ಕೊಯ್ನಾ, ಘಟಪ್ರಭಾ, ನರ್ಮದಾ. ಇವು ಅಗೇನ್ ಏನಂತಂದರೆ ಒಂದು ಸ್ವಲ್ಪ ರಿವರ್ಸ್ ಮ್ಯಾಪಿಂಗ್ ಮಾಡಲೇಬೇಕು ನೀವು, ರಿವರ್ಸ್ ಮ್ಯಾಪಿಂಗ್. ನೆಕ್ಸ್ಟ್ ಕ್ವಶನ್ ಹುಲ್ಲುಗಾವಲ ಬಗ್ಗೆ ಇದೆ ನೋಡ್ರಿ. ಇದು ಗ್ರಾಸ್ಲ್ಯಾಂಡ್ಸ್ ಅಂದಿನ ಕರಿತೇವಲ್ಲ ನಾವು. ಜಾಗ್ರಫಿ ಅಗೇನ್, ಗ್ರಾಸ್ಲ್ಯಾಂಡ್ಸ್ ಬಗ್ಗೆ ಇದೆ ಕ್ವಶನ್. ಇದು ಈಸಿ ಕ್ವಶನ್. ಇದು ಎಂಥದ್ದು ಏನಿಲ್ಲ, ನೀವು ಜಾಗ್ರಫಿ ಒಂದು ಸ್ವಲ್ಪ ಬೇಸಿಕ್ ಓದಿಬಿಟ್ರೆ ಇಟ್ ಈಸ್ ವೆರಿ ಈಸಿ. ಅಲ್ಲಿ ಏನು ಕೇಳಿದಾನೆ, ಸಮತೋಷ್ಣ ಹುಲ್ಲುಗಾವಲಿಗೆ ಸಂಬಂಧಿಸಿದಂತೆ ಕೆಳಕಂಡ ಆಯ್ಕೆಗಳನ್ನು ಸರಿಯಾದ ಉತ್ತರವನ್ನು ಇದನ್ನು ಮಾಡಿ ಅಂತ ಕೇಳಿದಾನೆ. ಉತ್ತರವನ್ನು ಆರಿಸಿರಿ ಅಂತಂಥೇಳಿ. ಇಲ್ಲ ಆಲ್ಮೋಸ್ಟ್ ಏನಂತಂದರೆ ಇದರೊಳಗಡೆ ಪಾಂಪಸ್ ಪೈರಿ ಡೌನು ಇವಷ್ಟೇ ಕರೆಕ್ಟ್ ರೀ. ನೀವು ಓದಿರ್ ಗೊತ್ತಾಗತ್ತೆ ಜಾಗ್ರಫಿ ಒಳಗಡೆ ಇದಷ್ಟೇ. ಪಾಂಪಸ್ ಪೈರಿ ಡೌನ್. ಗ್ರಾಸ್ಲ್ಯಾಂಡ್ಸ್ ಬಗ್ಗೆ ಕೇಳಿದಾನೆ ಅವನು, ಹುಲ್ಲುಗಾವಲ ಬಗ್ಗೆ. ಅದು ಟೆಂಪ್ರೇಟ್ ಗ್ರಾಸ್ಲ್ಯಾಂಡ್ಸು. ಒಂದು ಸ್ವಲ್ಪ ಹೋಗಿ ಜಾಗ್ರಫಿ ಯಾವ ಚಾಪ್ಟರ್ ಬಗ್ಗೆ ಓದ್ಬೇಕಂತಾನೆ ಹುಲ್ಲುಗಾವಲ ಬಗ್ಗೆ ಚಾಪ್ಟರ್ ಬಗ್ಗೆ ಓದ್ಬೇಕು ನೀವು, ವೆರಿ ಇಂಪಾರ್ಟೆಂಟ್. ಅಲ್ಲಿ ಏನು ಕ್ವಶನ್ ಇದೆ ಅಂತಂತಂದರೆ, ರೋಗ ನಿರೋಧಕ ಹೈಬ್ರಿಡ್ ಸಸ್ಯ ತಳಿಗಳಿಗೆ ಸಂಬಂಧಿಸಿದಂತೆ ಎ ರೋಗ ನಿರೋಧಕ ಗೋಧಿ ತಳಿಯಾಗಿದ್ದು, ಬಿ ರೋಗ ನಿರೋಧಕ ಗೋವಿನ ಜೋಳದ ತಳಿಯಾಗಿದ್ದು, ರೋಗ ನಿರೋಧಕ ಮೆಣಸಿನ ತಳಿಯಾಗಿದ್ದು, ಎ ಬಿ ಮತ್ತು ಸಿ ಅನ್ನು ಗುರುತಿಸಿ. ಇದಕ್ಕೆ ಕೀ ಆನ್ಸರ್ಸ್ ಏನು ಕೊಟ್ಟಿದ್ದಾರೆ ಅಂತಂದರೆ ಹಿಮಗಿರಿ, ಪೂಸಾ ಕುಮಾರ್, ಪೂಸಾ ನಿಮ್ಗೆ ಗೊತ್ತಿರಬೇಕು, ಅದು ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್. ಇದು ಪೂಸಾ ಅಂತಂತೇಳಿ ಡೆಲ್ಲಿ ಒಳಗಿದೆ. ನೆಕ್ಸ್ಟ್, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ನೋಡ್ರಿ ಕ್ವಶನ್ ಹಿಂಗೆ ಕೇಳಿದಾನಂತಂದರೆ ಅಗೇನ್ ಜನರಲ್ ಸೈನ್ಸ್ ಕ್ವಶನ್. ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನ ಮೇಲೆ ಸ್ಲೈಡ್ ಉರುಳಿಸೋದು ಅದು ಸದಾ ಕರೆಕ್ಟ್ ಇದೆ, ಸುಲಭ ಅಂಥೇಳಿ. ಉರುಳಿಸುವ ಘರ್ಷಣೆಯು ಜಾರಿಸುವ ಘರ್ಷಣೆಗಿಂತ ಸಣ್ಣದಾಗಿರುತ್ತದೆ, ಕರೆಕ್ಟ್. 2 ಹೇಳಿಕೆಗಳು ಸರಿಯಾಗಿವೆ, ವೆರಿ ಇಂಪಾರ್ಟೆಂಟ್. 2 ಹೇಳಿಕೆಗಳು ಸರಿಯಾಗಿವೆ. ನೆಕ್ಸ್ಟ್, ತುಕ್ಕು ಹಿಡಿಯುವುದನ್ನು ತಪ್ಪಿಸುವ, ಇದಂತೂ ಗೊತ್ತಿದೆ. ಲೋಹವನ್ನು ಎಸಿಡ್ ನೀರಿನಲ್ಲಿ ಇರಿಸುವುದು. ನೀವೇನಾದರೂ ಮೆಟಲ್ ಏನಾದರೂ ರಸ್ಟ್ ಹಿಡಿಬಾರ್ದಂತಂತಂದರೆ ಯಾವುದೋ ಒಂದು ಎಸಿಡಿಕ್ ಸೊಲ್ಯೂಷನ್ ಒಳಗಡೆ ಇಟ್ಟೋದ ರಸ್ಟ್ ಹಿಡಿಯಲ್ಲ. ವೆರಿ ಈಸಿ ಕ್ವಶನ್, ಜನರಲ್ ಸೈನ್ಸ್ ಕ್ವಶನ್. ನೋಡಿ ಜನರಲ್ ಸೈನ್ಸು, ಆರ್ಟ್ ಆ್ಯಂಡ್ ಕಲ್ಚರು ಇನ್ನೊಂದು ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಬಿಟ್ರೆ ಟಫ್ ಇಲ್ಲ ಇವು. ಕ್ವಿಟ್ ಇಂಡಿಯಾ ಮೂಮೆಂಟ್ ಬಗ್ಗೆ ಕ್ವಶನ್ ಬಂದಿದೆ. ಕ್ವಿಟ್ ಇಂಡಿಯಾ ಮೂಮೆಂಟ್ ಯಾವಾಗಾಗಿದ್ದು?
1942. ಇಲ್ಲಿ ಇಂಪಾರ್ಟೆಂಟ್ ಏನಂತಂತಂದರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಒಳಗಡೆ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಸಮಾಜವಾದಿಗಳು ಮತ್ತು ಫಾರ್ವರ್ಡ್ ಬ್ಲಾಕ್ ಸದಸ್ಯರು ಭೂಗತ ಚಟುವಟಿಕೆಗಳನ್ನು ಹೆಚ್ಚು ತೊಡಗಿಸಿಕೊಂಡಿದ್ದರು 100%. ಸೋಷಲಿಸ್ಟ್ ಆ್ಯಂಡ್ ಫಾರ್ವರ್ಡ್ ಬ್ಲಾಕ್. ಓಕೆ, ಎ ಕರೆಕ್ಟ್ ಇದೆ. ಉಷಾ ಮೆಹ್ತಾ ಪುಣೆಯಲ್ಲಿ ಭೂಗತ ರೇಡಿಯೋವನ್ನು ಪ್ರಾರಂಭಿಸಿದ್ದು. ಉಷಾ ಮೆಹ್ತಾ ಪುಣೆಯಲ್ಲಿ ಅಲ್ಲ, ಪುಣೆ ರಾಂಗ್ ಇದು. ಎಲ್ಲಂತಂದ್ರೆ ಮುಂಬೈ. ಎಲ್ಲಿ ಮಾಡಿದ್ರು ಅಂತಂದರೆ ಮುಂಬೈ ಒಳಗಡೆ ಇದನ್ನು ಮಾಡಿದ್ದು. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಹೇಳಿಕೆ ಭೂಗತ ಚಳವಳಿ ಸಾರ್ವಜನಿಕ ನೈತಿಕತೆಯನ್ನು ಕಾಪಾಡಿಕೊಳ್ಳಲು ಮಾರ್ಗದರ್ಶನ ನೀಡುವ ಗುರಿಯನ್ನು ಹೊಂದಿತ್ತು. ಕರೆಕ್ಟ್. ಅಂದರೆ ಆನ್ಸರ್ ಇಸ್ ಎ ಆ್ಯಂಡ್ ಸಿ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನೋಡ್ರಿ, ಆಲ್ಮೋಸ್ಟ್ ಡೂ ಆರ್ ಡೈ ಅಂತ ಕೊಟ್ಟಿದ್ದು. ಇಲ್ಲಿ ಇನ್ನೊಬ್ರು ಇರ್ತಾರೆ, ಅವ್ರ ಹೆಸರು ಏನಂತಾರೆ, ಅರುಣಾ ಅಸಫ್ ಅಲಿ. ಕೇಳಿರ್ಬೋದು, ಅರುಣಾ ಅಸಫ್ ಅಲಿ ಅವ್ರ ಫ್ಲ್ಯಾಗ್ ಹೋಯಿಸ್ಟ್ ಮಾಡ್ತಾರೆ. ಇದ್ರ ಬಗ್ಗೆನೂ ಕ್ವಶನ್ ಕೇಳ್ಬೋದು ನೆಕ್ಸ್ಟ್ ಟೈಮ್. ಅರುಣಾ ಅಸಫ್ ಅಲಿ. ಇಲ್ಲಿ ಇಂಪಾರ್ಟೆಂಟ್ ಏನಂತಂತಂದ್ರೆ ಮುಂಬೈ ಒಳಗಾಗಿದ್ದು ಆನಂತರ ಗೊತ್ತಿದೆ. ಆಲ್ಮೋಸ್ಟ್ ನೋಡ್ರಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಕ್ಕೆ ರೀಸನ್ ಏನಂತಂದ್ರೆ ಒಂದು 2-3 ರೀಸನ್ ಇದೆ. ಅಸಹಕಾರ ಚಳವಳಿ ಕ್ವಿಟ್ ಇಂಡಿಯಾ ಮಾಡಿ ಭಾರತ ಬಿಟ್ಟು ತೊಲಗಿ ಅಂತ ಕರಿತೇವೆ ನಾವು ಕ್ವಿಟ್ ಇಂಡಿಯಾ ಮೂವ್ಮೆಂಟಿಗೆ. ಒಂದು World War II ಪಾರ್ಟಿಸಿಪೇಟ್ ಮಾಡಬೇಕು ಬೇಡ ಅನ್ನೋದೊಂದಿತ್ತು. ಕ್ರಿಪ್ಸ್ ಮಿಷನ್ ಫೇಲ್ ಆಗಿತ್ತು. ಎಷ್ಟೋ ಸಣ್ಣ ಪುಟ್ಟ ಆರ್ಗನೈಸೇಷನ್ ಎಲ್ಲ ಏನಾಗಿದ್ದು ಅಂದರೆ ದೊಡ್ಡದಾಗಿ ಕನ್ವರ್ಟ್ ಆಗಿದ್ದು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಕಿಸಾನ್ ಸಭೆ ಎಲ್ಲ ದೊಡ್ಡದಾಗಿ ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗಿದ್ದು. ಮತ್ತು ಸಾಮಾನ್ಯ ಜನರಿಗೆ ಅರಿವು ಸಿಕ್ಕಾಪಟ್ಟೆ ಆಗಿತ್ತು, ಬ್ರಿಟಿಷ್ ರೂಲ್ ಮಾಡ್ತಿದ್ದಾರೆ ಅಂತ. ಈ ಒಂದು 4 ಕಾರಣಗಳಿಂದ ಏನಾಗುತ್ತೆ ಅಂದರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗುತ್ತೆ. ಓಕೆ, ಇಲ್ಲಿ ಗಾಂಧೀಜಿ ಏನು ಕೊಡ್ತಾರೆ, ಡೂ ಆರ್ ಡೈ. ಅದ್ರ ಬಗ್ಗೆ ಕೆಲವೊಂದು ಕ್ವಶನ್ ಕೇಳ್ಬೋದು. ಅಂತಂದರೆ ನೀವು ಇಂಪಾರ್ಟೆಂಟ್ ಮೂಮೆಂಟ್ಸನ್ನು ನೆನಪಿಟ್ಕೋಬೇಕು. ಇಂಪಾರ್ಟೆಂಟ್ ಮೂಮೆಂಟ್ಸ್ ಆರ್ ಇಂಪಾರ್ಟೆಂಟ್ ಇವೆಂಟ್ಸ್. ಅದಕ್ಕೆ ನೀವು ತರುವಾಗಿ ಏನು ಓದಬೇಕಂದ್ರೆ 1857 to 1947 ಏನಿದೆಯಲ್ಲ ಕಂಪ್ಲೀಟ್ ತರುವಾಗಿ ಓದಬೇಕು. 1857 to 1947 ಕಂಪ್ಲೀಟಾಗಿ. ಮಾಡರ್ನ್ ಇಂಡಿಯಾ ಸ್ಪೆಕ್ಟ್ರಮ್ ಇದೆ, ಕನ್ನಡದವ್ರು ಸದಾಶಿವ ಓದ್ತೀರಿ ನೀವು, ಅಥವಾ ಸ್ಟೇಟ್ ಬುಕ್ಸ್ ಓದ್ತೀರಿ. ಕಂಪ್ಲೀಟ್ 1857 to 1947 1857 1947 ನೀವೇನಾದ್ರು ಪರ್ಫೆಕ್ಟ್ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟ್ ನಿಮ್ಗೆ ಹಿಸ್ಟ್ರಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರೋದೆ ಇಲ್ಲಿಂದ ಕ್ವಶನ್ಸ್ ಬರ್ತವೆ. ನೋಡಿರಿ, ಪ್ರಾಚೀನ ಭಾರತ ಅಂತ ಯಾವುದೋ ಅಷ್ಟು ಆಪರ್ ಏನು ಕ್ವಶನ್ ಬಂದಿಲ್ಲ. ಈಗ ನೋಡೋಣ, ಅದು ಯಾವ್ದು ಬಂದರೆ ನಾನು ಮುಂದೆ ಹೇಳ್ತೇನೆ ನಿಮಗೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತ ಫಸ್ಟ್ ಕ್ವಶನ್ ನಮ್ಗೆ ಏನು ಬಂದಿದೆ ಅಂದರೆ ಮಾಡರ್ನ್ ಹಿಸ್ಟ್ರಿ ಮೇಲೆ ಬಂದಿದೆ. ಶ್ಯಾಮ್ಜಿ ಕೃಷ್ಣ ವರ್ಮಾ, ಇದು ನೋಡಿರಿ 1857 to 1947 ಏನು ಗದರ್ ಪಕ್ಷದ ಸ್ಥಾಪನೆ, ಇಂಡಿಯನ್ ಸೋಷಲಿಸ್ಟ್ ಪತ್ರಿಕೆ ಪ್ರಾರಂಭಿಸಿದರು, ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಪ್ರಾರಂಭಿಸಿದರು. ಇಲ್ಲೇ ಗದರ್ ಮಾಡಿದ್ದು ರಾಂಗ್. ಇದನ್ನು ಮಾಡಿದ್ದಾರೆ ಅಂದರೆ ಸೋಹನ್ ಸಿಂಗ್ ಬಕ್ನಾ, ಗದರ್ ಪಾರ್ಟಿನ. ಇಲ್ಲಿ ಇಂಪಾರ್ಟೆಂಟ್ ಏನಂತಂತಂದರೆ ಇಂಡಿಯನ್ ಹೋಮ್ ರೂಲ್ ಮಾಡಿದ್ದಾರೆ ಅಂತಂದರೆ 100%. ಇವೆರಡೂ ಮಾಡಿದ್ದಾರೆ ಅಂತಂತಂದರೆ ಶ್ಯಾಮ್ಜಿ ಕೃಷ್ಣ ವರ್ಮಾ, SR ವರ್ಮಾ, ಶ್ಯಾಮ್ಜಿ ಕೃಷ್ಣ ವರ್ಮಾ ಇದನ್ನು ಮಾಡಿದವರು 100%. ನಮ್ಮ ವೀರ್ ಸಾವರ್ಕರಿಗೆಲ್ಲ ಕರೆದು ಅಲ್ಲಿ ಆಶ್ರಯ ಕೊಟ್ಟಿದ್ದಾರೆ ಅಂದರೆ ಒಂದು ನೋಟಿಫಿಕೇಶನ್ ಮಾಡ್ತಾರೆ. ಏನು ಮಾಡ್ತಾರೆ ಅಂತಂತಂದರೆ ಭಾರತದ ಯುವಕರಲ್ಲಿ ಯಾರಿಗೆ ಸ್ವಾತಂತ್ರ್ಯ ಹೋರಾಟದ ಕಿಚ್ಚಿದೆಯೋ ಅವರು ಬಂದು ಲಂಡನ್ನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಏನು ಮಾಡ್ಬೋದು ಅಂತಂತಂದರೆ ಕೈಗೊಳ್ಬೋದು ಅಂಥೇಳಿ. ಅಲ್ಲಿ ಸಾವರ್ಕರೆಲ್ಲ ಅಲ್ಲೇ ಹೋಗ್ತಾರೆ. ಇಂಡಿಯಾ ಹೌಸ್, ಮನೆಲಾಲ್ ಡಿಂಗ್ರಾ ಅವರು ಇಲ್ಲೇ ಇರ್ತಾರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಪರ್ಸನಾಲಿಟೀಸ್ ಅಂತಂದರೆ ಇದು 1857 1947ಗೆ ಸಂಬಂಧಪಟ್ಟಿದ್ದು. ಬಟ್ ಇಲ್ಲಿ ಇಂಪಾರ್ಟೆನ್ಸ್ ಎದು ಕೊಡ್ರಿ ಅಂತಂದರೆ ಪರ್ಸನಾಲಿಟೀಸ್ ಇಂಪಾರ್ಟೆನ್ಸ್ ಕೊಡ್ರಿ. ಯಾವ ದೊಡ್ಡ ಪರ್ಸನಾಲಿಟೀಸ್ ಇದ್ದಾರಲ್ಲ, ಶ್ಯಾಮ್ಜಿ ಕೃಷ್ಣ ವರ್ಮಾ ಇರ್ಬೋದು, MN ರಾಯ್ ಇರ್ಬೋದು, ನೆಹರು ಇರ್ಬೋದು, ಗಾಂಧಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು. ಅಂಥವ್ರ ಪರ್ಸನಾಲಿಟೀಸ್ ಬಗ್ಗೆ ಒಂದು ಸ್ವಲ್ಪ ನೀವು ಇಂಪಾರ್ಟೆನ್ಸ್ ಕೊಟ್ಟು ಏನು ಮಾಡಿರಿ ಅಂತಂತಂದರೆ ಚೆನ್ನಾಗಿ ಓದ್ರಿ, ಅಂದರೆ ರಿವಿಷನ್ ಮಾಡಿರಿ. ಅದ್ರ ಬಗ್ಗೆ ಕ್ವಶನ್ ಇದೆ ಅದು. ಓಕೆ, ನೋಡ್ರಿ ಇಲ್ಲಿ ಇನ್ನೊಂದು, ಇವರು ಶ್ಯಾಮ್ಜಿ ಕೃಷ್ಣ ವರ್ಮಾ ಇದ್ದಾರಲ್ಲ, ಫಸ್ಟ್ ಪ್ರೆಸಿಡೆಂಟ್ ಆಫ್ ಬಾಂಬೆ ಆರ್ಯ ಸಮಾಜ್. ದಯಾನಂದ ಸರಸ್ವತಿ ಏನು ಆರ್ಯ ಸಮಾಜ ಮಾಡಿರ್ತಾರಲ್ಲ ಅದರ ಫಸ್ಟ್ ಪ್ರೆಸಿಡೆಂಟ್ ಇವರು. ಇದು ಒಂದು ಕ್ವಶನ್ ಕೇಳ್ಬೋದು ನೆಕ್ಸ್ಟ್ ಕಮಿಂಗ್ ಡೇಸ್ನಾಗ. ಫಸ್ಟ್ ಪ್ರೆಸಿಡೆಂಟ್ ಆಫ್ ದ ಬಾಂಬೆ ಆರ್ಯ ಸಮಾಜ್ ಯಾರು? ಶ್ಯಾಮ್ಜಿ ಕೃಷ್ಣ ವರ್ಮಾ. ಜಸ್ಟ್ ನಾವು ಏನು ಮಾಡ್ತಿದ್ದೇವೆ ಅಂತಂತಂದರೆ ಜಸ್ಟ್ ಎನಲೈಸ್ ಮಾಡ್ಕೊತ ಹೊಂಟಿದ್ದೇವೆ. ಮುಂದೆ ನಮ್ಮ ತಯಾರಿ ಹೆಂಗಿರಬೇಕು ಅನ್ನೋ ಸಂಬಂಧ ಇದನ್ನು ಯೋಚನೆ ಮಾಡೋದು ನಾವು. ಓಕೆ, ಈ ಕೆಳಗಿನವನ್ನು ಪರಿಗಣಿಸಿ. ಕೊಳ್ಳೇಗಾಲ, ಬಳ್ಳಾರಿ, ದಕ್ಷಿಣ ಕನ್ನಡ, ಅಮೀನ್ ದೇವಿ. ಮೇಲಿನ ಎಷ್ಟು ಪ್ರದೇಶಗಳು 1956 ಮದ್ರಾಸ್ ಪ್ರಾಂತ್ಯಕ್ಕೆ ಏಕೀಕರಣ ಕರ್ನಾಟಕ ಒಂದು? ಎಲ್ಲರಿಗೂ ಗೊತ್ತಿದೆ, ಇದು ಈಸಿ ಕ್ವಶನ್. ಕೊಳ್ಳೇಗಾಲ ಒಂದು, ದಕ್ಷಿಣ ಕನ್ನಡ ಒಂದು. 1956 ಏನಾಗುತ್ತೆ? ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್. ಯಾವ ಕಮಿಷನ್ ಅದು? ಫಜಲ್ ಅಲಿ ಕಮಿಷನ್. ನೆನ್ಪಿಟ್ಕೋರಿ, ಇದು ಫಜಲ್ ಅಲಿ ಕಮಿಷನ್. JVP ಅಂತೆಲ್ಲ ಬರ್ತವೆ, ಇದು ಫಜಲ್ ಅಲಿ ಕಮಿಷನ್. ಫಜಲ್ ಅಲಿ, ಅದಕ್ಕೆ ನಿಮ್ಮ ಕಮಿಷನ್ ಕಮಿಟಿ ನೆನ್ಪಿಟ್ಕೋಬೇಕಂತೇಳಿ. ಫಜಲ್ ಅಲಿ ಕಮಿಷನ್, ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಅಂತೇಳಿ ಕರಿತೇವೆ ನಾವು. ಮೈಸೂರು ಸ್ಟೇಟ್ ಬಂದಿರೋದು ಯಾವಾಗ ಅಂತಂತಂದ್ರೆ ನವೆಂಬರ್ 1 1956ಗೆ ಬಂದಿರೋದು ಮೈಸೂರು ಸ್ಟೇಟ್. ನವೆಂಬರ್ 1 1956ಗೆ ಬಂದಿರೋದು. ಕರ್ನಾಟಕ ಅಂತ ಮರುನಾಮಕರಣ ಯಾವಾಗ ಆಯ್ತು ಅಂತಂದರೆ ನವೆಂಬರ್ 1 1973ಗೆ ಏನಾಯ್ತಿದು? ಕರ್ನಾಟಕ ಅಂತಾಯ್ತು. ಇದೆಲ್ಲ ಗೊತ್ತಿದೆ ನಮ್ಮ ಕರ್ನಾಟಕ ಅಂತಾಯ್ತು, ಸಿಂಪಲ್.
ಅಲ್ಲಿ ನೋಡ್ರಿ ಮೇಲಿನ ಎಷ್ಟು ಪ್ರದೇಶಗಳಲ್ಲಿ ಏಕೆ ಕರ್ನಾಟಕದಲ್ಲಿ ವಿಲೀನಗೊಳಿಸಲಾಗಿದೆ ಅಂತ ಕೇಳಿದ್ದಾರೆ. ಎಷ್ಟು ಪ್ರದೇಶಗಳನ್ನು ಕೇಳಿದ್ದಾರೆ, ಯಾವುವು ಅಂತ ಕೇಳಿಲ್ಲ, ಎಷ್ಟು ಅಂತ ಕೇಳಿದ್ದಾರೆ, 2 ಕೊಳ್ಳೆಗಳ ಮತ್ತು ಇಷ್ಟು ನಿಮ್ಗೆ ಗೊತ್ತಾಗ್ಬಿಡುತ್ತಂತಂದರೆ ನೀವು ಓಲ್ಡ್ ಕ್ವಶನ್ ಪೇಪರ್ ಅನಲೈಸ್ ಮಾಡೋದ್ರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಒಂದು ವಿವೇಕ ಬೆಳೆಯುತ್ತೆ, ಒಂದು ಕಾನ್ಷಿಯಸ್ನೆಸ್ ಬೆಳೆಯುತ್ತೆ, ನಾನು ಏನು ಓದಬೇಕು ಏನು ಓದಬಾರ್ದು ಅನ್ನೋದು. ಹಾಗೆ ನೋಡ್ರಿ ಇಲ್ಲಿ ಆರ್ಗನೈಸೇಷನ್ ಸ್ವತಂತ್ರ ಚಳವಳಿಗೆ ಯಾವ್ಯಾವ ಆರ್ಗನೈಸೇಷನ್ಸ್ ಇದಾವೆ ಅಂತಂತೇಳಿ 54ನೇದ್ದು ಅಲ್ಲಿ ಇಂಪಾರ್ಟೆಂಟ್ ಏನಂತಂತಂದರೆ ಚರಕ ಸಂಘ ಇದೆಯಲ್ಲ, ಚರಕ ಸಂಘ ಅದು ಆ್ಯಕ್ಚುಲಿ ಇದಂಥ ಸಂಘ ನಾರ್ತ್ ಇಂಡಿಯಾನಾಗಿತ್ತು. ಇವರು ಭಾಳ ಮಂದಿ ಫ್ರೀಡಮ್ ಫೈಟರ್ಸ್ ಏನು ಮಾಡಿದ್ರು ಅಂತಂತಂದರೆ ಇದನ್ನು ತಯಾರು ಮಾಡಿದ್ದು. ಇದು ರಾಂಗ್. ಇದೇಂದರೆ ಮ್ಯಾಜಿನಿಕ್ ಕ್ಲಬ್ ಗಂಗಾಧರರಾವ್ ದೇಶಪಾಂಡೆ ಅಂತಿದೆಯಲ್ಲ, ಅದು ಆ್ಯಕ್ಚುಲಿ ಯಾರಂತಂದರೆ ಗೋವಿಂದರಾವ್ ಯಲ್ಗಿ ಮತ್ತು ಹನುಮಂತರಾವ್ ಇಬ್ಬರು ಅವರು ದೇಶಪಾಂಡೆ. ಗೋವಿಂದರಾವ್ ಯಲ್ಗಿ ಆ್ಯಂಡ್ ಹನುಮಂತರಾವ್ ದೇಶಪಾಂಡೆ ಅವರು. ನೆಕ್ಸ್ಟ್ ಏನಂತಂದರೆ ಹಿಂದೂಸ್ತಾನಿ ಸೇವಾದಲ್ ಇದನ್ನು ಮಾಡಿದ್ದಾರೆ ಅಂತಂದರೆ ಹರ್ಡೇಕರ್ ಮಂಜಪ್ಪಲ್ಲ, ಡಾಕ್ಟರ್ NS ಹರ್ಡೇಕರ್ ಅಂತೇಳಿ ಡಾಕ್ಟರ್ NS ಹರ್ಡೇಕರ್ ಮಾಡಿದ್ದು. ಅಂದರೆ ಇವು 3 ರಾಂಗ್ ಇದ್ದಾವೆ, ಯಾವುದೂ ಅಲ್ಲ. ಆನ್ಸರ್ ಏನಂತಂತಂದರೆ ಯಾವುದೂ ಅಲ್ಲ. ಓಕೆ, ನಾನು ಏನು ಮಾಡ್ತಿದ್ದೇನೆ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಎಲ್ಲನೂ ಡಿಟೇಲಾಗಿ ಹೇಳಿದ್ದೇನೆ, ನಾವು ವಿಶ್ಲೇಷಣೆ ಮಾಡಿದ್ದೇನೆ. ಕಮ್ಮಿಂಗ್ ಕ್ಲಾಸ್ ಒಳಗೆ ಏನು ಮಾಡ್ತೇನೆ ಅಂತಂತಂದರೆ ನಾನು ಐ ಹೋಪ್ ಯು ಅಂಡರ್ಸ್ಟುಡ್ ಎವ್ರಿಥಿಂಗ್. ಕ್ವಶನ್ ಪೇಪರ್ ಅನಲೈಸ್ ಇಸ್ ಮಸ್ಟ್. ನಾನು ಹೆಂಗೆ ಅನಲೈಸ್ ಮಾಡ್ತಿದ್ದೇನಲ್ಲ ಅದೇ ರೀತಿ ನೀವು ಅನಲೈಸ್ ಮಾಡಬೇಕು. ನಿಮ್ಮ ಪ್ರಿಪ್ರೇಷನನ್ನು ಒಳ್ಳೆ ರೀತಿಯಲ್ಲಿ ಏನು ಮಾಡಬೇಕು ತೊಗೊಂಡು ಹೋಗ್ಬೇಕು ನೀವು. ಓಕೆ, ನಾನು ನೆಕ್ಸ್ಟ್ ಕ್ಲಾಸ್ ಸಾಮಾನ್ಯ ಅಧ್ಯಯನ ಕಂಟಿನ್ಯೂ ಮಾಡ್ತೇನೆ, GK. ಥ್ಯಾಂಕ್ ಯು.